ಈಗ್ಲೂ ನೆನ್ಪಿದೆ, ನಮ್ಮಮ್ಮ ಒಂದ್ ಬ್ಲ್ಯಾಕ್ ಸ್ಯಾರಿ ಉಟ್ಟಿದ್ರು. 2 ಹಿಂಗ್ ಸೆರಗನ್ನ ತಗೊಂಡ್ಬಿಟ್ಟು ನಮ್ಮಪ್ಪಂಗ್ ದುಡ್ಡು ಕೊಡ್ಬೇಕಾಗಿತ್ತು. ಎಲ್ರು ಹಿಂಗ್ ಸೆರಗ್ ಉಟ್ಬಿಟ್ಟು ಕೇಳಿದಾರೆ, ಕೊಡಿ ದುಡ್ಡು. ಬಿಕಾಸ್ ನಾನು ಅಳ್ಬಾರ್ದು ಅಂತೀನಿ. ಆ ಸಿಚುವೇಶನ್ ಬಂದಾಗ ಅಳು ಬಂದೇ ಯಾಕೆಂದ್ರೆ ನಮ್ಮಪ್ಪ ಎಲ್ಲ ಬರ್ದಿಡ್ತಾ ಇದ್ರು. ಒಬ್ರು ₹1 ಕೊಡ್ಲಿಲ್ಲ ಅಮ್ಮಂಗೆ. ಅಂಕೋಲದಿಂದ ನಾವು ಶಿಫ್ಟ್ ಮಾಡ್ಕೊಂಡು ಬಂದು ನಾವಿದ್ದಿದ್ದೆ ಪುಟ್ಬಾತಲ್ಲಿ. ಯಾವ ಸ್ವಂತ ಆಶ್ರಯ ನಿಮ್ದು? ದಾವಣಗೆರೆ. ಅಪ್ಪ ಹೋಟೆಲ್ ನಡೆಸ್ತಾ ಇದ್ರು, ಇವಾಗ ಯಾರು ಇಲ್ಲ. ಅಪ್ಪ ತೀರ್ಕೊಂಡ್ರು. ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅಪ್ಪ ನಾವು ಸರಸ್ವತಿಪುರದಲ್ಲಿ ಇದ್ವಿ. ಒಂದ್ ಕಾರಣದಿಂದ ನಾವೇನ್ ಮಾಡಿದ್ವಿ, ನಾವು ಚಿಕ್ಕವರಿದ್ದಾಗ ಕಾರವಾರ ಅಂಕೋಲದಲ್ಲಿ ಒಂದು 8 ತಿಂಗಳಿದ್ವಿ. ನಮ್ಮ ಅಜ್ಜಿಗೆ ಸಿಕ್ಕಿದ್ದಾರೆ. ಮಾತಾಡ್ತಾನೆ ಅವ್ರಿಗೆ ಏನಾಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಎದೆ ಹಿಡ್ಕೊಂಡು ಬಿದ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ತೊಡೆ ಮೇಲೆ ಪ್ರಾಣ ಹೋಗಿದೆ. ಹೆಂಗಾಗಿದೆ ಅಂತಂದ್ರೆ, ನಮ್ಮಪ್ಪ ತೀರ್ಕೊಂಡಾಗ ಅವ್ರ ಬಾಯಿಂದ ಮೂಗಿಂದ ಬ್ಲಡ್ ಬರ್ತಾ ಇತ್ತು. ಅತ್ತಿ ಹಿಂಗಿಟ್ರು ಹೊರಗಡೆ ಹಂಗೆ ಬರ್ತಾ ಇತ್ತು. ನನ್ಗೆ ನೋಡಿದ್ರೆ ಆಶ್ಚರ್ಯ, ಹಾರ್ಟ್ ಅಟ್ಯಾಕ್ ಆಗಿರೋದು. ಅದು ಹೆಂಗೆ ಬರುತ್ತೆ ಮೂಗಿಂದ ಬಾಯಿಂದ ರಕ್ತ? ಸತ್ತ ಮೇಲೂ ವ್ಯಕ್ತಿ, ಒಬ್ಬ ತಂದೆ ಇಲ್ಲ ಅಂದ್ರೆ ಲೈಫ್ ಹೆಂಗಿರುತ್ತೆ ಅಂತ ಅವಾಗ ಸ್ಟಾರ್ಟ್ ಆಗಿದೆ. 6th ಸ್ಟ್ಯಾಂಡರ್ಡ್ ಇಂದಾನೆ ಸ್ಟಾರ್ಟ್ ಆಯ್ತು. ದಾವಣಗೆರೆ ಕಾಮತ್ ಹೋಟೆಲ್ ಇದೆ, ಅದ್ರ ಎದುರುಗಡೆ ಟೆಂಟ್ ಹಾಕೊಂಡು ನಮ್ಮಮ್ಮ, ನಾನು, ನಮ್ಮ ಅಜ್ಜಿ ಕೈಯಲ್ಲಿ 1 ಪೌಂಡ್ ಬ್ರೆಡ್ ಅಷ್ಟೇ. ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ತಿನ್ಬೇಕು. ಆಮೇಲೆ ಮನೆ ಸಿಕ್ತು. ಆ ಮನೆ ಹೆಂಗ್ ಸಿಕ್ತು ಅಂತಂದ್ರೆ, ನಮ್ ಸಾಮಾನ್ ಹಿಡ್ಕೋಬಹುದು ಅಷ್ಟೇ, ಕುತ್ಕೊಳಕ್ಕೆ ಮಲ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಾವಮ್ಮ ಕಾಲ್ ಚಚ್ಕೊಂಡು ಹಿಂಗೆ ಗೋಡೆಗೆ ಹೊರ್ಕೊಂಡ್ ಮಲ್ಕೊಂಡು ನಮ್ಮ ಅಮ್ಮನ ಕಾಲ್ ಮೇಲೆ ನಾವೆಲ್ಲ ಮಲಗ್ತಾ ಇದ್ವಿ. ಸೀಮೆಣ್ಣೆ ತರಕ್ ದುಡ್ಡಿದ್ರೆ ಅಕ್ಕಿ ತರಕ್ ದುಡ್ಡು ಇರ್ತಾ ಇರ್ಲಿಲ್ಲ. ಅಕ್ಕಿ ತರಕ್ ದುಡ್ಡಿದ್ರೆ ತರಕಾರಿ ತರಕ್ಕೆ ದುಡ್ಡು. ಅನ್ನ ಒಂದ್ ಮಾಡ್ಕೊಂತ ಇದ್ವಿ. ಆ ಅನ್ನಕ್ಕೆ ಖಾರದ ಪುಡಿ ಕಲ್ಸೋದು. ಆ ಚಿಕ್ಕ ವಯಸ್ಸಲ್ಲಿ ಖಾರ ತಡ್ಕೊಳಕ್ಕಾಗಲ್ಲ, ಆದ್ರೂ ಅದನ್ನೇ ತಿಂತಾ ಇದ್ದಿದ್ದು. ಹೋದಾಗ ಹೆಂಗೆ ಅಂದ್ರೆ, ನಾವು 3 ಜನ ಬೇರೆ ಕುತ್ಕೊಂತ ಇದ್ವಿ, ನಾನು ನನ್ನ ತಮ್ಮಂದ್ರು ಎಲ್ಲ. ಯಾಕೆಂದ್ರೆ ನಾವು ಊಟ ಏನ್ ತಂದಿದ್ವಿ ಯಾರಿಗೂ ಗೊತ್ತಾಗ್ಬಾರ್ದಲ್ಲ. ಸೊ ಹಂಗಾಗಿ ಊಟ ಏನಿತ್ತು ಗೊತ್ತಾ, ಖಾರದ ಪುಡಿ ಅನ್ನ ಅಲ್ಲ, ಈ ಮಂಡಕ್ಕಿ, ವೈಟ್ ಮಂಡಕ್ಕಿ. ಏನಿಲ್ಲ. ಅಮ್ಮ ಟೈಲರಿಂಗ್ ಮಾಡ್ತೀನಿ ಅಂತ ಹೋದಾಗ ಅಮ್ಮಂಗೆ ಬಾಂಬೆಗ್ ಬರ್ತೀಯಾ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ಬರ್ತೀಯಾ? ಯಾಕೆಂದ್ರೆ ಅಮ್ಮನ್ ಚಿಕ್ಕ ಏಜು. ಆಮೇಲೆ ನಮ್ಮಮ್ಮ ಬಂದ್ ಹತ್ಕೊಂತ ನಮ್ಮ ಅಜ್ಜಿ ಹತ್ರ, ನಾನ್ ಕೆಲ್ಸಕ್ಕೆ ಹೋಗಲ್ಲ ಅಂತ. ಅವಾಗ ನಮ್ಮ ಅಜ್ಜಿ, ನೀನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿ 4 ಮನೆ ಪಾತ್ರೆ ಕಸ ನೆಲ ಒರೆಸಿ ನಮ್ಮನ್ ಸಾಕಿದ್ದು. ಸೀರಿಯಲ್ ಡೈರೆಕ್ಟ್ ನಾನು ಸೀರಿಯಲ್ಗೆ ಹೋಗ್ಲಿಲ್ಲ. ಆಡಿಷನ್ ಅಲ್ಲೆಲ್ಲ ಸೆಲೆಕ್ಟ್ ಆದಾಗ ನಂಗೆ ಸಿಕ್ಕಿದ್ದು ರಾಧಾರಮಣ. ಅವನಿ ಮುಖ ತೋರ್ಸಲ್ಲ, ಮಾತ್ರ ಫಂಬಲ್ ಆಗಿ ಮಾತಾಡ್ಬೇಕು. 1 ವರ್ಷ ನನ್ನ ಮುಖನೇ ತೋರಿಸ್ಲಿಲ್ಲ. ತುಂಬಾ ಫೇಮಸ್ ಆಗಿದ್ದು ಗಟ್ಟಿಮೇಳ ಸೀರಿಯಲ್. ಹೌದು. ಆಮೇಲೆ ಸೀರಿಯಲ್ ಚೆನ್ನಾಗಿ ನಡೀತಿದ್ದಾಗೆ ನೀವು ಬಿಟ್ಬಿಡ್ತೀವಿ. ಏನಾಗುತ್ತೆ ಅಂದ್ರೆ, ಇವಾಗ ಒಂದು ಮನೆ ಅನ್ಕೊಳ್ಳಿ, ರಕ್ತ ಹಂಚ್ಕೊಂಡು ಹುಟ್ಟಿರೋ ನಮ್ಮ ಸಂಬಂಧದಲ್ಲೇ ಇಷ್ಟು ಜಗಳ, ಏನೋ ಒಂದ್ ಮನಸ್ತಾಪ ಇರುವಾಗ ಕೆಲಸ ಮಾಡೋ ಜಾಗದಲ್ಲಿ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ನಾವು ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ. ರಾಜೇಶ್ ರೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರತಕ್ಕಂಥ ಅತಿಥಿ ಮೂಲತಃ ಇವರೊಬ್ರು ಸೀರಿಯಲ್ ನಟಿಯಾಗಿದ್ರು ಕೂಡ ರಿಯಲ್ ಲೈಫ್ ಅಲ್ಲಿ ನಿಜವಾದಂತ ಹೀರೋ ಇವರು. ಯಾಕೆ ಏನು ಅಂತ ಗೊತ್ತಾಗತ್ತೆ. ಒಂದಲ್ಲ ಎರಡಲ್ಲ, ಆಲ್ಮೋಸ್ಟ್ ಕನ್ನಡದಲ್ಲಿ 2 ಸೀರಿಯಲ್, ರಾಧಾರಮಣ ಅಂತ ಒಂದು, ಜೊತೆಗೆ ಗಟ್ಟಿಮೇಳ ಅಂತ. ತೆಲುಗುಲಿ ನಾಗಭೈರವಿ ಅನ್ನೋ ಒಂದು ಸೀರಿಯಲ್ ಅಲ್ಲಿ ನಾಗಿಣಿಯಾಗಿ ಕಾಣಿಸ್ಕೊಂಡಿದ್ರು. ಅವರೇ ದಾವಣಗೆರೆ ಹುಡುಗಿ ಅಶ್ವಿನಿ. ನಮಸ್ತೆ. ನಮಸ್ತೆ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವ ಸ್ವಂತ ಆಶ್ರಯ ನಿಮ್ದು? ದಾವಣಗೆರೆ. ದಾವಣಗೆರೆ. ಹುಟ್ಟಿದ್ದು ಎಲ್ಲ? ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದಾವಣಗೆರೆನೆ. ಏನ್ ಮಾಡ್ತಿದ್ರು ಅಪ್ಪ? ಎಷ್ಟು ಜನ ಇದ್ರಿ ಮನೇಲಿ? ಅಪ್ಪ ಹೋಟೆಲ್ ನಡೆಸ್ತಾ ಇದ್ರು. ಸೊ ನಾವು ಮನೆಯಲ್ಲಿ ಅಪ್ಪ, ಅಮ್ಮ, ನಾವು, ಅಜ್ಜಿ, ತಾತ ಎಲ್ಲರೂ ಇದ್ವಿ. ಬಟ್ ಇವಾಗ ಯಾರು ಇಲ್ಲ. ನಮ್ಮಮ್ಮ ಒಬ್ರೆ. ಸೊ ನೀವು ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಮಕ್ಕಳು. ನಾನೇ ಮೊದಲನೇವಳು, ನನ್ನ ತಮ್ಮಂದ್ರು 2. ಓಕೆ. ಅಲ್ಲಿ ಅಂದ್ರೆ ಅಪ್ಪ ಏನ್ ಹೋಟ್ಲ್ ನಡೆಸ್ತಿದ್ರು? ಆಮ್, ಅಪ್ಪ ಹೋಟೆಲ್ ಅಂದ್ರೆ ಎಲ್ಲಾನು, ಎಲ್ಲ ಅಡ್ಗೆ ಅವರೇ ಪ್ರಿಪೇರ್ ಮಾಡೋರು. ಈವನ್ ನೀವುಗಳೆಲ್ಲ ಹೋಗ್ತಿದ್ರಾ? ನಾವು ಹೋಟೆಲಲ್ಲೇ ಇರ್ತಾ ಇದ್ವಿ. ಹೋಟೆಲೇ ಒಂಥರ ಮನೆ ತರ ಆಗ್ಬಿಟ್ಟಿತ್ತು. ಎದುರುಗಡೆ ಕಾನ್ವೆಂಟ್ ಇರ್ತಾ ಇತ್ತು. ಹೋಟೆಲ್, ಅದ್ರ ಎದುರುಗಡೆನೆ ಹೋಟೆಲ್ ಇರ್ತಾ ಇತ್ತು. ಹೆಂಗೆ ಅಂದ್ರೆ, ಹೋಟೆಲಲ್ಲಿ
ಈಗ ಅಡಿಗೆ ಏನು ತಿಂಡಿ ಗಿಂಡಿ ಎಲ್ಲ ಮಾಡ್ತಾರಲ್ವಾ ಅದಷ್ಟೇ ಅಲ್ಲ ನಮ್ಮಪ್ಪ ಮಾಡ್ತಾ ಇದ್ದಿದ್ದು. ಸ್ನಾಕ್ಸ್ ಕೂಡ ಮಾಡೋರು. ಎಷ್ಟೊತ್ತಿಗೆ ಓಪನ್ ಆಗ್ತಿತ್ತು ನಿಮ್ಮ ಹೋಟ್ಲ್, ಹೆಂಗಿತ್ತು ಹೇಳಿ? 3 ಗಂಟೆಗೆ. ಅಯ್ಯೋ ಚಿಕ್ಕ ಹೋಟೆಲ್ಲು, ಅಯ್ಯೋ ತುಂಬಾ ತುಂಬಾ ಚಿಕ್ಕ ಹೋಟೆಲ್ಲು. 3 ಗಂಟೆಗೆ ಹೇಳ್ತಾ ಇದ್ರು. ನನಗೆ ಗೊತ್ತಿರೋಂಗೆ ನಮ್ಮನ್ನೆಲ್ಲ ಏಳ್ಸೋದು ಅದೆಲ್ಲ ನಂಗೆ ಚೆನ್ನಾಗಿ ನೆನಪಿದೆ. ಚಿಕ್ಕ ವಯಸ್ಸಲ್ಲಿ ಏನೇನು ನಡೆದಿದೆ ಎಲ್ಲನೂ ಇವಾಗ ನನಗೊಂಥರ ಮೂವಿ ಥರ ರೆಕಾರ್ಡ್ ಆಗ್ತಾ ಇರುತ್ತೆ, ಕಾಣ್ತಾ ಇರುತ್ತೆ ನನಗೆ. ಸೊ ಅಷ್ಟು ಚಿಕ್ಕ ಹೋಟೆಲ್, ಪ್ರತಿಯೊಂದೂ ಅಪ್ಪನೇ. ಮೈಸೂರು ಪಾಕ್ ಇರ್ಬೋದು, ಮತ್ತೆ ಏನೇನು ಖಾರ, ಸ್ನ್ಯಾಕ್ಸ್ ಏನೇನು ಬರುತ್ತೋ, ಮತ್ತೆ Excellent. ಎಲ್ಲನೂ ಅವರೇ ರೆಡಿ ಮಾಡೋರು. ಪ್ರತಿಯೊಂದು ಅವರೇ ರೆಡಿ ಮಾಡೋರು. ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇತ್ತು ಅವಾಗ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ಆ ಥರನಾ? ಅಯ್ಯೋ ಬ್ರೇಕ್ಫಾಸ್ಟಿಗೆ ಹೆಂಗೆ ಅಂದರೆ, ನನಗೆ ಪಲಾವ್ ಅಂದರೆ ತುಂಬ ಇಷ್ಟ. ನಾನು ಪಲಾವ್ ತಿಂತಾ ಇದ್ದೆ. ನನ್ನ ತಮ್ಮ ಬಿಸಿಬೇಳೆ ಬಾತು ಅದು ತಿಂತಾ ಇದ್ದೆ. ಇನ್ನೊಬ್ಬ ಕೇಸರಿ ಬಾತ್ ಉಪ್ಪಿಟ್ಟು, ಆಮೇಲೆ ಹಾರ್ಲಿಕ್ಸು. ನಾನು ಟೀ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ನಮ್ಮ ದಾವಣಗೆರೆ ಸ್ಟೈಲ್ ಮೆಣಸಿನ್ಕಾಯಿ ಬಜ್ಜಿನೂ ಆವಾಗಲೇ ನಮ್ಮೂರಲ್ಲಿ ಮಾಡೋರು. ಅಂದರೆ ನಮ್ಮದು ಸರಸ್ವತಿಪುರ ಹೇಳ್ಬೇಕಂದ್ರೆ. ಅಲ್ಲಿ ಕಡೂರು ದಾವಣಗೆರೆಯಲ್ಲಿ ಅಲ್ಲ, ಕಡೂರ್ ಹತ್ರ. ಕಡೂರ್ ಹತ್ರ ಸರಸ್ವತಿ. ಹಾಂ ಹೌದು. ಬಟ್ ಅಲ್ಲಿ ಜಾಸ್ತಿ ದಿನ ಇರಲಿಲ್ಲ. ಅಪ್ಪ ತೀರ್ಕೊಂಡಾದ್ಮೇಲೆ ನಾವು ದಾವಣಗೆರೆಗೆ ಬಂದಿದ್ದು. ಈಗ ಹೋಟ್ಲ್ ಇದ್ದಿದ್ದು ಎಲ್ಲಿ? ಚಿಕ್ಕಮಂಗ್ಳೂರ್ ಹತ್ರ ಸರಸ್ವತಿಪುರ ಅಂತ ಇದೆ. ಕಡೂರು ಬೀರೂರು ಬರುತ್ತೆ, ಕಡೂರು, ಬೀರೂರು. ಅದಾದ್ಮೇಲೆ. ಅದು ನಿಮ್ಮ ತಂದೆ ಊರ? ಹೌದು ಹೌದು. ಈಗ ನಿಮ್ ಹೋಟ್ಲ್ ಇದ್ದಿದ್ದು ಅಲ್ಲಿ, ಹೌದು, ಹೋಟೆಲ್ ಇದ್ದಿದ್ದಲ್ಲಿ. ಆಮೇಲೆ ನೀವು ದಾವಣಗೆರೆ ಹಾ, ಬಂದ್ರಿ. ಅಪ್ಪ ತೀರ್ಕೊಂಡ್ರು. ಅಪ್ಪ ಏನಾಯ್ತು ಅಪ್ಪಂಗೆ? ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅದೊಂದು ದೊಡ್ಡ ಸ್ಟೋರಿ. ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳಿದ್ದೀನಿ. ಏನಾಯಿತು ಅಂತಂದರೆ, ಒಂದು ಅಪ್ಪ ನಾವು ಸರಸ್ವತಿಪುರದಲ್ಲಿದ್ವಿ. ಒಂದು ಸಮ್ ಕಾರಣದಿಂದ ನಾವೇನು ಮಾಡಿದ್ವಿ, ನಾವು ಚಿಕ್ಕವರಿದ್ದಾಗ ದಾವಣಗೆರೆಗೆ ಬಂದ್ವಿ. ದಾವಣಗೆರೆಯಲ್ಲಿ ಒಂದು ಸ್ವಲ್ಪ ದಿನ ಇದ್ದರು. ಅದಾದಮೇಲೆ ಇದ್ರ ಹತ್ರ ಯಾವುದು, ಕಾರವಾರ, ಅಂಕೋಲಾದಲ್ಲಿ ಒಂದು 8 ತಿಂಗಳಿದ್ವಿ. 8 ತಿಂಗಳಿರುವಾಗಲೇ ನಮ್ಮ ಡ್ಯಾಡಿ ಏನು ಮಾಡಿದ್ದಾರೆ, ನಮ್ಮಪ್ಪ ಏನು ಮಾಡಿದ್ದಾರೆ, ದಾವಣಗೆರೆಯಲ್ಲಿ ಮನೆ ಮಾಡೋಣ, ಬೇಡ ಇಲ್ಲಿರೋದು ಅಂತ ಮತ್ತೆ ಬಂದು ದಾವಣಗೆರೆಗೆ ಮನೆ ಮಾಡೋಣ ಅಂತ ಬಂದಿದ್ದಾರೆ. ಆವಾಗ ದುಗ್ಗಮ್ಮನ ಜಾತ್ರೆ, ದಾವಣಗೆರೆ ದುಗ್ಗಮ್ಮನ ಹಬ್ಬ ನಡೀತಾ ಇರುತ್ತೆ. ಸೊ ಅಲ್ಲಿ ಜಾತ್ರೆ ನಡೆಯುವಾಗ ನಮ್ಮಮ್ಮನಮ್ಮ ಅಮ್ಮನಮ್ಮ ಅಲ್ಲೇ ಇರ್ತಾರೆ. ಅವರು ಪೆನ್ನು ಅವೆಲ್ಲ ಮಾರ್ತಾ ಇದ್ರು. ಪೆನ್ನು, ಕ್ಯಾಲೆಂಡರ್ಸ್ ಅದೆಲ್ಲ ಮಾರ್ತಾ ಇದ್ರು. ಸೊ ಹಾಗಾಗಿ ಮಾರೋವಾಗ ಏನಾಗಿದೆ, ನಮ್ಮಪ್ಪ ಅವ್ರಿಗೆ ಸಿಕ್ಕಿದ್ದಾರೆ, ನಮ್ಮ ಅಜ್ಜಿಗೆ ಸಿಕ್ಕಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಈಗ ಅಂಕೋಲದಿಂದ ನಾನು ಮನೆ ಶಿಫ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಬರಬೇಕು ಅಂತ ಇದ್ದೀನಿ ಅಂತೆಲ್ಲ ಮಾತಾಡ್ತಾನೆ ಅವ್ರಿಗೇನಾಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಎದೆ ಹಿಡ್ಕೊಂಡು ಹಂಗೆ ಬಿದ್ದುಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ತೊಡೆ ಮೇಲೆ ಪ್ರಾಣ ಹೋಗಿದೆ. ಹೋಗಾದ್ಮೇಲೆ ನಮ್ಮ ಅಜ್ಜಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ, ಇಲ್ಲ ಹೋಗಿದೆ, ಪ್ರಾಣ ಹೋಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ನಾವು ಅಂಕೋಲದಿಂದ ದಾವಣಗೆರೆಗೆ ಶಿಫ್ಟ್ ಆಗಿದ್ದು. ಹೆಂಗಾಗಿದೆ ಅಂತಂದರೆ, ನಮ್ಮಪ್ಪ ತೀರ್ಕೊಂಡಾಗ ಅವ್ರ ಬಾಯಿಂದ ಮೂಗಿಂದ ಬ್ಲಡ್ ಬರ್ತಾ ಇತ್ತು. ಹೆಂಗೆ ಅಂತಂದರೆ, ಹತ್ತಿ ಹಿಂಗಿಟ್ರು ಹೊರಗಡೆ ಹಂಗೆ ಬರ್ತಾ ಇತ್ತು. ಬಾಯಲ್ಲಿ ಮೂಗಲ್ಲಿ ಹತ್ತಿ ಇಟ್ರು ಅದು ಹಂಗೆ ಹೊರಗೆ ಬರೋದು. ಅದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನನಗೆ ನೋಡಿದ್ರೆ ಆಶ್ಚರ್ಯ, ಹಾರ್ಟ್ ಅಟ್ಯಾಕ್ ಆಗಿರೋದು. ಅದು ಹೆಂಗೆ ಬರುತ್ತೆ ಮೂಗಿಂದ ಬಾಯಿಂದ, ರಕ್ತ ಸತ್ತ ಮೇಲೂ ವ್ಯಕ್ತಿ ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಆಯಿತು. ಕೆಲವೊಬ್ರು ಅದು ಇದು ಮಾಡಿಸಿದ್ದಾರೆ ಹಂಗೆ ಹಿಂಗೆಲ್ಲ ಅಂತ ಹೇಳ್ತಾ ಇದ್ರು. ತಂದೆ ಹಾಂ, ಅದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. ಯಾಕೆ, ಏನಕ್ಕೆ ಮಾಡಿಸ್ತಾರೆ ಅಂದ್ರೆ ಯಾರನ್ನ ಅಂದರೆ ಹೋಟೆಲ್ ಚೆನ್ನಾಗಾಗ್ತಿತ್ತು, ಹಾಗೆ ಹಿಂಗೆ, ಅದಕ್ಕೆ ಏನೋ ಮಾಡಿಸಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ವಾಟ್ ಎವರ್, ಅದೆಲ್ಲ ಒಂದು ರೀಸನ್ ಅನ್ಸುತ್ತೆ ಅಷ್ಟೇ. ಹಂಗೆ ಒಂದು ಸಾವಿಗೆ ಒಂದು ರೀಸನ್ ಅಂತ ಅನ್ಸುತ್ತೆ ಅಷ್ಟೇ. ಇವಾಗ ನೋಡಿ, ಎಲ್ಲೋ ಒಂದು ಮೊನ್ನೆ ಮಥುರಾದಲ್ಲಿ ಎಲ್ಲೋ ಭಜನೆ ಮಾಡ್ಕೊಂಡೇ ಆ ನದಿಲಿ ಹಂಗೆ ಪ್ರಾಣ ಹೋಗ್ಬಿಡ್ತು ಕೆಲವ್ದು. ಅದೊಂದು ರೀಸನ್ ಅಂತ ಅನ್ಕೊಳ್ತೀನಿ ಅಷ್ಟೇ. ಅಲ್ವಾ, ಟೈಮ್ ಬಂದಾಗ ಟೈಮ್ ಬಂದಾಗ ಭಗವಂತನೇ ಟೈಮ್ ಫಿಕ್ಸ್ ಮಾಡಿರ್ತಾನೆ. ಹಂಗಿರುವಾಗ ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ಅದೊಂದು ಶಾಕಿಂಗ್. ನಾನು 6th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾ ಇದ್ದೆ. ನಮ್ಮಪ್ಪ ತೀರ್ಕೊಂಡಿದ್ದಾರೆ ಅಂತ ಫೋನ್ ಕಾಲ್ ಬರಲಿಲ್ಲ. ಅದು ಹೆಂಗೆ ಬಂತು ಅಂದರೆ, ಅಮ್ಮ ಪ್ಯಾನಿಕ್ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲ ಅವ್ರೇನೋ ಹುಷಾರಿಲ್ಲ, ಬನ್ನಿ ಬನ್ನಿ ಅಂತೇಳಿ ಕರೆಸ್ಕೊಂಡು, ನಾನು ಎಕ್ಸಾಮ್ ಬರೀತಿದ್ದೋಳು. ನಂಗೆ ಇವಾಗಲೂ ನೆನಪಿದೆ. ಎಕ್ಸಾಮ್ ಬರೀತಿದ್ದೋಳು ಹಂಗೆ ಬಿಟ್ಬಿಟ್ಟು, ನಾನು ಎಕ್ಸಾಮ್ ಬರಿಬೇಕು ಬಿಡಿ ಬಿಡಿ ಅಂತಂದ್ರೂ, ಇಲ್ಲ ಹೋಗಮ್ಮ ಹೋಗಮ್ಮ ಅಂತೇಳಿ ಕಳಿಸಿದ್ರು. ಆದರೆ ನಂಗೊಂದು 6th ಸೆನ್ಸ್, ಇಲ್ಲ ಏನೋ ಆಗಿದೆ ಅಂತ. ಸೊ ಆವಾಗ ನೋಡಿದ್ರೆ ದಾವಣಗೆರೆಯಲ್ಲಿ ನಮ್ಮ ಅಪ್ಪನ ಬಾಡಿ ಹಾಕಿದ್ರು.
ಸೊ ನೋಡಿ ತುಂಬಾ ಅಂದ್ರೆ ತುಂಬಾ ಶಾಕ್ ಆಯ್ತು. ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಮ್ಮಂಗ್ ಒಂದ್ ಸ್ವಲ್ಪ ಒಂಥರ ಮೈಂಡ್ ಅಪ್ಸೆಟ್ ತರಾನೇ ಆಗ್ಬಿಟ್ಟಿತ್ತು. ಹೆಂಗೆ ಅಂತಂದ್ರೆ ಏನಾಗ್ತಿದೆ ಈಗ ಸಡನ್ ಆಗಿ ಒಂದ್ ಡೆಡ್ ಬಾಡಿ ನೋಡಿದ ತಕ್ಷಣ ಹಿಂಗಾಗುತ್ತೆ. ಮುಂದೆ ಏನು ನಮ್ಮಪ್ಪ ಯಾವ್ದೇ ಆಸ್ತಿ ಮಾಡಿರ್ಲಿಲ್ಲ. ಏನು ಮಾಡಿರ್ಲಿಲ್ಲ. ಅವ್ರ ನಮ್ ಕಡೆ ಏನೋ ಆಸ್ತಿ ನಿಮ್ ತಾತಂದು. ಎಂತದೂ ಇಲ್ಲ. ಏನೂ ಇರ್ಲಿಲ್ಲ. ಸೊ ಅದು ಏನು ನಮ್ 3 ಜನ ಮಕ್ಳನ್ನ ಹೆಂಗ್ ಸಾಕೋದು? ಅದೆಲ್ಲ ತಲೆಗೆ ಬಂದಿತ್ತೋ ಏನೋ. ನಮ್ಮಮ್ಮ ತುಂಬಾ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಸೊ ಆಗ ದಾವಣಗೆರೆಯಿಂದ ನಾವು ನಮ್ಮಪ್ಪನ ದೇಹನ ಅಲ್ಲಿಗೆ ತಗೊಂಡು ಬಂದು ಸ್ವಂತ ಊರಲ್ಲಿ ಸರಸ್ವತಿಪುರದಲ್ಲಿ ಮಣ್ಣು ಮಾಡಿ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ರಿಯಲ್ ಲೈಫ್ ಹೆಂಗಿರುತ್ತೆ, ಒಬ್ಬ ತಂದೆ ಇಲ್ಲ ಅಂದ್ರೆ ಲೈಫ್ ಹೆಂಗಿರುತ್ತೆ ಅಂತ ಅವಾಗ ಸ್ಟಾರ್ಟ್ ಆಗಿದ್ದು. 6th ಸ್ಟ್ಯಾಂಡರ್ಡ್ ಇಂದಾನೆ ಸ್ಟಾರ್ಟ್ ಆಯ್ತು. ತುಂಬಾ ಜನ ಇವಾಗ ಹೇಳ್ಬೋದು ಎಷ್ಟು ಜನ ಕೆಲವ್ರು ಮಾತಾಡ್ಕೋತಾರಲ್ವಾ, ಎಷ್ಟು ಜನ ಎಷ್ಟು ಜನಕ್ಕೆ ತಂದೆ ಇಲ್ಲ, ಎಷ್ಟು ಜನ ಹೆಂಗಿಲ್ಲ, ಎಷ್ಟು ಜನ ಕಷ್ಟಪಟ್ಟಿಲ್ಲ. ನಿಮ್ಮ ಲೈಫಲ್ಲಿ ಆ ಕಷ್ಟ ಆದಾಗ್ಲೇ ಗೊತ್ತಾಗೋದು, ಹೌದು ಇಷ್ಟು ಕಷ್ಟ ಇದೆ ನಮ್ಮ ಲೈಫಲ್ಲಿ ಅಂತ. ನಾವು ಆರಾಮಾಗಿ ಹೇಳ್ಬೇಕು, ಇವ್ರೇನು ಜಗತ್ತಲ್ಲಿ ಎಷ್ಟೊಂದು ಕಷ್ಟಪಡೋರಿದ್ದಾರೆ, ಇವ್ರದೇನ್ ಕಷ್ಟ ಅಂತ. ಎಷ್ಟು ಇವ್ರೊಬ್ಬರಿಗೆ ಕಷ್ಟನಾ? ಹಾ ಆ ಥರ ಮಾತಾಡ್ಕೊಳ್ಬೋದು. ಆದ್ರೆ ನಮ್ಮ ಲೈಫಲ್ಲಿ ಆ ಕಷ್ಟ ನಿಮ್ ಲೈಫಲ್ಲಿ ಆ ಕಷ್ಟ ಆದಾಗ್ಲೇನೆ ಅದ್ರ ಬೆಲೆ, ಆ ಕಷ್ಟ ಹೆಂಗಿರುತ್ತೆ ಅನ್ನೋದು ಗೊತ್ತಾಗೋದು. ಬಟ್ ಆಗ ಸತ್ತಾಗ ನಮ್ಮಮ್ಮ ಓದಿದ್ದು 8ನೇ ಕ್ಲಾಸು, 8th ಸ್ಟ್ಯಾಂಡರ್ಡ್ ಓದಿದ್ದು. ನನಗೆ ಇವಾಗ್ಲೂ ನಾವೀಗ ಏನೋ ಒಂದು ಓದ್ಕೊಂಡಿದೀವಿ. ನಾನು ಡಿಗ್ರಿ ಇನ್ಕಂಪ್ಲೀಟು. ಸೊ ಆದ್ರೂ ನಂಗೆ ಭಯ, ಏನೇ ಒಂದು ಮಾಡೋದಕ್ಕಾದ್ರೂ ಭಯ ಇರುತ್ತೆ. ಆದ್ರೆ 8th ಸ್ಟ್ಯಾಂಡರ್ಡ್ ಓದ್ಕೊಂಡು ಅಮ್ಮ 8ನೇ ಕ್ಲಾಸ್ ಓದ್ಕೊಂಡು ಓದಿದ್ರು ಅಷ್ಟೇ. ಸೊ ಅದು ಹೋಗಿ ಏನ್ ಮಾಡ್ತಾರೆ ಅವರು, ಏನ್ ಕೆಲಸ ಕೊಡ್ತಾರೆ, 3 ಜನ ಮಕ್ಳನ್ನ ಹೆಂಗ್ ಸಾಕ್ತಾರೆ? ಸೊ ಅದು ಚಾಲೆಂಜಿಂಗ್ ಆಗಿತ್ತು. ನನಗೆ ಈಗ್ಲೂ ನೆನಪಿದೆ, ನಮ್ಮಮ್ಮ ಒಂದು ಬ್ಲ್ಯಾಕ್ ಸ್ಯಾರಿ ಉಟ್ಟಿದ್ರು. ನಂಗೆ ಈಗ್ಲೂ ಕಣ್ಣು ಮುಂದೆ ಕಟ್ದಾಗಿದೆ. 2 ಹಿಂಗ್ ಸೆರಗನ್ನ ತಗೊಂಡ್ಬಿಟ್ಟು ನಮ್ಮಪ್ಪಂಗೆ ದುಡ್ಡು ಕೊಡ್ಬೇಕಾಗಿತ್ತು. ಎಷ್ಟೊಂದು ಜನ ದುಡ್ಡು ಕೊಡ್ಬೇಕಾಗಿತ್ತು. ಎಲ್ರು ಹಿಂಗ್ ಸೆರಗುಡ್ಬಿಟ್ಟು ಕೇಳಿದ್ದಾರೆ, ಕೊಡಿ ದುಡ್ಡು. ಬಿಕಾಸ್ ನಾನು ಅಳ್ಬಾರ್ದು ಅಂತೀನಿ. ಆ ಸಿಚುವೇಶನ್ ಬಂದಾಗ ಅಳು ಬಂದೇ ಬರುತ್ತೆ. ಹಿಂಗ್ ಕೊಟ್ಬಿಟ್ಟು ಕೊಡಿ ದುಡ್ಡು, ನನ್ನ ಗಂಡನ ಹತ್ರ ಇಸ್ಕೊಂಡಿರೋ. ಯಾಕೆಂದ್ರೆ ನಮ್ಮಪ್ಪ ಎಲ್ಲ ಬರ್ದಿಡ್ತಾ ಇದ್ರು, ಪ್ರತಿ ಒಂದನ್ನು ಬರ್ದಿಡ್ತಾ ಇದ್ರು. ಸೊ ಅದು ಯಾರ್ಯಾರಿಗೆ ಯಾರ್ಯಾರು ಅವ್ರಿಗೆ ಎಷ್ಟೆಷ್ಟು ಕೊಡಬೇಕು ಎಲ್ಲ. ಒಬ್ಬರು ₹1 ಕೊಡ್ಲಿಲ್ಲ ಅಮ್ಮಂಗೆ, ಏನಂದ್ರು ಅವರೆಲ್ಲ? ಕೊಡ್ಲಿಲ್ಲ. ಸೊ ಹಂಗೆ ಅಮ್ಮ ಬಂದ್ಬಿಟ್ರು. ನಮ್ದು ಏನು ಅಂಕೋಲದಿಂದ ನಾವು ಶಿಫ್ಟ್ ಮಾಡ್ಕೊಂಡು ಬಂದು ನಾವಿದ್ದಿದ್ದೆ ಫುಟ್ಪಾತಲ್ಲಿ. ಯಾವ ಫುಟ್ಪಾತ್ ಅಂದ್ರೆ ದಾವಣಗೆರೆ ಕಾಮತ್ ಹೋಟೆಲ್ ಇದೆ, ಅದ್ರ ಎದುರುಗಡೆ ಒಂದು ಪಾತ್ವೇ ಇದೆ. ಸೊ ಅಲ್ಲಿ ಒಂದು ಟೆಂಟ್ ಹಾಕೊಂಡು ನಮ್ಮಮ್ಮ, ನಾನು, ನಮ್ಮ ಅಜ್ಜಿ ಒಂದು 15 ಡೇಸ್ ಇದ್ವಿ, ಮನೆ ಸಿಗೋವರ್ಗುನು. ಅಂದ್ರೆ ಮನೆ ಯಾವ್ದು ಏನು ಇರ್ಲಿಲ್ಲ? ಮನೆನೇ ಇರ್ಲಿಲ್ಲ ಅಲ್ಲಿ ಅಲ್ಲಿ. ಊರಲ್ಲಿ ಸರಸ್ವತಿಪುರಂ. ಅಲ್ಲೂ ಏನೂ ಇರ್ಲಿಲ್ಲ. ಆ ಮನೆ ಎಲ್ಲ ಆಲ್ರೆಡಿ ಬಿದ್ದೋದಂಗಾಗಿತ್ತು. ಸೊ ಅಲ್ಲೂ ಹೋಗಕ್ಕಾಗ್ತಾ ಇರ್ಲಿಲ್ಲ. ಹಾಗಾಗಿ ದಾವಣಗೆರೆಯಲ್ಲಿ ಫುಟ್ಪಾತ್ ಮೇಲೆ. ಫುಟ್ಪಾತಲ್ಲಿ ಹೆಂಗೆ ಅಂದ್ರೆ, ನಾವು ಬೆಳಗ್ಗೆ ಹೇಳಿದ್ನಲ್ಲ ಹೋಟೆಲಲ್ಲಿ ಆರಾಮಾಗಿ ತಿನ್ಕೊಂಡು ಅದು ಇದು ಪಲಾವು ಹಂಗೆ ಎಲ್ಲ, ನಾನು ಹಾರ್ಲಿಕ್ಸ್ ಕುಡ್ಕೊಂಡು, ನನ್ನ ತಮ್ಮ ಬೋರ್ಮಿಟ ಅದು ಇದು ಕುಡ್ಕೊಂಡು ಎಲ್ಲ ಚೆನ್ನಾಗಿದ್ದವರು. ಸಡನ್ನಾಗಿ ಊಟ ಇಲ್ಲ. ಹಿಂಗಾಗುತ್ತೆ ಊಟ ಇಲ್ಲ ಅಂತಂದ್ರೆ. ಚಿಕ್ಕ ಮಕ್ಕಳಲ್ವಾ, ನಾನೇ 6th ಸ್ಟ್ಯಾಂಡರ್ಡ್ ಅಂದರೆ ನನ್ನ ತಮ್ಮಂದ್ರು 2ನೇ ಕ್ಲಾಸ್, ಇನ್ನೊಬ್ಬ 1ನೇ ಕ್ಲಾಸ್ ಹಂಗೆ. ಸೊ ಹಂಗೆ ಏನೂ ಇಲ್ಲ. ಆ ಕಾಮತ್ ಹೋಟೆಲಿಂದ ಸ್ಮೆಲ್ ಬರ್ತಾ ಇದೆ. ನಮಗೆ ತಡ್ಕೊಳಕ್ಕಾಗ್ತಿಲ್ಲ ಆ ಸ್ಮೆಲ್ಲಿಗೆ, ಹೊಟ್ಟೆ ಹಸಿವು ತಡ್ಕೊಳಕ್ಕಾಗ್ತಿಲ್ಲ. ಆದ್ರೂ ಕೈಯಲ್ಲಿ 1 ಪೌಂಡ್ ಬ್ರೆಡ್ ಅಷ್ಟೆ. ಆ 1 ಪೌಂಡ್ ಬ್ರೆಡ್ಡನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ತಿನ್ಬೇಕು. ನಮ್ಮಮ್ಮ ನಮ್ಮ ಅಜ್ಜಿ ಏನ್ ಮಾಡ್ತಿದ್ರು, ಮನೆ ಹುಡ್ಕೋಕ್ ಹೋಗೋರು. ಒಂದ್ ಕಡಿಮೆ ಬಾಡಿಗೆಗೆ ಎಲ್ಲೋ ಈ ಸಾಮಾನೆಲ್ಲ ಇಟ್ಕೊಂಡು ಮಕ್ಳನ್ನ ಇಟ್ಕೊಳಕ್ ಸಿಗುತ್ತಾ ಒಂದ್ ಜಾಗ ಅಂತ ಮನೆ ಹುಡ್ಕೋಕ್ ಹೋಗೋರು. ನನ್ನ ತಮ್ಮಂದ್ರನ್ನೆಲ್ಲ ಇದ್ರೊಳಗೆ ಆ ಟೆಂಟ್ ಒಳಗೆ ಇಟ್ಕೊಂಡು ಕಾಯ್ತಾ, ನಮ್ಮಮ್ಮ ಅವ್ರು ಬರ್ತಾರೆ ಅಂತ ಕಾಯ್ತಾ ಕೂರ್ತಾ ಇದ್ದೆ. ಅದೇ ನೀವೇ ಕಟ್ಕೊಂಡಿದ್ದ ಟೆಂಟ್ ಅದು? ಹೌದು. ಈ ಪ್ಲಾಸ್ಟಿಕ್ ಬರುತ್ತಲ್ಲ,
ಅದು. ಅಂದ್ರೆ ಮಳೆ ಗಿಳೆ ಬಂದ್ರೆಲ್ಲ ನೆನೆ ಹತ್ತಾತ. ಆ ಥರ ಆ ಸಿಚುವೇಶನಲ್ಲಿ ಮಳೆ ಗಿಳೆ ಏನೂ ಇರಲಿಲ್ಲ. ಸೊ ಹಿಂಗಿತ್ತು. ಹಂಗೆ 1 ಪೌಂಡ್ ಬ್ರೆಡ್ಡನ್ನ ಸಂಜೆವರೆಗೂ ತಿನ್ಕೊಂಡು, ಅದಾದ್ಮೇಲೆ ಅಮ್ಮ ಬರೋರು, ಅಷ್ಟೇ ಏನೋ ಒಂದು ತರೋರು. ಒಂದೊಂದು ದಿನ ಅದು ಇರ್ತಾ ಇರಲಿಲ್ಲ. ಆ ಬ್ರೆಡ್ ಅಷ್ಟೇ ನಮಗೆ ಗತಿ, ಇನ್ನೇನೂ ಇರಲಿಲ್ಲ. ಆದ್ಮೇಲೆ ಮನೆ ಸಿಕ್ತು. ಆ ಮನೆ ಹೆಂಗೆ ಸಿಕ್ತು ಅಂತಂದರೆ, ನಮ್ಮ ಸಾಮಾನು ಇಟ್ಕೋಬೋದಷ್ಟೇ, ಥಿಂಗ್ಸ್ಗಳನ್ನ ಇಟ್ಕೋಬೋದಷ್ಟೇ. ಆದರೆ ಕುತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ನಾವೆಲ್ಲ ನಮ್ಮಮ್ಮನ ತೊಡೆ ಮೇಲೆ ಮಲಗ್ತಾ ಇದ್ವಿ. ನಮ್ಮಮ್ಮ ಕಾಲು ಚಾಚ್ಕೊಂಡು ಹಿಂಗೆ ಗೋಡೆಗೆ ಹೊರ್ಕೊಂಡು ಮಲ್ಕೊಂಡು, ನಮ್ಮಮ್ಮನ ಕಾಲ ಮೇಲೆ ನಾವೆಲ್ಲ ಮಲಗ್ತಾ ಇದ್ವಿ. ಇವಾಗಲೂ ನನಗೆ ಸ್ಪೈಸಿ ಫುಡ್ ತುಂಬ ಇಷ್ಟ. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಇವಾಗ ಒಂದು ಹಸಿಮೆಣ್ಸಿಕಾಯಿ ಹಂಗೆ ಕಡ್ಕೊಂಡು ತಿಂತೀನಿ. ಯಾಕೆ? ಸೊ ಸ್ಪೈಸಿ ಫುಡ್ ಯಾಕೆ ಅಷ್ಟು ಇಷ್ಟ ಅಂದರೆ, ನಮಗೆ ಊಟಕ್ಕೆ ಏನೂ ಇಲ್ಲದೆ ಇರುವಾಗ ಹೆಂಗಿತ್ತು ಅವಾಗೆಲ್ಲ ಸೀಮೆಣ್ಣೆ ಸ್ಟವ್. ಸೀಮೆಣ್ಣೆ ತರಕ್ಕೆ ದುಡ್ಡಿದ್ರೆ ಅಕ್ಕಿ ತರಕ್ಕೆ ದುಡ್ಡು ಇರ್ತಾ ಇರಲಿಲ್ಲ. ಅಕ್ಕಿ ತರಕ್ಕೆ ದುಡ್ಡಿದ್ರೆ ತರಕಾರಿ ಸೀಮೆಣ್ಣೆ. ತರಕ್ಕೆ ದುಡ್ಡು, ಇದು ತರಕ್ಕೆ ದುಡ್ಡಿರ್ತೆ. ಅನ್ನ ಒಂದು ಮಾಡ್ಕೊತಾ ಇದ್ವಿ. ಆ ಅನ್ನಕ್ಕೆ ಖಾರದ ಪುಡಿ ಕಲಸೋದು, ಹ್ಮ್. ಚೆನ್ನಾಗಿ ಕಲಿಸ್ಕೊಡೋರು. ಅದನ್ನೇ ಆ ಚಿಕ್ಕ ವಯಸ್ಸಲ್ಲಿ ಖಾರ ತಡ್ಕೊಳಕ್ಕಾಗಲ್ಲ, ಆದರೂ ಅದನ್ನೇ ತಿಂತಾ ಇದ್ದಿದ್ದು. ಖಾರ ಅಂದರೆ ಖಾರ. ಸೊ ಅದನ್ನು ತಿನ್ಕೊಂಡು 3 ಜನನು ಪಕ್ಕದ ಮನೇಲಿ ಎಂಥ ಸ್ಮೆಲ್ ಏನೇ ಬರಲಿ, ಯಾರಾದರೂ ಏನಾದರೂ ಏನು ಊಟ ಆಯ್ತಾ, ಏನಮ್ಮ ಏನು ಬೇಕು ಅಂತ ಏನಾದ್ರು ಕೇಳಿದ್ರೆ, ಅಯ್ಯೋ ಇಲ್ಲ ನಮ್ಮ ಮನೆಗೆ ಪಾಯಸ ಮಾಡಿದ್ವಿ, ನಮ್ಮ ಮನೆಗೆ ಪಲಾವ್ ಮಾಡಿದ್ವಿ. ನಮ್ಮಮ್ಮ ಏನು ಹೇಳ್ಕೊಡ್ತಾ ಇರಲಿಲ್ಲ, ಆದರೆ ನಾನು ನನ್ನ ತಮ್ಮಂದ್ರು ಇದನ್ನೇ ಹೇಳ್ತಾ ಇದ್ವಿ. ನಮ್ಮ ಮನೆಗೆ ನಮ್ಮಮ್ಮ ಅಡುಗೆ ಮಾಡಿದ್ದಾರೆ, ಹೊಟ್ಟೆ ತುಂಬ ತಿಂದ್ವಿ, ಬೇಡ ಅಂತ. ಅಯ್ಯೋ ಅಳ್ಬೇಡಿ ನೀವು, ಸರಿ. ಅಯ್ಯೋ ಅಳ್ಬೇಡಿ, ನಂಗೆ ಅಳು ಬರುತ್ತೆ. ನನಗೆ ಖಾರದ ಪುಡಿ ಅನ್ನ ಕಲ್ಸ್ಕೊಂಡು ತಿಂದು ಏನಾಗ್ಬಿಟ್ಟಿತ್ತು ಅಂತಂದ್ರೆ, ಅದಾದಮೇಲೆ ಇದಕ್ಕೆ ಕಳ್ಸೋರಲ್ಲ ಸ್ಕೂಲ್ಗೆ, ನಮ್ಮ ಅಜ್ಜಿ ಅವರು ಇವರು ಕೈ ಕಾಲು ಹಿಡ್ದು ಒಂದು ಸ್ಕೂಲಿಗೆ ಸೇರಿಸಿದ್ರು, ಡೊನೇಷನ್ ಇಲ್ದಂಗೆ. ಸೊ ಸೇರಿಸಿದಾಗ ಮುದ್ದೇಗೌಡರು ಮಲ್ಲಮ್ಮ ಸ್ಕೂಲ್ ಅಂತ ನಾನು ಓದಿದ್ದು. ಮುದ್ದೇಗೌಡ್ರು ಮಲ್ಲಮ್ಮ ಹೆಸರು ಚೆನ್ನಾಗಿ. ಸೊ ಆ ಸ್ಕೂಲಲ್ಲಿ ನಾನು ಓದಿದ್ದು. ಓದಿದಾಗ ಹೆಂಗೆ ಅಂದರೆ, ನಾವು 3 ಜನ ಬೇರೆ ಕುತ್ಕೊತಾ ಇದ್ವಿ, ನಾನು ನನ್ನ ತಮ್ಮಂದ್ರು ಎಲ್ಲ. ಯಾಕೆಂದರೆ ನಾವು ಊಟ ಏನು ತಂದಿದ್ವಿ ಯಾರಿಗೂ ಗೊತ್ತಾಗಬಾರ್ದಲ್ಲ. ಸೊ ಹಾಗಾಗಿ ಊಟ ಏನಿತ್ತು ಗೊತ್ತಾ, ಖಾರದ ಪುಡಿ ಅನ್ನ ಅಲ್ಲ, ಈ ಮಂಡಕ್ಕಿ. ಬುರುಗು. ಅಷ್ಟೇ, ವೈಟ್ ಮಂಡಕ್ಕಿ, ಅದಕ್ಕೇನು ಒಗ್ಗರಣೆ ಏನೂ ಇಲ್ಲ, ಆ ಮಂಡಕ್ಕಿ ಅಷ್ಟೇ. ಆ ಮಂಡಕ್ಕಿ ಹಿಂಗೆ ಬಾಯಿಗೆ ಹಾಕೊಂಡು ತಿನ್ನೋದಷ್ಟೇ. ಆ 3 ಜನ ಕುತ್ಕೊಂಡು ಅದನ್ನು ತಿಂತಾ ಇದ್ವಿ. ಅಮ್ಮ ಏನ್ ಕೆಲಸ ಮಾಡ್ತೇವೆ ಟೈಲರಿಂಗ್ ಮಾಡೋರು, ಮನೆಯಲ್ಲಿ? ಅಲ್ಲ ಹೊರಗಡೆ ಓಕೆ. ಟೈಲರಿಂಗ್ ಮಾಡ್ಕೊಂಡು ಗಾರ್ಮೆಂಟ್ಸ್ ಅದು ಹೋಗೋರು. ಈಗ ನೀವು ಅಲ್ಲೇ ಬಾಡಿಗೆ ಮನೆ ಅಂದ್ರಲ್ಲ, ಹ್ಮ್. ಎಷ್ಟು ದೊಡ್ಡದಾಗಿತ್ತು ಅದು? ಅದು ಒಂದು ಎಷ್ಟಂತ ಹೇಳೋಕ್ಕಾಗಲ್ಲ, ಒಬ್ರು ಇಬ್ರು ಕುತ್ಕೊಳ್ಬೋದು ಅಷ್ಟೇ. ಅಂದ್ರೆ ಒಂದು ವಾಶ್ರೂಮ್ ಇರುತ್ತಲ್ಲ, ಒಂದು ವಾಶ್ರೂಮು. ಅಯ್ಯೋ ಅದು ವಾಶ್ರೂಮ್ ಹಂಗಲ್ಲ, ವಾಶ್ರೂಮ್ ಅಂದ್ರೆ ಒಂದು ಬಚ್ಲಿತ್ತು ಸ್ನಾನ ಮಾಡೋಕ್ಕಷ್ಟೇ. ಇನ್ನು ವಾಶ್ರೂಮ್ ಬಾತ್ರೂಮಿಗೆ ಹೋಗ್ಬೇಕು ಅಂತಂದ್ರೆ, ನಾವೇನಾದರೂ ವಾಶ್ರೂಮ್ಗೆ ಹೋಗ್ಬೇಕಂತಂದ್ರೆ ಹಿಂದೆ ರೋಡಿಗೆ ಹೋಗ್ಬೇಕಾಗಿತ್ತು. ಆ ಮನೆಗೆ ಒಂದು 4-5 ಜನ ಬಾತ್ರೂಮ್ಗೆ ಹೋಗೋರು. ನಾವು ಹಿಂದೆ ರೋಡ್ಗೆ ಹೋಗಿ ಕಾಯ್ಕೊಂಡು ಆ ಬಾತ್ರೂಮ್ಗೆ ಹೋಗ್ಬೇಕಾಗಿತ್ತು, ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು. ಸೊ ಹಾಗೆ ಏನು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಅಲ್ಲೇ ಕುತ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಜಾಗ ಇದ್ದಿದ್ದು, ಇನ್ಯಾವುದಕ್ಕೂ ಜಾಗನೇ ಇರ್ತಲ್ಲ. ಹಂಗಾಗಿ ನಂಗೆ ಈಗಲೂ ಸ್ಪೈಸಿ ಫುಡ್ ಅಷ್ಟು ಇಷ್ಟಪಡ್ತೀನಿ ಅಂತಂದರೆ, ಈಗಲೂ ಮನೇಲಿ ಏನೂ ಮಾಡ್ಕೊಂಡು ನಂಗೆ ಖಾರದ ಪುಡಿ ಅನ್ನ ತಿಂದಷ್ಟು ಖುಷಿ ಇನ್ಯಾವುದೂ ಸಿಗಲ್ಲ. ಸಖತ್ ಖಾರದ ಪುಡಿ. ಖಾರದ ಪುಡಿ ಅನ್ನ, ಒಂಚೂರು ಎಣ್ಣೆ ಹಾಕ್ಕೊಳೋದು ಅದ್ರ ಮೇಲೆ, ಚೆನ್ನಾಗಿ ಕಲಿಸ್ಕೊಳ್ಳೋದು. ಈರುಳ್ಳಿ ಇದ್ದರೆ ಈರುಳ್ಳಿ ಜೊತೆ ನೆಂಚ್ಕೊಂಡು ತಿನ್ನೋದು, ಇಲ್ಲ ಅಂದರೆ ಹಂಗೇನೆ. ಈಗ ಚೈಲ್ಡ್ಹುಡ್ ಎಲ್ಲ ಆಮೇಲೆ ಒಂದಿನ ಏನಾಗ್ಬಿಡ್ತು, ಬೋರ್ ಆಗುತ್ತಲ್ಲ ಯಾರಿಗೇ ಆಗಲಿ, ಅಷ್ಟು ತಿಂದು ಬೋರ್ ಆಗುತ್ತೆ. ಮತ್ತು ದುಡ್ಡು ಇರಲಿಲ್ಲ ಅವಾಗೆಲ್ಲ. ಒಂದು 2 ರೂಪಾಯಿಗೆ 5 ರೂಪಾಯಿಗೆ ಸಾಂಬಾರು ಕೊಡೋರು ಹೋಟೆಲಲ್ಲಿ. ಆ 2 ರೂಪಾಯಿಗೆ ಹೋಟೆಲಲ್ಲಿ ಸಾಂಬಾರು ತರ್ತಾ ಇದ್ವಿ. ಅಲ್ಲೂ ಭಗವಂತ ನಮ್ಗೊಂದು ಟ್ವಿಸ್ಟ್ ಕೊಟ್ಬಿಟ್ಟ. ಏನಂದರೆ, ಸಾಂಬಾರು ತರ್ತಾ ಇದ್ವಿ 1-2 ದಿನ ಆಯಿತು, 3 ದಿನ ಆಯ್ತು, 4ನೇ ದಿನಕ್ಕೆ ಅದರಲ್ಲಿ ಜಿರಳೆ ಸಿಕ್ಬಿಡ್ತು ಸಾಂಬಾರಲ್ಲಿ. ತರಿಸ್ಲೇ ಇಲ್ಲ ಸಾಂಬಾರು. ಮತ್ತೆ ಕೊನೆಗೆ ಅದೇ ಖಾರದ ಪುಡಿ ಅನ್ನ. ಸೊ ಹಂಗೆ ತಿಂತಿದ್ದಿದ್ದು. ಹಾಗೆ ಅಕ್ಕಪಕ್ಕದವರು ಅಂದರೆ ಸ್ವಲ್ಪ ದೂರದಲ್ಲೇ ಒಂದು ಮನೆ ಇತ್ತು, ಅವ್ರನ್ನ ಇವತ್ತಿಗೂ ನೆನೆಸ್ಬೇಕು. ಸೊ ಅವ್ರ ಹೆಸರು ಮಂಜುನಾಥ ಅಂಕಲ್ ಅಂತ, ನಮ್ಮ ಅಪ್ಪ ಹೆಸರು ಮಂಜುನಾಥ್ ಅಂತ. ಆಮೇಲೆ ಅಜ್ಜಿ ಇದ್ದರು. ಸೊ ಆ ಅಜ್ಜಿ ತುಂಬ ಹಚ್ಕೊಂಡಿದ್ರು ನಮ್ಮನ್ನು. ಅವ್ರೇನು ಮಾಡೋರು, ಯಾವ್ದಾದ್ರು ಹಬ್ಬಕ್ಕೆ ರೇಷನ್ ಕೊಡ್ಸೋರು ನಮಗೆ, ಅಕ್ಕಿ, ಅದು ಕಾಳು ಬೇಳೆ. ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ಬರೋಷ್ಟೊಳಗೆ ಒಂದು ಗ್ಲಾಸ್ ಟೀ ಮಾಡಿಟ್ಟಿರೋರು. ಅಜ್ಜಿ
ಯಾರು ಸಂಬಂಧಿಕರು ಯಾರೂ ಆಗಲ್ಲ. ನಮಗೆ ನಾವೇ ಇಲ್ಲ ಅಕ್ಕಪಕ್ಕದವರು ಅಂತಾರಲ್ಲ ಅವರು ಇವರು ಗೊತ್ತಿರೋರ್ಗಿನ ಗೊತ್ತಿಲ್ದಿರೋರೇ ನಮ್ಗಾಗೋದು. ಈ ಸಂಬಂಧಿಕರು ಅಂತ ಇದ್ರಲ್ಲ ನಿಮಗೆ, ಹ್ಮ್. ಅಪ್ಪನ ಕಡೆ ಅಮ್ಮನ ಕಡೆ, ಅಜ್ಜಿ ಅವರು. ಸೊ ಅವರು ಇವರು ಆಗ್ತಿದ್ದು. ಆಮೇಲೆ ಸಂಬಂಧಿಕರು ಅಂತ ಹೇಳಿದ್ರಲ್ವಾ ನೀವು, ಸಂಬಂಧಿಕರು ಯಾರು ನಮ್ಗೆ ಹೆಲ್ಪ್ ಮಾಡಲಿಲ್ಲ. ಈಗ ಅವರು ಇವರು ಒಂದಿಷ್ಟು 1,000ನೋ 2,000ನೋ ಕೊಟ್ಟು ಏನೋ ಒಂದು ಮಾಡಿ ನೀವೆಲ್ಲೋ ಒಂದು ಬದುಕು ಕಟ್ಕೊತಾ ಇದ್ದೀರಾ, ನೀವು ಚೆನ್ನಾಗಿರಿ ಅಂತ ಒಬ್ಬರು ಹೆಲ್ಪ್ ಮಾಡಲಿಲ್ಲ. ಹಾಗಾಗಿ ಇಲ್ಲಿವರೆಗೂ ನಾವು ಯಾವ ಸಂಬಂಧಿಕರು ಎಂಟರ್ಟೈನ್ ಮಾಡಲ್ಲ. ಯಾರು ಬರೋದು ಇಲ್ಲ ನಮ್ಮ ಮನೆಗೆ. ಎಲ್ಲೋ ಅಮ್ಮನ ಕಡೆ ಒಂದು ಸ್ವಲ್ಪ ಬರ್ಬೋದು ಅಷ್ಟೇ. ಸೊ ಒಂದು ಫ್ಯಾಮಿಲಿ ಅದು ಬಿಟ್ರೆ ಇನ್ಯಾರೂ ಇಲ್ಲ. ಇವಾಗ ನಾವು ರಸ್ತೆಲಿ ನಡ್ಕೊಂಡು ಹೋಗ್ಬೇಕಂದ್ರೆ ಯಾರಾದರೂ ತೊಂದರೆಲಿದ್ದಾರೆ ಅಂತ ಗೊತ್ತಾದಾಗ ಅಥವಾ ಗುರುತು ಪರಿಚಯ ಇಲ್ಲದೆ ವ್ಯಕ್ತಿಗಳು ಬಂದು ಒಂದು ಊಟ ಕೊಡಿಸಿ ಏನೇನ ಅಂದಾಗ ನಾವು ಕೈಲಾದಷ್ಟು ನಾವು ಕೊಡ್ತೀವಿ. ಈ ಸಂಬಂಧಿಕರು ಅಂತ ಇರ್ತಾರಲ್ಲ, ಈ ಮನೆಗಾರರು, ಅವ್ರ ಹತ್ರ ಏನು ಇಲ್ಲದೆ ಇದ್ದಾಗ ಅದೊಂಥರ ಚೆನ್ನಾಗಿರುತ್ತೆ. ಅವ್ರ ಹತ್ರ ದುಡ್ಡು ಕಾಸಿಲ್ಲ, ಚೆನ್ನಾಗಿ ಇರುತ್ತೆ. ನೀವು ಬೇರೆಯವ್ರಿಗೆ ಹೋಗ್ಬಿಟ್ಟು ದಾನ ಧರ್ಮ ಮಾಡೋದು ಅಂತ ಪೋಸ್ಗಳು ಕೊಡೋಕ್ಕಿಂತ ನಿಮ್ಮ ಮನೆಗಳಲ್ಲೇ ನಿಮ್ಮ ಕುಟುಂಬದಲ್ಲೇ ಅಕ್ಕಪಕ್ಕದವರು ಪಾಪ ಹೌದು ರಸ್ತೆಗೆ ಬಂದಿರ್ತಾರೆ, ಹೌದು ಅವ್ರಿಗೆ ಹೋಗಿ ಒಂದು ಟೈಮ್ ನೀವು ಅನ್ನ ಕೊಡೋದು ಬೇಡ, ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಒಂದು ಹೌದು. ಮಾತು ಹೇಳಕ್ಕೆ ಹೌದು. ಏನ್ ರೋಗಗಳಲ್ಲ ಇವ್ರಿಗೆಲ್ಲ. ಹೌದು ಯಾರು ಇರಲ್ಲ. ಯಾರು ಅದು ಸಂಬಂಧಿಕರು ಹೇಳಿದಾರಲ್ಲ ಮೂವಿಲೇ ಡೈಲಾಗು, ಸಂಪಾದನೆ ಮಾಡೋವರೆಗೂ ಏನು ಸಂಬಂಧಿಕರು ಬರ್ತಾರೆ ಅಷ್ಟೇ. ನನಗೆ ಗೊತ್ತಿದ್ದಂಗೆ ಈಗ ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಹತ್ತಿರದವ್ರು ಯಾರಾದ್ರು ತುಂಬಾ ಕಮ್ಮಿ ಜನನೇ ಹೇಳಿದ್ದು ನಮ್ದೆಲ್ಲ ಒಂದು ತುಂಬು ಕುಟುಂಬ, ನಮಗ್ ದೊಡ್ಡಪ್ಪ ಒಳ್ಳೆಯವರು, ಚಿಕ್ಕಪ್ಪ ಒಳ್ಳೆಯವರು, ಮಾವ ಒಳ್ಳೆಯವರು ಅಂತ. ಅದ್ ಬಿಟ್ರೆ ಎಲ್ಲಾರ ಮನೆಗಳಲ್ಲೂ ಈ ತರದ್ ಇದ್ದೇ ಇರ್ತಾರಲ್ಲ. ಎಲ್ಲ ಪಾಪ ಯಾವ ಸಂಬಂಧಿಕರು ಯಾರಿಗೂ ಆಗಲ್ಲ, ಸುಮ್ನೆ ಹೆಸರಿಗಷ್ಟೇ. ಹೌದೌದು ನಿಜವಾಗ್ಲೂ ನಮ್ಗೆ ಆಗೋರು ನಮ್ಗೆ ಯಾವ ರಕ್ತ ಸಂಬಂಧಿಕರು ಅಲ್ಲ, ಸಂಬಂಧಿಕರು ಅಲ್ಲ, ಅಲ್ಲ ಸ್ನೇಹಿತರು, ಯಾರೋ ಭಗವಂತ ಕಳಿಸ್ಕೊಟ್ಟು ಭಗವಂತ ಕಳಿಸಿರ್ತಾನೆ. ಹೌದು ಅದು ನಿಜ. ಅವರ ಆ ಫ್ಯಾಮಿಲಿ ಅಂತೂ, ನಾನು ಜ್ಯೋತಿ ಅಕ್ಕ ಅಂತ, ಸೊ ಅಜ್ಜಿ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅಜ್ಜಿ ಈಗಲೂ ನೆನಪಿದ್ದಾರೆ. ಸೊ ಅವರೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು. ಸೊ ಅದು ಖುಷಿ ಆಗ್ತಾ ಇತ್ತು. ಏನೋ ಒಂದು ನಮಗೆ ಬೇಡ ಬೇಡ ಅಂದ್ರೂ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಬಿಕಾಸ್ ಏನಂದ್ರೆ ಅಮ್ಮ ಟೈಲರಿಂಗ್ ಮಾಡ್ತೀನಿ ಅಂತ ಹೋದಾಗ ಅಮ್ಮಂಗೆ ಬಾಂಬೆಗೆ ಬರ್ತೀಯಾ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಬರ್ತೀಯಾ, ಯಾಕೆಂದ್ರೆ ಅಮ್ಮನ ಚಿಕ್ಕ ಏಜು, ಏನೋ 29-30 ಏಜ್ ನಮ್ಮ ಅಮ್ಮಂಗೆ. ಯಾರು ಕೇಳ್ತಿತ್ತು ಬಾಂಬೆಗೆ ಬರ್ತೀರಾ? ಇದು ಬಟ್ಟೆ ಹೊಲಿಯಕ್ಕೆ ಹೋಗೋರಲ್ವಾ ಅಲ್ಲಿ, ಅಮ್ಮ ಚೆನ್ನಾಗಿದ್ರು ನೋಡೋದಕ್ಕೆ. ಆ ಸೂಪರ್ವೈಸರ್ಸ್ ಅಲ್ಲಿರೋರು ಅಲ್ಲಿಗೆ ಮೇಯ್ನಾಗಿ ಕೆಲಸ ಮಾಡೋರು ಕೇಳೋದು. ಆಮೇಲೆ ನಮ್ಮಮ್ಮ ಬಂದು ಹತ್ಕೊಂತ ನಮ್ಮ ಅಜ್ಜಿ ಹತ್ರ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ. ಆವಾಗ ನಮ್ಮ ಅಜ್ಜಿ ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿ 4 ಮನೆ ಪಾತ್ರೆ ಕಸ ನೆಲ ಒರೆಸಿ 4 ಮನೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದು ಯಾರು ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ. ಸೊ ಅವರು ನಿನ್ಗೆ ಒಳ್ಳೆ ಕೆಲಸ ಸಿಗೋವರೆಗೂ ನಾನು ನೋಡ್ಕೊತೀನಿ ಅಂತ ಅವರು. ಪಾಪ. ಹೌದು ಅವರಂತೂ ತುಂಬಾ ತುಂಬಾ ಭಾಗ್ಯಮ್ಮ ಅಂತ ನಮ್ಮ ಅಜ್ಜಿ. ಸೊ ಅವ್ರು ಅವರಷ್ಟು ಆ ವಯಸ್ಸಲ್ಲಿ ಹೋಗೋರ್ ಮನೆ ಕೆಲ್ಸಕ್ಕೆ. ಆ ವಯಸ್ಸಲ್ಲೂ ಹೋಗೋರು. ಸೊ ನಂಗೆ ಅವ್ರಂಗೆ ಕೆಲಸ ಮಾಡಿ ತಂದಿರೋ. ನಿಮ್ ಜೊತೆಗೆ ಇದ್ದೀನಿ ನಿಮ್ಮ ಅಜ್ಜಿ. ಆಮೇಲೆ ಅಮ್ಮಂಗೆ ಇನ್ನೊಂದು ಯಾವುದೋ ಬಿಸ್ಕೆಟ್ ಫ್ಯಾಕ್ಟ್ರಿ ಯಾವುದೋ ಒಂದು ಇದ್ರಲ್ಲಿ ಕೆಲಸ ಸಿಕ್ತು. ಒಳ್ಳೆ ಓನರು, ಅವರೇನಪ್ಪ ಆ ಥರ ಏನಿರಲಿಲ್ಲ. ಸೊ ಹಂಗಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬರೋರು. ಏನೋ ಒಂದು ನಮ್ಮ ಜೀವನಕ್ಕೆ ಊಟಕ್ಕಾಗೋದು ಒಂದು ಸ್ವಲ್ಪ ಇದಾದಾಗ. ಊಟಕ್ಕೆ ಅಂದರೆ ನಾನು ಎಲ್ಲಿವರೆಗೂ ನಮ್ಗೆ ಊಟಕ್ಕೆ ಒಂದು ಹೊತ್ತಿದ್ರೆ ಒಂದು ಹೊತ್ತಿಲ್ಲ ಅನ್ನೋದಾಗಿತ್ತು ಅಂದರೆ, ನಾನು ನನ್ನ ಸ್ಟಡೀಸ್ ಎಲ್ಲ ಮುಗಿಸಿ ನಾನು ಕೆಲ್ಸಕ್ಕೆ ಹೋದ್ರೂ ನಮ್ಗೆ ಊಟಕ್ಕೆ ಪ್ರಾಬ್ಲಮ್ಮೇ. ಅಷ್ಟು ವರ್ಷ ಆದ್ರೂ ಅಂದ್ರೆ ಅಷ್ಟು ಯಾಕೆ ಪ್ರಾಬ್ಲಮ್. ಅಲ್ಲೇನಾಯ್ತಿತ್ತು? ಅಂದರೆ ಎಲ್ಲಿ ದುಡಿಯೋದು ಸಾಕಾಗ್ತಾನೆ ಇರಲಿಲ್ಲ. ಎಷ್ಟು ಬರುತ್ತೆ ಅಮ್ಮಂಗೆ, ಅದರಲ್ಲಿ ಬಾಡಿಗೆ ಕಟ್ಟಬೇಕು. ನಾವಿದ್ದ ಮನೆ ಅದು ಹೇಳಿದ್ನಲ್ಲ ಚಿಕ್ಕದು, ಅದು ಒಂದು 300 ರೂಪಾಯಿ ಬಾಡಿಗೆ. ಅಷ್ಟು ಚಿಕ್ಕ ಮನೆ. ಅಷ್ಟು ಚಿಕ್ಕ ಮನೆ ಆವಾಗಲೇ. ಸೊ 2002 ಅಲ್ಲಿ 2002ರಲ್ಲಿ ಅನ್ಸುತ್ತೆ ನಮ್ಮ ಡ್ಯಾಡಿ ತೀರ್ಕೊಂಡು. ಹೌದು 2002. ಸೊ ಅಲ್ಲಿಂದ ಸೊ ಹಂಗೆ ಮಾಡ್ಕೊಂಡು ಬಂದಿದ್ದು. ಕೆಲಸ ಸ್ಟಾರ್ಟ್ ಆಯ್ತು. ನಾನು ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿದೆ. ಇಲ್ಲ ಹಿಂಗಾಗಲ್ಲ, ಅಮ್ಮ ಒಬ್ಬರೇ ದುಡಿತಾರೆ, ನಾವು ಬರೀ ಓದ್ಕೊಳ್ತಾ ಇದ್ರೆ ಹೆಂಗೆ ಅಂತೇಳಿ ಜಾಬ್ ಹುಡ್ಕೋದು, ಹಂಗೆ ಓದ್ತಾ ಇರುವಾಗ್ಲೇ ಜಾಬ್ ಹುಡ್ಕೋದು, ಅದರ ಪಾರ್ಟ್ ಟೈಮ್ ಏನಾದರೂ ಮಾಡೋಣ ಅಂತ ಹುಡುಕ್ತಾ ಇದ್ದೆ. ಸಿಗ್ತಾ ಇರಲಿಲ್ಲ. ಏನು ಓದಿ ಏನು ಪ್ರಯೋಜನ, ನಾವೇನು ದೊಡ್ಡದಾಗಿ ಏನು ಓದೋಕ್ಕಾಗಲ್ಲ.
ನೋಡೋಣ ಕೆಲ್ಸಕ್ಕಾದ್ರೂ ಹೋದ್ರೆ ಅಟ್ಲೀಸ್ಟ್ ಮನೆಗಾದ್ರೂ ಏನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಸೇರ್ಕೊಂಡಿದ್ದೆ ಒಂದು UPS ಕಂಪ್ನಿ. ಅದಾದಮೇಲೆ ಹೀರೋ ಹೊಂಡಾ ಶೋರೂಮಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಇಲ್ಲಿ ದಾವಣಗೆರೆ. ದಾವಣಗೆರೆಯಲ್ಲಿ ಹೀರೋ ಹೊಂಡಾ ಶೋರೂಮಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅದಾದಮೇಲೆ ನಯನ ಐ ಹಾಸ್ಪಿಟಲ್ ಅಂತ ಸೇರ್ಕೊಂಡಿದ್ದು. ಅಲ್ಲಿ ಶೋರೂಮಲ್ಲಿ ಏನ್ ಕೆಲಸ? ಶೋರೂಮಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹಂಗೆ ಕೂತ್ಕೊಂಡು ಅದು ಇದು. ಸಂಬಳ ಎಷ್ಟು ಕೊಡ್ತಾ ಇದ್ರ? 4000 4000 ಹೆಂಗಾಗ್ತಿತ್ತು ಅಂತಂದರೆ ಮನೆ ಬಾಡಿಗೆ ಅವಾಗ ಸ್ವಲ್ಪ ಜಾಸ್ತಿ ಇತ್ತು ಬಾಡಿಗೆ. 1,500-2,000ನೇ ಬಾಡಿಗೆ ಇತ್ತು. ಸೊ ಬಾಡಿಗೆ ಕಟ್ಕೊಂಡು ಕರೆಂಟ್ ಬಿಲ್ಲು ಅದು ಇದು ಮನೆ ರೇಷನ್ ಒಂದು ₹500 ಉಳಿಯೋದು. ಆ ₹500 ನಾನು ಏನು ಮಾಡ್ತಿದ್ದೆ ಅಂತಂದರೆ ಹೇಳಿದ್ನಲ್ಲ, ಹಸಿವು ಬೆಲೆ ಗೊತ್ತಾಗದೆ ಹಸಿವಿದ್ದಾಗ ಅಂತ. ನಾನು ಏನು ಮಾಡ್ತಿದ್ದೆ, ದಾವಣಗೆರೆ ರೋಡಲ್ಲಿ ನಡ್ಕೊಂಡು ಬರುವಾಗ, ನಾನು ಕೆಲ್ಸಕ್ಕೆ ನಡ್ಕೊಂಡು ಬರುವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು. ಆ ಹಾಸ್ಪಿಟಲ್ ಹೊರ್ಗಡೆ ಎಷ್ಟು ಜನ ಅಂದರೆ ಒಂದು 4-5 ಜನನ ಹೊರಗೆ ಹಾಕ್ಬಿಟ್ಟಿರೋರು, ಯಾರು ನೋಡ್ಕೊಳೋರಿಲ್ಲ. ಅದು ಕಾಲೆಲ್ಲ ಕೊಳ್ತೋಗಿರೋದು, ಮತ್ತು ತುಂಬ ಹೊಟ್ಟೆಲಿ ನೀರು ತುಂಬ್ಕೊಂಡು ಹೊಟ್ಟೆ ಊದ್ಕೊಂಡಿರೋರು. ಅವ್ರನ್ನೆಲ್ಲ ನೋಡಿ ಹೊಟ್ಟೆ ಉರಿಯೋದು. ನನಗೇನು ಆ ₹500 ನಾನು ಏನಾದ್ರು ತಿನ್ನಕ್ಕೆ, ನಾನು ತುಂಬ ತಿಂಡಿ ಪೋತಿ. ಚಿಕ್ಕ ವಯಸ್ಸಿಂದನೂ ಹೋಟೆಲಲ್ಲಿ ಚೆನ್ನಾಗಿ ತಿನ್ಕೊಂಡು ತಿನ್ನಕ್ಕೆ ಏನಾದ್ರು ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿರ್ತಾ ಇದ್ದೆ, ಅದು ಇದು ತಿನ್ನೋಣ ಅಂತ. ಆದರೆ ಅವ್ರನ್ನ ನೋಡಿದಾಗ ಏನು ಅನ್ಸೋದು, ಅವ್ರ ಹತ್ರ ಹೋಗ್ಬಿಟ್ಟು ಊಟ ಮಾಡ್ತೀರಾ? ಅದು ನಾನು ಹೆಂಗೆ, ನೀವು ವೆಜ್ ತಿಂತೀರಾ ನಾನ್ ವೆಜ್ ತಿಂತೀರಾ ಅಂತ. ಯಾಕೆ ಅಂದರೆ ನಂಗೆ ಗೊತ್ತಿತ್ತು ಈ ನಾನ್ ವೆಜ್ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಹೊಟ್ಟೆ ತುಂಬ ಅವ್ರು ಖುಷಿ ಪಟ್ಕೊಂಡು ತಿನ್ನಲಿ, ಏನಾದರೂ ತಿನ್ನಲಿ, ಅವ್ರಿಗೆ ಖುಷಿಯಾಗಿರೋ ತಿನ್ನಲಿ ಅಂತ ಹೇಳ್ಬಿಟ್ಟು, ನಾನ್ ವೆಜ್ಜಾ ವೆಜ್ಜಾ ನೀವು ಅಂತ ಕೇಳ್ತಾ ಇದ್ದೆ. ಅವ್ರು ಏನೋ ಅಂತ ಅಂದ್ಕೊಡಮ್ಮ ಅಂದರೆ ಅಲ್ಲೇ ಸ್ಟ್ರೀಟ್ ಫುಡ್ ಇತ್ತು, ತಂದು ಕೊಡ್ತಾ ಇದ್ದೆ. ಹಂಗೆ ತಿನ್ನೋರು. ಆಮೇಲೆ ಅವ್ರಿಗೆ ಒಂದು ಬಿಸ್ಲೇರಿ ವಾಟರ್ ಬಾಟಲ್ ಇಟ್ಬಿಟ್ಟು ಹೋಗ್ತಾ ಇದ್ದೆ. ಆ ₹500 ನನಗೆ ಮತ್ತೇನು ಉಳಿತಾನೆ ಇರ್ತಾ ಇರಲಿಲ್ಲ. ಹಂಗೆ ಮಾಡ್ತಾ ಇದ್ದೆ. ಆಮೇಲೆ ಭಗವತ್ ಹಾಸ್ಪಿಟಲ್ಗೆ ಸೇರಿಕೊಂಡ್ರೆ ಕೆಲ್ಸಕ್ಕೆ. ಅದಾದಮೇಲೆ ಐ ಹಾಸ್ಪಿಟಲ್ಗೆ ಸೇರಿಕೊಂಡೆ. ಸೊ ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು, ಐ ಹಾಸ್ಪಿಟಲ್. ಆದರೆ ಏನಂತಾರೆ, ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಇವಾಗಿಂದ ಇದರಲ್ಲಿ ಎಲ್ಲರೂ ಕೇಳ್ತಾರೆ ಮ್ಯಾನಿಫೆಸ್ಟೇಷನ್. ನಾನು ಮ್ಯಾನಿಫೆಸ್ಟೇಷನ್ ಅನ್ನೋದು ಇವಾಗ ಒಂದು ಸೈಂಟಿಫಿಕಲ್ ವರ್ಡ್ ಆಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ನಿಮ್ಮ ಲೈಫಲ್ಲಿ ನೀವು ಒಂದು ಸಂಕಲ್ಪ ಮಾಡಿ, ನಾನು ಇದಾಗಬೇಕು, ನಾನು ಇದು ಮಾಡೇ ಮಾಡ್ತೀನಿ. ಮಂತ್ರಕ್ಕೆ ಯಾವತ್ತೂ ಮಾವಿನಕಾಯಿ ಉದುರೋದಿಲ್ಲ, ಅದಂತೂ ನಿಜ. ಈಗ ಕೂತ್ಕೊಂಡು ಮ್ಯಾನಿಫೆಸ್ಟೇಷನ್, ನಾನು ಅದಾಗಬೇಕು, ನಾನು ಕೋಟ್ಯಾಧೀಶ್ವರ ಆಗಬೇಕು ಅಂತ, ಡೆಫಿನೆಟ್ಲಿ ಏನೂ ಆಗಲ್ಲ ನಿಮ್ಮ ಲೈಫಲ್ಲಿ. ನಾವು ಪ್ರಯತ್ನ ಪಡಬೇಕು, ಫಸ್ಟ್ ಸಂಕಲ್ಪ ಮಾಡಬೇಕು, ಮನಸ್ಸು ಮಾಡಬೇಕು, ಅದಾದಮೇಲೆ ಅದಕ್ಕೆ ಪ್ರಯತ್ನ ಪಡಬೇಕು. ಅದು ಬಿಟ್ಟು ನಾನೊಂದು ಚೀಟಿಲಿ ಬರೆದೆ, ನಾನಲ್ಲಿ ಒಂದು ನೀರಲ್ಲಿ ಏನೋ ಹಾಕ್ದೆ, ನಮಸ್ಕಾರ ಮಾಡಿದೆ, ಡೆಫಿನೆಟ್ಲಿ ಆಗಲ್ಲ. ನಾನು ಇವತ್ತಿಗೂ ನೆನಪಿದೆ, ನಾನೊಂದು ಬ್ಯಾಗ್ ಹಾಕ್ಕೊಂಡು ಆ ಬಿಸಿಲಲ್ಲಿ ನಡ್ಕೊಂಡು ಕೆಲ್ಸಕ್ಕೆ ಬರೋವಾಗ, ನಾನು ಆರ್ಟಿಸ್ಟ್ ಆಗಬೇಕಪ್ಪ, ನಾನು ಆರ್ಟಿಸ್ಟ್ ಆಗ್ತೀನಿ. ನಾನು ಸ್ಕೂಲ್ ಡೇಸಿಂದನೂ ಮಿಮಿಕ್ರಿ ಅದು ಇದು ಮಾಡ್ಕೊತ ಕೂತ್ಕೊಳ್ತಾ ಇದ್ದೆ. ಈಗ ನಮ್ಮ ಸರ್ಗಳು ಮತ್ತು ನಮ್ಮ ಟೀಚರ್ಸ್ ಯಾರಾದರೂ ಇದ್ದರೆ ಎಲ್ಲ ಹೋದ್ಮೇಲೆ ಲೀಡರ್ ಆಗಿರಲಿಲ್ಲ ನಾನು. ಲೀಡರ್ ಮಾತಿಗೆ ಯಾರು ಬೆಲೆ ಕೊಡ್ತಾ ಇರಲಿಲ್ಲ. ನಾನೊಂದು ಆ್ಯಕ್ಟ್ ಮಾಡ್ತೀನಿ ಅಂದರೆ ಆರಾಮಾಗಿ ಎಲ್ಲರೂ ಕೂತ್ಕೊಳ್ಳೋರು, ಮಾಡೇ ಆ ಸರ್ ಹೆಂಗೆ ಮಾಡಿದ್ರು, ಈ ಟೀಚರ್ ಹೆಂಗೆ ಮಾಡಿದ್ರು, ಮಾಡು ಅಂತ ಅನ್ನೋರು. ಸೊ ಅದು ಅವಾಗಿಂದ ನಂಗೊಂಥರ ಕ್ರೇಜ್, ನಾನು ಆ್ಯಕ್ಟರ್ ಆಗಬೇಕು, ಹಾಗೆ ಆಗ್ತೀನಿ. ಹೆಂಗೆ ಆಗ್ತೀನಿ ಗೊತ್ತಿಲ್ಲ, ಆಗ್ತೀನಿ ಅಂದ್ಕೊಳ್ತಾ ಇದ್ದೆ. ಕೆಲ್ಸಕ್ಕೆ ಹೋಗೋವಾಗ್ಲೂ ನಾನು ಬೆಂಗಳೂರಿಗೆ ಹೋಗೋಕ್ಕಾಗುತ್ತಾ, ದಾವಣಗೆರೆಯಲ್ಲಿರೋದು, ನಾನು ಬೆಂಗಳೂರಿಗೆ ಹೋಗೋಕ್ಕಾಗುತ್ತಾ, ಅದು ಬೆಂಗಳೂರಿಗೆ ಹೋಗಿ ಅದು ಆ್ಯಕ್ಟಿಂಗ್ ಮಾಡೋಕ್ಕಾಗುತ್ತಾ, ಯಾರು ನನಗೆ ಚಾನ್ಸ್ ಕೊಡ್ತಾರೆ? ಇದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಇರಬೇಕು. ಯಾವ ಗೀಗ್ರೌಂಡು ಏನೂ ಇಲ್ಲ. ಮನಸ್ಸು ಒಂದಿದ್ರೆ, ನಿಮ್ಮ ಒಂದು ಪ್ರಯತ್ನ ಇದ್ದರೆ ಕೊನೆಯವರೆಗೂ ಅದು ನಿಮ್ಮ ಕೈ ಹಿಡಿಯುತ್ತೆ. ಸೊ ನಾನು ಹಂಗೆ ಅಂದ್ಕೊಂಡೆ, ಈಗ ಇಲ್ಲಿರೋರು ಒಂದು 4 ಜನ ನನಗೆ ಗುರ್ತಿಸಿ ಮಾತಾಡ್ಸ್ಬೇಕಪ್ಪ, ಹಂಗೆ ಆಗ್ಬೇಕು, ನಾನು ಆಗ್ತೀನಿ ಅಂತ ಅನ್ಕೊತಾ ಇದ್ದೆ. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ. ನಾನು ನನ್ನ ತಮ್ಮ, ಅವ್ನು ಜಾಬ್ ಮೆಡಿಕಲ್ ರೆಪ್ ಮಾಡ್ತಾ ಇದ್ದ, ಅವನ ಜೊತೆ ನಾನು ಒಂದು ರೂಮಲ್ಲಿ ಇದ್ಕೊಂಡು ಯಾವ ಏರಿಯಾ? ಫಸ್ಟ್ ಬೆಂಗಳೂರಿಗೆ ಎಲ್ಲಿ ಬಂದ್ರಿ? ಬೆಂಗಳೂರಲ್ಲಿ ಶಾಸ್ತ್ರಿನಗರ್ ಅಲ್ಲಿ ಬಂದಿತ್ತು ನಾನು. ಸೊ ಅಲ್ಲಿ ಬಂದು ನೀವು ನಿಮ್ಮ ತಮ್ಮ? ನಾನು ನನ್ನ ತಮ್ಮ. ಸೊ ಬಂದು ಅಲ್ಲಿ ಇದ್ಕೊಂಡು, ಸೊ ಎಲ್ಲಿ ಆಡಿಷನ್ ನಡೆಯುತ್ತೆ, ನಾನು ಸುಮ್ಮನೆ ಆವಾಗ ಡೈರೆಕ್ಟ್ ನಾನು ಸೀರಿಯಲ್ಗೆ ಹೋಗಲಿಲ್ಲ, ಆ್ಯಂಕರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಲೋಕಲ್ ಚಾನಲಲ್ಲಿ ಆ್ಯಂಕರಿಂಗ್ ಮಾಡೋದು. ಇನ್ ಬ್ಯಾಂಗ್ಳೂರ್ ಅಂತ ಇತ್ತು, ಜನತಾ ಕನ್ನಡ ಅಂತ ಇತ್ತು, ಇದರಲ್ಲಿ ಆ್ಯಂಕರಿಂಗ್ ಮಾಡೋದು.
ಸಂಬಳ ಕೊಡ್ತಿದ್ರು. ಕೊಡ್ತಾ ಇದ್ರು. ಅವಾಗ ಒನ್ ಡೇಗೆ 700 800 ರುಪೀಸ್ ಒನ್ ಡೇಗೆ. ಏನ್ ಜಾಸ್ತಿ ದಿನ ವಾರದಲ್ಲಿ 3 ದಿನ ಇರ್ತಾ ಇತ್ತು ಅಷ್ಟೇ. ಡೈಲಿ ಈಗ ಇರ್ತಾ ಇರಲಿಲ್ಲ. ಈಗ ನೀವು ಬೆಂಗಳೂರಿಗೆ ಬಂದ್ರಿ, ಹ್ಮ್. ಈ ಚಾನೆಲ್ ಎಲ್ಲ ಕೆಲಸ ಮಾಡಕ್ ಶುರು ಮಾಡಿದ್ರು. ದಾವಣಗೆರೆ ಡೇಸ್ ಇಂದ ಹೌದು. ಬೆಂಗಳೂರಿಗೆ ಬಂದಿದ್ದೆಲ್ಲ ಹ್ಮ್. ಇದಾಗೋ ತನಕ ಕೂಡ ದುಡಿಯಕ್ಕೆ ಶುರು ಮಾಡಿದ್ಮೇಲೂ ಕೂಡ ತುಂಬಾ ಸಂದರ್ಭಗಳಲ್ಲಿ ಮನೇಲಿ ಗಂಡ ದಿಕ್ಕಿಲ್ಲ ಅಂದ್ರೆ, ಹ್ಮ್. ತಂದೆ ಇಲ್ಲ, ಅಣ್ಣ ಇಲ್ಲ, ಯಾರೋ ಸಪೋರ್ಟ್ ಇಲ್ಲ ಅಂದ್ರೆ ಹೆಣ್ಮಕ್ಳನ್ನ ತುಂಬಾ ಮಿಸ್ಯೂಸ್ ಮಾಡಕ್ ಟ್ರೈ ಮಾಡಿದ್ರು. ಖಂಡಿತ ಅದಂತೂ ನಿಜ. ಈಗ ನಿಮ್ ಜರ್ನಿಲಿ ಆ ಥರದ ಕೆಟ್ಟ ಅನುಭವಗಳೇನಾದ್ರು? ಖಂಡಿತ ಅದು ನಿಜ. ಈಗ ನಮ್ಮಮ್ಮನಲ್ಲೇ ನಮ್ಮಮ್ಮಂಗೆ ಹೆಂಗ್ ಟ್ರೀಟ್ ಮಾಡ್ತಿದ್ರು ಅದರಲ್ಲೇ ನೋಡ್ಕೊಂಡ್ಬಿಟ್ಟಿದ್ದೆ. ನಾನು ಅವಾಗಲೇ ಹುಷಾರಾಗ್ಬಿಟ್ಟಿದ್ದೆ. ನಾನು ಹೆಂಗೆ ಅಂದರೆ ನಮ್ಮ ಅಪ್ಪ ಇಲ್ಲ ಅಂತ ಎಲ್ಲೂ ಹೇಳ್ಕೊಬಾರ್ದು ಫಸ್ಟ್ ಥಿಂಗ್. ಅದನ್ನಂತೂ ಮಾಡಿಬಿಟ್ಟಿದ್ದೆ. ಎಲ್ಲೇ ಹೋದ್ರು ನಾನೇನು ಹೇಳ್ಬಿಟ್ಟಿದ್ದೆ ಅಂದರೆ ಅದೊಂಥರ ನಂದು ಓವರ್ ಬಿಲ್ಡಪ್ ಅನ್ಕೋಬೋದು. ನನ್ನ ತಂಟೆಗೆ ಯಾರೂ ಬರಬಾರ್ದಪ್ಪ, ನಾನು ಸೇಫ್ ಗಾರ್ಡಾಗಿರಬೇಕು ಅಂತೇಳಿ ನಮ್ಮಪ್ಪ ಇವರು ಏನೋ ಸಬ್ ಇನ್ಸ್ಪೆಕ್ಟರ್ ಹಂಗೆಲ್ಲ ಹೇಳಿದ್ರಿ? ದಾವಣಗೆರೆ SP ಏನೇನೋ ನನ್ನ ಬಾಯಿಗೆ ಒಂದೊಂದು ಕಡೆ ಒಂದೊಂದು ಥರ ಹೇಳೋದು. ಓ, ನಿಮ್ ತಂದೆ ದಾವಣಗೆರೆ SP-ನ? ಅದು ನನ್ನ ಸೇಫ್ಟಿ ಆಗಿರೋದಕ್ಕೆ. ಆಮೇಲೆ ನನ್ನ ತಂಟೆಗೆ ಬಂದರೆ ರಪ್ಪ ಪೊಲೀಸಪ್ಪ, ತಂಟೆಗೆ ಹೋಗ್ಬಾರ್ದು ಅಂತ, ನನ್ನ ತಂಟೆಗೆ ಯಾರು ಬರಬಾರ್ದು ಅಂತ ನಾ ಹಂಗೆ ಹೇಳ್ತಾ ಇದ್ದೆ. ಹಂಗೆ ನನ್ನ ತಂದೆ ಇದ್ದಾರೆ ಅಂತ ಪ್ರೂವ್ ಮಾಡ್ಕೋಬೇಕಲ್ಲ. ನಂದೇನೇ ಇದ್ರು ಕಾಲ್ಸ್ ಅಂದರೆ ಈಗ ಏನಾದರೂ ಪೇಮೆಂಟ್ ವಿಷಯದ್ದು, ಈಗ ಶೂಟಿಂಗಲ್ಲಿ ಅದು ಇದು ಮಾತಾಡ್ಬೇಕು. ನನ್ನ ಹಸ್ಬೆಂಡ್ ಅವಾಗ ಲವ್ ಮಾಡ್ತಾ ಇದ್ದೆ. ಅವರು ಕಾಲಲ್ಲಿ ಹಾಂ ಹೇಳಪ್ಪ ಅಂದ ಅವರು ಅವಾಗಲೇ ಆ್ಯಕ್ಟಿಂಗ್. ಓಕೆ. ಸೊ ಆ ಥರ ಈಗ ಬರೋಣ ನಿಮ್ಮ ಯಜಮಾನ್ರ ತನಕ ಬರೋಕ್ಕಿಂತ ಮುಂಚೆ ಇವಾಗ ಎಲ್ಲಿದ್ರಿ? ಸೀರಿಯಲ್ ಆಡಿಷನ್ಸ್. ಆಡಿಷನ್ ಆಗ ಅದೇ ಆ್ಯಂಕರಿಂಗ್ ಮಾಡ್ಕೊಂತ. ನನಗೆ ಆ್ಯಕ್ಚುಲಿ ಆ್ಯಂಕರಿಂಗ್ ಮಾಡೋಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಾನು ಅಷ್ಟು ಸ್ಪಷ್ಟವಾಗಿ ಅಷ್ಟು ಚೆನ್ನಾಗಿ ಏನು ಮಾತಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ನನಗೆ ಇಷ್ಟ ಇರಲಿಲ್ಲ. ನನಗೆ ಆ್ಯಕ್ಟಿಂಗೇ ಇಷ್ಟ ಇದ್ದಿದ್ದು. ಇಲ್ಲ ಮಾಡಬೇಕು ಅಂತ ಅವಾಗಿಂದ ಏನು ಮಾಡಿದೆ, ಆಡಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಕರಿಂಗ್ ಮಾಡ್ಕೊತಾನೆ ಆಡಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 150 ಆಡಿಷನ್ ಕೊಟ್ಟಿರ್ಬೋದೇನೋ, ಜಾಸ್ತಿನೇ ಇರ್ಬೋದು, ನನಗಂತೂ ಗೊತ್ತಿಲ್ಲ. ಹೋಗೋದು ಎವ್ರಿ ಡೇ. ಯಾರಂತಾರಲ್ಲ ಕೋಆರ್ಡಿನೇಟರ್ ಇರ್ತಾರಲ್ಲ. ಸೊ ಇಲ್ಲ ಮ್ಯಾನೇಜರ್ಸ್ ಎಲ್ಲ ಕೋಆರ್ಡಿನೇಟರೇ Okay. ಇರ್ತಾರೆ ಅದಕ್ಕೆ ಅಂತ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು. ಅವರೊಂದು 10 12 ಒಂದು ದಿನಕ್ಕೆ ಒಂದೊಂದು ಆಡಿಷನ್, ಒಂದು ವಾರದಲ್ಲಿ 1 2 3 ಆಡಿಷನ್ ಹಿಂಗೆ ಕೊಡ್ಕೊಂಡು ಯಾವ್ದು ಸಿಗ್ತದೆ. ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಗ್ಲಿಸ್ರಿನ್ ಇಲ್ದಲೇ ಹೇಳ್ತೀರಾ, ಚೆನ್ನಾಗಿ ಮಾಡ್ತೀರಾ ಅನ್ನೋರು, ನಂಬರ್ ಇಸ್ಕೊಳ್ಳೋರು ಯಾವುದು ಬರ್ತಾನೆ ಇರಲಿಲ್ಲ ನನಗೆ ಆಪರ್ಚುನಿಟಿ. ಸೊ ನಮಗೆಲ್ಲ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ಹೀರೋಯಿನ್ ಆಗ್ಬೇಕಂತಲೇ ಇರುತ್ತೆ. ಆಬ್ವಿಯಸ್ಲಿ ನನಗೂ ಅಷ್ಟೇ ಹೀರೋಯಿನ್ ಆಗಬೇಕು ಅಂತ. ನಾನು ಅಂದರೆ ಮೂವಿಲೆಲ್ಲ ನಂಗೆ ಹಂಗೆ ಥಾಟ್ಸ್ ಇರಲಿಲ್ಲ. ಸೀರಿಯಲ್ಲು ಯಾವುದ್ರಲ್ಲೂ ಸಿಗುತ್ತೋ ಒಂದು ಹೀರೋಯಿನ್ ಆಗಬೇಕಪ್ಪ ಅಂತ. ಆದರೆ ನನಗೆ ಆಡಿಷನಲ್ಲೆಲ್ಲ ಸೆಲೆಕ್ಟ್ ಆದಾಗ ನಂಗೆ ಸಿಕ್ಕಿದ್ದು ಇದು ಫಸ್ಟ್ ಸಿಕ್ಕಿದ್ದು ರಾಧಾರಮಣ. ಹ್ಮ್. ಅವನಿ ಮುಖ ತೋರಿಸಲ್ಲ, ಮಾತ್ರ ಫಂಬಲ್ ಆಗಿ ಮಾತಾಡಬೇಕು. ನನಗೆ ಇದೇನು ಅಂದ್ರೆ ಏನ್ ಕ್ಯಾರೆಕ್ಟರ್ದು ನಂಗೆ ಗೊತ್ತಿಲ್ಲ, ನಾನು ಸೀರಿಯಲ್ ನೋಡಿಲ್ಲ. ರಾಧಾರಮಣ ಸೀರಿಯಲಲ್ಲಿ ಇವಾಗ ಬಿಕ್ಲಸ್ ಮಾತಾಡ್ತಾರೆ ಅಲ್ವಾ. ಓಕೆ, ಆ ಥರ ಮಾತಾಡ್ಬೇಕು. ಬಿಕ್ಲಿಸ್ಕೊಂಡು ಮಾತಾಡೋದು ಒಂದು ಕ್ಯಾರೆಕ್ಟರು. ಅದು ವರ್ಡೇ ಅದು ಹೆಂಗೆ ಅದು ಸ್ಟಾರ್ಟಿಂಗೇ ನನಗೆ ಆ ಥರ ಸಿಕ್ತು. ನನಗೇನು ಅನ್ನಿಸ್ತು ಅಂದರೆ ಇರಲಿ, ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಮಾಡಬೇಕು, ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡು ಓಕೆ ಅಂತ ಹೇಳಿ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ 1 ವರ್ಷ ನನ್ನ ಮುಖನೇ ತೋರಿಸ್ಲಿಲ್ಲ. ಹೌದಾ? ಮತ್ತೆ ಹೆಂಗೆ, ಏನ್ ಆಕ್ಟಿಂಗ್ ಅದನ್ನ? ನನಗೆ ಅಲ್ಲ ಸಾರಿ, ನಾನು ಆ ಸೀರಿಯಲ್ ನೋಡಿಲ್ಲ. ಇರ್ಲಿ, ಇಟ್ಸ್ ಓಕೆ. ಏನಂತಂದ್ರೆ ಅದ್ರಲ್ಲಿ ಹೆಂಗೆ ಅಂತಂದ್ರೆ ತಂಗಿ ಕಿಡ್ನಾಪ್ ಆಗಿರ್ತಾರೆ, ಅವಳೆಲ್ಲೋ ಒಂದು ಇದ್ರಲ್ಲಿ ಇರ್ತಾಳೆ. ಸೊ ಅವಳ ಮುಖ ತೋರ್ಸಲ್ಲ, ಬರೀ ಅಣ್ಣ ಅಣ್ಣ ಇದೀನಿ ಫೋನಲ್ಲಿ ರಮಣ್ಣ ಅಂತ ರಾಧಾ ರಮಣ ಅಂತ. ಸ್ಕಂದ ಮಾಡಿದ್ರು. ಹಾ ಹಾ ಹೌದು. ಸೊ ಹಂಗೆ ನೋಡಿ, ನಿಮ್ಗೆ ಸ್ಕಂದ ಎಲ್ಲ ನೆನಪಿದಾರೆ, ನಾನೇ ನೆನಪಿಲ್ಲ. ಇಲ್ಲ, ಸ್ಕಂದ ನಂಗೆ ಹಳೇ ಫ್ರೆಂಡ್. ಸೊ ಹಂಗೆ ಹಂಗೆ ಫಂಬಲಾಗಿ ಮಾತಾಡೋ, ಬರೀ ಕೈ ಅಷ್ಟೇ ಹಿಂಗೆ ಹಿಂಗೆ ಓ, ಸುಜಾತ ಬೇರೆ ಇದ್ರ ಸೀರಿಯಲ್? ಸೂಜಿಮಾ ಇದ್ರು. ಹಿಂಗೆ ಮಾಡ್ಕೊಳೋದು, ಹಂಗೆ ಅಷ್ಟೇ ತೋರಿಸ್ತಾ ಇದ್ರು. ನನಗೆ ಈ ಕಡೆ ಯಾರ್ಯಾರೋ ಕೇಳೋರು, ಏನೇ ನೀನು ಸೀರಿಯಲಲ್ಲ ಅಂದರೆ ನನ್ನ ಫ್ರೆಂಡ್ಸಿಗೆಲ್ಲ, ಮತ್ತು ಇಲ್ಲೇ ನೀನು ಫೇಸೇ ತೋರಿಸ್ತಾ ಇಲ್ಲ ಅಂತ. ನಂಗೆ ಬೇಜಾರಾಗೋದು. ಅಯ್ಯೋ ಏನಿದು ಫೇಸೇ ತೋರಿಸಲ್ಲ, ಯಾರಿಗೆ ನಾನು ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ಕೊಳಕ್ಕಾಗಲ್ಲ, ಮಾಡ್ತಾ ಇಲ್ಲ ಅಂತಲೂ ಹೇಳ್ಕೊಳಕ್ಕಾಗಲ್ಲ ಸೀರಿಯಲ್ಲು, ಹಂಗಾಗೋದು. ಬಟ್ ಪೇಮೆಂಟ್ ಕೊಡೋರಾ?
ಪೇಮೆಂಟ್ ಅದ್ರ ಬಗ್ಗೆ ಎಲ್ಲ ಏನೂ ಡೌಟ್ಸ್ ಇಲ್ಲ. ಬಟ್ ಆ ಪ್ರೊಡ್ಯೂಸರು ಅಷ್ಟೇ ಸುಬ್ರಹ್ಮಣ್ಯ ಅಂತ ಯಾವತ್ತೂ ಪೇಮೆಂಟಿಂಗ್ ಮೋಸ ಮಾಡಿಲ್ಲ. ಇವತ್ತಿಗೂ ನೆನೆಸ್ಬೇಕು. ನೀಟಾಗಿ ಪೇಮೆಂಟ್ ಮಾಡೋರು. ಅವಾಗ ನಂಗೆ 2,000 ಪರ್ ಡೇ ಒಂದಿನಕ್ಕೆ ಪೇಮೆಂಟ್. ಎಷ್ಟು ದಿನ ಮಾಡ್ತಿದ್ರಿ ಶೂಟಿಂಗ್? ಶೂಟಿಂಗ್ ಒಂದು 10 ಡೇಸ್ ಇರ್ತಾ ಇತ್ತು ನನಗೆ. 20,000 ಬರೋದು. 10 ಡೇಸ್ ಇರೋದು ನನಗೆ. ಮಾಡ್ತಾ ಇದ್ದೆ. ತುಂಬ ಖುಷಿ ಆಯಿತು ಆವಾಗ ನನಗೆ ಆ ಒಂದು ಸೀರಿಯಲ್ ಸಿಕ್ಕಿದ್ದು. ಹೀರೋಯಿನ್ ಆಗಬೇಕಂದ್ರೂ ನಂಗೇನು ಬೇಜಾರಂತ ಇರಲಿಲ್ಲ. ಆದರೆ ಒಂದು ಬೇಜಾರು ಫೇಸ್ ತೋರಿಸ್ತಾ ಇಲ್ಲ ಅಂತ. ಫೇಸ್ ತೋರಿಸಿದ್ರು ಅದಾದ್ಮೇಲೆ ಗಟ್ಟಿಮೇಳ ಸಿಕ್ಬಿಡ್ತು. ಯಾವತ್ತು ಅಂದರೆ ಸುಮ್ಮನೆ ಕೂತಿದ್ದೀನಿ ಅಂತ ಇಲ್ಲವೇ ಇಲ್ಲ. ಇವತ್ತು ಒಂದಿನ ಕೆಲಸ, ಅವತ್ತೊಂದಿನ ಕೆಲಸ, ಏನಾದ್ರು ಒಂದು ಸೀರಿಯಲ್ಗೆ ಬಂದಮೇಲೂ ಅದಕ್ಕಿಂತ ಬಿಫೋರ್ ಬೇರೆ ಕೆಲಸ ಮಾಡ್ತಾ ಇದ್ರು ಕೂರಬಾರ್ದು. ಯಾವತ್ತು ಮನುಷ್ಯ ಒಂದಿನನೂ ನಾವು ಸಾಯೋವರೆಗೂ, ನಾವು ಬದುಕಿರೋವರೆಗೂ ಕೂರಬಾರ್ದು. ಓಡ್ತಾ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು. ಆವಾಗಲೇ ನೀವು ನಮ್ಮ ಲೈಫಲ್ಲಿ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಯ್ಯೋ ನನಗೇನೂ ಆಗ್ತಾಯಿಲ್ಲ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಕುತ್ಕೊಂಡ್ರಿ ಹಂಗೆ ಆಗತ್ತೆ. ಹಂಗೆ ಏನು ಇನ್ನೊಬ್ರು ನೋಡ್ಕೊಂಡು ನಾವು ಅಯ್ಯೋ ಅವ್ರು ಹಂಗಾದ್ರು ನಾವು ಹಿಂಗಾಗಿಲ್ಲ ಅಂತ ಅನ್ಕೋಬೇಕಷ್ಟೆ. ಅಂಡ್ ಇನ್ನೊಂದು ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಗೊತ್ತಾ, ತುಂಬಾ ಜನಕ್ಕೆ ದೊಡ್ಡ ದೊಡ್ಡ ಆಸೆಗಳಿರುತ್ತೆ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹೌದು ಅದು ಎಷ್ಟು ಸೋಮವಾರಗಳು ಬಿಟ್ಬಿಡ್ತಾರೋ. ಹೌದು ಮಾತಾಡ್ತಾರೆ ಸೋಮವಾರದಿಂದ ಶುರು ಮಾಡ್ತೀನಿ, ಸೋಮವಾರ ಶುರು ಮಾಡ್ತೀನಿ, 1ನೇ ತಾರೀಕಿಂದ ಶುರು ಹೌದು ಹೌದು ಮಾಡ್ತೀನಿ, ಹೌದು ಗಣೇಶ ಹಬ್ಬಕ್ಕೆ ಶುರು ಮಾಡ್ತೀನಿ, ಹೊಸ ಹೌದು ವರ್ಷಕ್ಕೆ ಶುರು ಮಾಡ್ತೀನಿ, ಹೌದು ಹೌದು ಯಾವತ್ತೂ ಶುರು ಮಾಡಲ್ಲ. ಹೌದು ಇಟ್ಸ್ ಓಕೆ, ಧೈರ್ಯ ಮುನ್ನೂ ಮಾಡಬೇಕು. ನೀವು ಮಾಡ್- ಮ್ಯಾನಿಫೆಸ್ಟೇಷನ್ ಒಳ್ಳೆ ಎಕ್ಸಾಂಪಲ್ ಹ್ಮ್. ಕೊಟ್ರಿ. ಈಗ ಶ್ರೀಕೃಷ್ಣ ಪರಮಾತ್ಮ ಕೂಡ ಅದನ್ನೇ ಹೇಳೋದು. ಹೌದು ನೀನು ಮನೆಯಿಂದ ಹೊರಗೆ ಬಂದು ದುಡಿಯಕ್ಕೆ ಶುರು ಮಾಡು, ಆ ಹೌದು ರಿಸಲ್ಟ್ಸ್ ನನಗೆ ಬಿಟ್ಬಿಡು. ಹೌದು ನೀನ್ ಯಾವಾಗ ಪ್ರಯತ್ನ ಪಡ್ತೀಯಲ್ಲ, ಹ್ಮ್. ಮಿಕ್ಕಿದ ರಿಸಲ್ಟ್ಸ್ ಭಗವಂತ ಕೊಡ್ತಾನೆ ಹೌದು ಹೌದು ಅಷ್ಟೇ. ಇನ್ಫ್ಯಾಕ್ಟ್ ನೀವು ಹ್ಮ್. ತುಂಬಾ ಫೇಮಸ್ ಆಗಿದ್ದು ಗಟ್ಟಿಮೇಳ ಸೀರಿಯಲ್. ಹೌದು ಹೌದು ಅದು ನಿಜ. ಹೌದು ಎಲ್ಲಾ ಗಟ್ಟಿ ಕಡೆ ನಂಗೆ ಇನ್ನು ನಿಮ್ದು ಮದುವೆ ಸೀನ್ಸ್ ಹೌದು. ನೆನಪಿದೆ. ಅಯ್ಯೋ ಮದ್ವೆ ಅದು ನಿಜವಾಗ್ಲೂ ಮದ್ವೆ ಆಗ್ಬಿಟ್ಟಿದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರು. ಎಲ್ಲಾದ್ರೂ ಹೋದ್ರೆ ವಿಕ್ಕಿಂಗ್ ಕರ್ಕೊಂಬಂದಿಲ್ವಾ, ಅವ್ರನ್ನ ಕರ್ಕೊಂಬಂದಿಲ್ವಾ, ನಿಮ್ಮ ತಂಗಿಯವ್ರನ್ನ ಕರ್ಕೊಂಬಂದಿಲ್ವಾ ಅಂತ ಅನ್ನೋರು. ಅಷ್ಟ್ರ ಮಟ್ಟಿಗೆ ಜನ ಇಷ್ಟಪಡೋರು. ತುಂಬ ಈಗಲೂ ಅಷ್ಟೇ ನನ್ನ ಮಾಸ್ಕ್ ಇವಾಗ್ಲೂ ಆರ್ತಿನೇ ಅಂತಾರೆ ನನಗೆ. ಅಂದರೆ ಅಷ್ಟು ಟ್ರೆಡಿಷ್ನಲ್ ಆಗಿತ್ತು. ನನ್ನ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಚೆನ್ನಾಗಿತ್ತು. ಒಂದು ಕ್ಯಾರೆಕ್ಟರ್ ನಂಗೆ ಖುಷಿ ಕೊಟ್ಟಿರುವಂತಹ ಸೀರಿಯಲ್ ಗಟ್ಟಿಮೇಳ. ಆಮೇಲೆ ಸೀರಿಯಲ್ ಚೆನ್ನಾಗಿ ನಡೀತಿದ್ದಾಗೆ ನೀವು ಬಿಟ್ಬಿಡ್ತೀರಲ್ವಾ ಸೀರಿಯಲ್? ಹೌದು ಹೌದು ಏನಾಗುತ್ತೆ ಅಂದರೆ ಇವಾಗ ಒಂದು ಮನೆ ಅಂದ್ಕೊಳ್ಳಿ. ಮನೆ ಅಂದ್ರೇನೆ ನಮ್ಗೆ ಈಗ ಅಪ್ಪ ಅಮ್ಮ ಎಷ್ಟು ಪ್ರೀತಿ ಮಾಡ್ತಾರೆ, ಗಂಡ ಎಷ್ಟು ಪ್ರೀತಿ ಮಾಡ್ತಾರೆ, ಎಲ್ಲ ಇದ್ರು ಮಕ್ಕಳೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ. ಅಷ್ಟೆಲ್ಲ ಇದ್ರೂ ಕೂಡ ಜಗಳ ಆಡೇ ಆಡ್ತೀವಿ. ಇದ್ದೇ ಇರತ್ತೆ. ಇದ್ದೇ ಇರುತ್ತೆ. ರಕ್ತ ಹಂಚ್ಕೊಂಡು ಹುಟ್ಟಿರೋ ನಮ್ಮ ಸಂಬಂಧದಲ್ಲೇ ಇಷ್ಟು ಜಗಳ, ಏನೋ ಒಂದು ಮನಸ್ತಾಪ ಇರುವಾಗ ನಾವು ಕೆಲಸ ಮಾಡೋ ಜಾಗದಲ್ಲಿ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಏನಾದ್ರೂ ಒಂದು ಇದ್ದೇ ಇರುತ್ತೆ. ನಾವು ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಕೆಲವೊಂದು ಟೈಮಲ್ಲಿ ಅದು ಆಗಲ್ಲ ಅಂತಂದಾಗ, ಇವಾಗ ನೋಡಿ ನಿಮಗೆ ಒಂದು 10 ಡೇಸ್ 20 ಡೇಸ್ ನಿಮ್ಗೆ ಡೇಟ್ಸ್ ಬರ್ತಾ ಇರುತ್ತೆ. ಸಡನ್ನಾಗಿ ಒಂದು ದಿನಕ್ಕೆ ಬಂದ್ಬಿಟ್ರೆ ನೀವೇನು ದುಡಿಬೇಕು, ಏನು ಮಾಡಬೇಕು? ಸೊ ಇದೆಲ್ಲ ಇರುತ್ತೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಇಲ್ಲ ಬೇಡ ಬಿಟ್ಬಿಡೋಣ ಅಂತ ಅನ್ಕೊಂಡು ಬಿಡೋದು ಏನು ಅಷ್ಟೊಂದೇನು ಖುಷಿಯಾಗೇನು ನಾನು ಬಿಟ್ಟಿಲ್ಲ. ತುಂಬ ಬೇಜಾರಾಗೇ ಬಿಟ್ಟಿದ್ದು. ಯಾಕೆಂದರೆ ನಾವು ಯಾವುದೇ ಒಂದು ಪಾತ್ರ ಮಾಡ್ತೀವಿ ಅಂತಂದ್ರೂ ಅದನ್ನು ನಾವು ಸ್ವಲ್ಪ ಜೀವಿಸಿರ್ತೀವಿ ಆ ಪಾತ್ರದಲ್ಲಿ. ಅಂದರೆ ಒಂದು ಟೀಮಲ್ಲಿ ಒಂದೆಲ್ಲ ತಂಗಿ ರೋಲ್ ಆಗಿರ್ಬೋದು, ಏನೇ ಆ ಆಗಿರ್ಬೋದು, ಕ್ಯಾರೆಕ್ಟರ್ ನಾವು ಅವರೆಲ್ಲರೂ ನಿಜ ಆಗಿರ್ತೀವಿ. ಆಗ್ಬಿಟ್ಟಿರ್ತಾರೆ. ನಿಜವಾಗಿ ತಂಗಿ ಥರ ಆಗ್ಬಿಟ್ಟಿರ್ತಾಳೆ. ಸೊ ಒಂಥರ ಬಾಂಡಿಂಗ್ ಬೆಳ್ಕೊಂಡಿರುತ್ತೆ. ಬಿಟ್ಟು ಹೋಗೋದಕ್ಕೂ ಮನ್ಸಿರಲ್ಲ. ಆಮೇಲೆ ಜನ ಅಷ್ಟು ಇಷ್ಟಪಡ್ತಾ ಇರ್ತಾರೆ. ಇದ್ರಲ್ಲಿ ಬೆಳೆದಿತ್ತ ನಿಮ್ ತಂಗಿ ಜೊತೆಗೆ? ಓಕೆ, ಯಾರು? ನಿಮ್ ತಂಗಿ ಪಾತ್ರದ ಜೊತೆಗೆ ಹಾ. ಕನೆಕ್ಷನ್ ಬೆಳೆದಿತ್ತ ಅಂತ? ಅಯ್ಯೋ ತುಂಬ ಈಗಲೂ ಅಷ್ಟೇ. ನಿಶಾ ಆಗಿರ್ಬೋದು, ಆಮೇಲೆ ಪ್ರಿಯಾ ಆಗಿರ್ಬೋದು, ಮನೆಗೆ ಬರ್ತಾರೆ. ತಂಗಿಯರೇ ಅವರು. ಅಷ್ಟು ತರಲೆ ಮಾಡಿಕೊಂಡು ನಕ್ಕೊಂಡು ಖುಷಿಯಾಗಿರ್ತೀವಿ. ಈಗಲೂ ಅಷ್ಟೆ. ಆ ಬಾಂಡಿಂಗ್ ಬಿಟ್ಟಿಲ್ಲ. ನಾನು ಈಗ ನಿಶಾ ಏನು ಮನೆ ತಗೊಂಡ್ಲು, ಅವಾಗ ಅವಳು ಕರೆದಿದ್ಲು, ಅವಳ ಮನೆಗೆ ಹೋದೆ. ಅದಕ್ಕಿಂತ ಬಿಫೋರ್ ಏನಕ್ಕಾದ್ರೂ ಒಂದು ಹೋಗ್ತಾ ಇರ್ತೀವಿ. ಪ್ರಿಯಾ ಅಂತೂ ತುಂಬ ತರಲೆ. ಅವಳ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇವಾಗ ರೀಸೆಂಟಾಗಿ ಒಂದು ಕಲರ್ಸಲ್ಲಿ ಸೀರಿಯಲ್ ಮಾಡ್ತಿದ್ದಾಳೆ. ಆ್ಯಂಡ್ ಅಭಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ, ನನ್ನ ಕೋ ಆ್ಯಕ್ಟರ್ ಅವನು. ಮಾತಾಡ್ತಾ ಇರ್ತೀವಿ. ಅವನು ಮೊನ್ನೆ ಮನೆಗೆ ಬಂದು ಮಾಲ್ಟೆಲ್ಲ ಇಸ್ಕೊಂಡು ಹೋದ. ಈಗ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋ ಆರ್ಟಿಸ್ಟ್ಗಳು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ನಾವು ಅನ್ಕೋತೀವಿ ಅವ್ರೇನ್ ದಿನ ಟಿವಿಲಿ ಕಾಣಿಸ್ಕೋತಾರೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಹಂಗೆ ಯೋಚನೆ ಮಾಡ್ತೀವಿ ಪಾಪ್ಯುಲಾರಿಟಿ ಅಂತೆಲ್ಲ.
ಆದರೆ ಒಂದು ಸೀರಿಯಲ್ ನಟ ನಟಿ ಹಿಂದೆ ಕೂಡ ಅವ್ರು ತುಂಬ ಕಷ್ಟಪಡ್ತಾರೆ. ಈಗ ನನಗೆ ತುಂಬ ಜನ ಫ್ರೆಂಡ್ಸ್ ಸೀರಿಯಲ್ ಹೀರೋಗಳು ಹೀರೋಯಿನ್ಸ್ ಎಲ್ಲ ನನಗೆ ಒಂದೊಂದ್ಸರಿ ಪಾಪ ಅವ್ರು ಕೇಳಿದಾಗ ಬೆಳಗಿನ ಜಾವ 4 ಗಂಟೆಗೆ ಎದ್ದು 5:30 6 ಗಂಟೆಗೆ ಹೋಗಿ ರಾತ್ರಿ ಬಂದು ರಾತ್ರಿ 2 ಗಂಟೆಗೆ ಶೂಟ್ ಮಾಡಿ ಮತ್ತೆ ಬೆಳಗ್ಗೆನೇ ಎಲ್ಲ ಹೌದು ಹೋಗ್ತಾರೆ. ಹೌದು ಈಗ ನೀವು ನೋಡಿದಂತ ಆ ಥರದ್ದು ಒಂದಷ್ಟು ಚಾಲೆಂಜಸ್. ಹೌದು ನಮ್ಮ ಶೂಟಿಂಗ್ ಎಲ್ಲ ಹಂಗೆ ನಡೀತಾ ಇದ್ದಿದ್ದು. ಈವನ್ ನಾವು ಶೂಟಿಂಗ್ ಹೋಗೋವಾಗ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ 5:30ಗೆ 6 ಗಂಟೆಗೆ ಗಾಡಿ ಬರುತ್ತೆ ಅಂತಂದ್ರೂ ನಮ್ಮನ್ನು ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವು ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ಥಿಂಗ್ಸ್ ಎಲ್ಲ ಹಿಡ್ಕೊಂಡು ಬರೋದಕ್ಕೆ ಅಷ್ಟೊತ್ತಾಗ್ತಾ 2 ಇತ್ತು. ಅವರ್ ಮುಂಚೆ ಎದ್ದೇಳ್ಬೇಕು. ಅಲ್ಲಿ ನಮಗೆ ತಿಂಡಿ ತಿನ್ನೋಕೆ ಟೈಮ್ ಇರ್ತಾರಲ್ಲ ಸೆಟ್ಟಲ್ ಇರ್ತಾ ಇತ್ತು. ಕೆಲವೊಂದು ಪ್ರೊಡಕ್ಷನಲ್ಲಿ ಚೆನ್ನಾಗಿರುತ್ತೆ, ಕೆಲವೊಂದು ಪ್ರೊಡಕ್ಷನಲ್ಲಿ ಊಟ ಸರಿ ಇರೋದಿಲ್ಲ. ಅದಂತೂ ನಿಜ. ಎಲ್ಲ ಪ್ರೊಡಕ್ಷನ್ನು ನಾವು ಮಾತಾಡಬಾರ್ದು, ಎಲ್ಲ ಪ್ರೊಡಕ್ಷನ್ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರ್ದು. ಸೊ ಒಂದೊಂದು ಕಡೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಊಟ ಅಡ್ಜಸ್ಟ್ ಆಗ್ತೀವಿ. ಏನೋ ಒಂದು ತಿನ್ಕೊಳ್ತೀವಿ, ಬೆಳಗ್ಗೆನೋ ಒಂದು ತಿಂಡಿ ಅದು. ಅದಾದಮೇಲೆ ಮಧ್ಯಾಹ್ನ ಊಟ ಇರುತ್ತೆ. ಸೊ ಅದಾದ್ಮೇಲೆ ನೈಟ್ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಶೂಟಿಂಗಲ್ಲೆಲ್ಲ ಎಲ್ಲ ಮುಗಿದ್ಮೇಲೆ ಶೂಟಿಂಗ್ ಮುಗಿದ್ಮೇಲೆ ಒಂದು 10 ಗಂಟೆಗೆ ಮುಗಿಯುತ್ತೆ ಅಂದ್ಕೊಳ್ಳಿ. 10 ಗಂಟೆಗೆ ಮುಗಿದ್ಮೇಲೆ ಊಟ. ರಾತ್ರಿಗೆ 10 ಗಂಟೆ ಆಗಿರ್ಬೋದು, 11 ಗಂಟೆ. ಒಂದೇನೋ ಒಂದು ಕವರಲ್ಲಿ ಪ್ಯಾಕ್ ಮಾಡಿರೋದು ಕೊಡ್ತಾರೆ, ಅದನ್ನು ಅವಾಗ ತಿನ್ಕೊಳ್ಳೋ ಇದು ಇರಲ್ಲ ನಮ್ಗೆ ಎನರ್ಜಿ. ಮಲ್ಕೊಂಡ್ರೆ ಸಾಕಪ್ಪ ಅನ್ನಂಗಾಗಿರುತ್ತೆ. ಬಿಕಾಸ್ ನಾವು ಬೇಗ ಅರ್ಲಿ ಮಾರ್ನಿಂಗ್ ಎದ್ದಿರ್ತೀವಲ್ವಾ. ಸೊ ಹಂಗೆ ನಿಜ ಹೇಳ್ಬೇಕಂದ್ರೆ ಆರ್ಟಿಸ್ಟಿಗೆ ಸರಿಯಾಗಿ ಏನು ಫಾಲೋ ಮಾಡೋಕ್ಕೆ ಆಗಲ್ಲ. ಊಟ ಆಗಿರ್ಬೋದು, ಒಂದೇನೇ ಆಗಿರ್ಬೋದು, ಅದನ್ನು ಸರಿಯಾಗಿ ಫಾಲೋ ಮಾಡೋಕ್ಕೆ ಆಗಲ್ಲ. ಎಲ್ಲದರ ನಡುವೆ ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿ ಕಾಣಿಸ್ಬೇಕು. ಆಮೇಲೆ ಎವ್ರಿಡೇ ಹೇರ್ ಸ್ಟ್ರೈಟ್ನಿಂಗು, ಕರ್ಲಿಂಗು, ಅದು ಇದು ಸ್ಪ್ರೇ ಅದು ಮಾಡ್ತಾ ಇರ್ತಾರೆ. ಅದರಿಂದ ನಮ್ಮ ಕೂದಲೂ ಉಳಿಸ್ಕೋಬೇಕು. ಸ್ಕಿನ್ ಅಂತೂ ಮೇಕಪ್ ಹಾಕ್ತಾ ಇರ್ತೀವಿ, ಮೇಕಪ್ಪಿಂದನೂ ಸ್ಕಿನ್ ಉಳಿಸ್ಕೋಬೇಕು. ಎಲ್ಲದರಲ್ಲೂ ಚಾಲೆಂಜಸ್ ಇದ್ದೇ ಇರುತ್ತೆ. ಆರ್ಟಿಸ್ಟ್ ಅಂದರೆ ನೋಡಿದ ತಕ್ಷಣ ವಾವ್ ಎಷ್ಟು ಸಖತ್ತಾಗಿದ್ದಾರಲ್ವಾ ಅಷ್ಟೆಲ್ಲ. ಅದ್ರ ಹಿಂದೆ ತುಂಬಾನೇ ಅಯ್ಯೋ ಅವ್ರು ಹಂಗೆ ತಿಂತಾರೆ ಬಿಡು, ಹಿಂಗೆ ದೊಡ್ಡ ದೊಡ್ಡ ಹೀರೋಯಿನ್ ಆದರೆ ಅವರೆಲ್ಲ ಮೇಂಟೈನ್ ಮಾಡ್ಕೊಳ್ಬಹುದು. ನಮ್ಮ ಸೀರಿಯಲಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಟೈಮ್ ಪಿಕಪ್ ಮಾಡ್ಕೊಳೋದು, ಊಟ ತಿಂಡಿ ವಿಷಯದಲ್ಲಿ ಈ ಥರ ಟೈಮ್ ಸ್ಕಿಪ್ ಆಗೋದು. ಸೊ ಇದೆಲ್ಲ ಆಗುತ್ತೆ. ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನೋಡೋದಕ್ಕೆ ಗೊತ್ತಾಗಲ್ಲ. ಚೆನ್ನಾಗಿದ್ದೀವಿ ಅಂತ ಅನಿಸುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಸ್ಟ್ರೆಸ್ ಇರುತ್ತಲ್ಲ. ಹೌದು. ಅದಕ್ಕೆ ಈ ಆರ್ಟಿಸ್ಟ್‌ಗಳು ಏನಂದ್ರೆ ಎಲ್ಲೂ ಹೊರಗೆ ಹೋಗೋಕೆ ಇಷ್ಟಪಡಲ್ಲ. ಯಾವುದಾದ್ರೂ ಒನ್ ಡೇ ನಮ್ಗೆ ಬ್ರೇಕ್ ಸಿಕ್ತು ಅಂತಂದ್ರೆ ಆ ಡೇ ಫುಲ್ ಮಲಗಿರೋರೇ ನಾನು ನೋಡಿರೋದು. ನಿದ್ದೆ ಮಾಡೋಣ ಅಂತ. ಹೌದು, ನಾನಂತೂ ಮಲಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಮಲಗ್ತಾ ಇದ್ದೆ. ಎಲ್ಲಾದ್ರೂ ಒಂದು ಗ್ಯಾಪ್ ಸಿಕ್ತು ಅಂತಂದ್ರೆ ನಾನು ಹೆಂಗೆ ಅಂದ್ರೆ ಗಟ್ಟಿಮೇಳ ರಾಧಾರಮಣ ಮಾಡುವಾಗ ಗಟ್ಟಿಮೇಳ ಮಾಡ್ತಾ ಇದ್ದೆ. ಗಟ್ಟಿಮೇಳ ಮಾಡುವಾಗ 2 ಸೀರಿಯಲ್ ನಾನು ಮಾಡ್ತಾ ಇದ್ದಿದ್ದು. ಈಗ ಆಯಿತು. ಗಟ್ಟಿಮೇಳದ ರಾಧಾರಮಣ ಬಂದಾಗ ಹೆಂಗೆ ಮಾಡ್ತಿದ್ದೆ, ಗಟ್ಟಿಮೇಳ ಮುಗಿಸ್ಕೊಂಡು ಅಲ್ಲೇ ನಂಗೆ ಮಲಗೋ ಸೀನ್ ಇರ್ತಾಯಿತ್ತು. ಅಲ್ಲೇ ಗೊತ್ತಾಗ್ತಾ ಇರಲಿಲ್ಲ, ಮಲಗಿಬಿಡ್ತಾ ಇದ್ದೆ. ಹಂಗೆ ಆಮೇಲೆ ಸೀನಲ್ಲಿ ಹೇಳ್ಸೋರು ಮುಗೀತು ಎದ್ದೇಳಿ ಎದ್ದೇಳಿ ಹಾಂ ಅಂತ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ನಾನು ಯಾವುದೋ ಒಂದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಥರ. ಆಮೇಲೆ ಗಟ್ಟಿಮೇಳ ಮಾಡೋವಾಗ ತೆಲುಗುಗೆ ಹೋಗ್ತಾ ಇದ್ನಲ್ಲ, ನಾನು ಹೆಂಗೆ ಹೋಗ್ತಾ ಇದ್ದಿದ್ದು ಅಂತಂದರೆ ಫಸ್ಟ್ ಫ್ಲೈಟು 6:30ಗೆ. ಫಸ್ಟ್ ಫ್ಲೈಟ್ 6:30ಗೆ ಹೋದೆ ಅಂದರೆ ಲಾಸ್ಟ್ ಫ್ಲೈಟ್ 11:30. ಒನ್ ಡೇಗೆ ಓಡಾಡೋದು. ಒನ್ ಡೇಗೆ ನನ್ನ ಹಸ್ಬೆಂಡ್ ಹೇಳೋರು, ಏನು BMTC ಬಸ್ಸಿಗೆ ಓಡಾಡ್ದಂಗೆ ಓಡಾಡ್ತಾ ಇದೀಯಾ ಫ್ಲೈಟಿಗೆ ಅಂತ. ಒನ್ ಡೇಗೆ ಬರೋದು, ಹೋಗೋದು, ಮತ್ತೆ ಇಲ್ಲಿ ಶೂಟ್ ಮಾಡ್ಕೊಳೋದು, ಅಲ್ಲಿ ಹೋಗೋದು. ಏನಾದ್ರು ಎಮರ್ಜೆನ್ಸಿ ಇದ್ದರೆ ಒನ್ ಡೇಗೆ ಇಲ್ಲಿ ಬರಬೇಕಾಗಿತ್ತು. ಸೊ ಹಾಗೆ ಸ್ಟ್ರೆಸ್ ಒಂಥರ ಗಡಿಬಿಡಿ ಓಡಾಡೋದು. ತುಂಬ ಈ ಥರದ್ದು ಇರುತ್ತೆ. ಅದರಲ್ಲಿ ಕೆಲವೊಂದು ಪ್ರೊಡಕ್ಷನಲ್ಲಿ ಪೇಮೆಂಟ್ ಸರಿಯಾಗಿ ಮಾಡಲ್ಲ. ಅದನ್ನು ನಾವು ಟಾಲ್ರೇಟ್ ಮಾಡ್ಕೋಬೇಕು, ಸಹಿಸ್ಕೊಳ್ಬೇಕು. ಈಗ ಎಲ್ಲರನ್ನೂ ಅಡ್ಜಸ್ಟ್ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು, ನಿರ್ಮಾಪಕರ ಕಷ್ಟ ನಾವು ಆರ್ಟಿಸ್ಟು ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೋತಾರೆ? ಎಷ್ಟೋ ಜನಕ್ಕೆ ಈಗ ನಾನು ಹೇಳಿದೆ ಅಪ್ಪ ಇಲ್ಲ. ಯಾವುದೋ ಒಂದು ಹೆಣ್ಮಗಳಾಗಿ ಮನೆಯೇ ನಡೆಸ್ತಾ ಇರ್ತಾಳೆ. ಅವಳಿಗೆ ಎಷ್ಟೊಂದು ಕಮಿಟ್ಮೆಂಟ್ ಇರುತ್ತೆ. ಒಂದು ಹುಡುಗ, ಆ ಹುಡುಗಂಗೆ ಎಷ್ಟು ಕಮಿಟ್ಮೆಂಟ್ ಇರುತ್ತೆ. ಬಟ್ಟೆ ತಗೊಳ್ಬೇಕು ಶೂಟಿಂಗಿಗೆ, ಪಾಪ ಯಾವುದೋ ಬೇರೆ ಊರಿಂದ ಬೇರೆ ಊರಿಂದ ಬಂದಿರ್ತಾರೆ. PGದೇ ಆಗಿರಲಿ ಅಥವಾ ಅವ್ರು ಏನು ರೂಮ್ ಇರ್ತಾರೋ ಅದರದ್ದು ರೆಂಟ್ ಕಟ್ಟಬೇಕು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆರ್ಟಿಸ್ಟಿಗೆ ತುಂಬಾ ಇರುತ್ತೆ. ಆರ್ಟಿಸ್ಟಿಗಲ್ಲ, ನಿರ್ಮಾಪಕರಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಎಲ್ಲರೂ ಅರ್ಥ ಮಾಡಿಕೊಂಡು ಸೊ ಅದಕ್ಕೆ ಸರಿಯಾಗಿ ಹೊಂದ್ಕೊಂಡು ಹೋಗ್ಬೇಕು. ಸೊ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕು. ನಿರ್ಮಾಪಕರ ಕಷ್ಟ
ಆರ್ಟಿಸ್ಟ್ ಅರ್ಥ ಮಾಡ್ಕೋಬೇಕು, ಆರ್ಟಿಸ್ಟ್ ಕಷ್ಟ, ಪ್ರೊಡ್ಯೂಸರ್ ಅರ್ಥ ಮಾಡ್ಕೊಳ್ಬೇಕು. ಸೊ ಒಂದು ಟೀಮ್ ಅರ್ಥ ಮಾಡ್ಕೋಬೇಕು. ಆವಾಗಲೇ ಎಲ್ಲನೂ ಚೆನ್ನಾಗಿರುತ್ತೆ. ಈ ಒಬ್ರದೇ ಕಷ್ಟ ಯಾವತ್ತೂ ಇರಲ್ಲ, ಎಲ್ರದ್ದು ಕಷ್ಟ ಇರುತ್ತೆ. ಈಗ ನಾನು ಅದು ಕಷ್ಟ ಅನ್ನೋದಕ್ಕೊಂದು ಮಾತು ಹೇಳ್ತೀನಿ. ಯಾವತ್ತೂ ನಾನು ಹೇಳೋದು, ಆನೆ ಭಾರ ಆನೆಗಿರುತ್ತೆ, ಇರುವೆ ಭಾರ ಇರುವೆಗಿದ್ದೇ ಇರುತ್ತೆ. ಅವರೇನೋ ದೊಡ್ಡ ವ್ಯಕ್ತಿಗಳು, ಅವ್ರಿಗೆ ಕಷ್ಟ ಇಲ್ಲ ಬಿಡಪ್ಪ, ಅವ್ರ ಆನೆ ಎಲ್ಲರಿಗೂ ಭಾರ ಅವ್ರಿಗೆ ಇದ್ದೇ ಇರುತ್ತೆ. ಇಲ್ಲಿ ಇರುವೆ ನಾವೇನೋ ಒಂದು ಚಿಕ್ಕದಾಗ ನಾವೇನೋ ನಮ್ಮ ಇರುವೆ ಭಾರ ಅದು ನಮ್ಗೆ ಇದ್ದೇ ಇರುತ್ತೆ. ಸೊ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಂಡ್ ಏನಂದ್ರೆ ಲೈಫಲ್ಲಿ ಏನ್ ಹೋದ್ರು ಈಸಿಯಾಗಿ ತಗೊಂಡು ಹೋಗ್ಬೇಕು. ಹೌದು, ನಿಮಗೆ ಇವತ್ತು ಈ ದಿನ ಕಷ್ಟ ಅಂತ ಅನ್ನಿಸ್ಬೋದು, ಹೌದು. ನೆಕ್ಸ್ಟ್ ನಾಳೆ ನಿಮ್ ಜೀವನದಲ್ಲಿ ಎಲ್ಲ ಒಳ್ಳೇದಾಗತ್ತೆ. ಎಲ್ಲ ಒಳ್ಳೇದು. ಅವಾಗ ಒಂದ್ಸರಿ ಈ ಹಿಂದೆ ಈ ದಿನಗಳೆಲ್ಲ ನೆನ್ಸ್ಕೊಂಡಾಗ ನಿಮ್ಗೆ ನಗು ಬರುತ್ತೆ. ಹೌದು, ಅಯ್ಯೋ ಎಷ್ಟು ಕಷ್ಟಪಟ್ಟಿದ್ದೀನಲ್ಲ ಹ್ಮ್. ಲೈಫಲ್ಲಿ ಅಂತ. ಹೌದು. ಈಗ ನೀವು ಸೀರಿಯಲ್ ಅಲ್ಲಿ ಒಂದು ಹೆಸರು ಮಾಡ್ಕೊಳ್ಳೋ ತನಕ ಕೂಡ ಹ್ಮ್, ಈಗ ನೀವು ಬೆಳೆದ್ ಬಂದಂತ ಹಾದಿಲಿ ತಂದೆ ಇರಲಿಲ್ಲ, ಹ್ಮ್. ತಾಯಿ ಅಂದ್ರೆ ಮನೆ ಪರಿಸ್ಥಿತಿ ಹೀಗಿತ್ತು. ಹೌದು. ಈಗ ಸೀರಿಯಲ್ಗೆ ಸಿನಿಮಾಗೆ ಅಂತ ಅವಕಾಶ ಓಡಾಡ್ತಿದ್ದಾಗಲಿ ಅಥವಾ ಬೇರೆ ಎಲ್ಲ ಕಡೆ ಕೆಲಸ ಮಾಡ್ತಿದ್ರು, ಇಂಥ ಕಡೆ ಒಂದು ಒಂಟಿ ಹೆಣ್ಮಗಳು ಅಂದ್ರೆ ಅವ್ರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಸಮಾಜ. ಹೌದು, ಜೊತೆಗೆ ಎಲ್ಲರೂ ಒಳ್ಳೆಯವರೇ ಸಿಗ್ತಾರೆ ಅಂತನೂ ಅಲ್ಲ, ಹೌದು. ಕೆಲಸ ಮಾಡ್ತಕ್ಕಂಥ ಸಹೋದ್ಯೋಗಿಗಳಾಗೋದು. ಹ್ಮ್. ನೀವು ಅಂದ್ರೆ ಅನುಭವಿಸಿದಂಥದ್ದು ಏನಾದ್ರು ಆ ಥರದ್ದು? ಅದೇ ನನಗೆ ನಾನು ಆಗ್ಲೇ ಹೇಳ್ದಾಗೆ ಅಮ್ಮನ ವಿಷಯದಲ್ಲಿ ಆ ಥರ ನೋಡ್ಕೊಂಡಿದ್ದೆ. ನಾನು ಇಂಡಸ್ಟ್ರಿಗೆ ಬಂದಾಗ ನಮ್ಮ ಅಪ್ಪ ಇಲ್ಲ ಅಂತ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಟಿಲ್ ನನ್ನ ಮದುವೆ ಆಗೋವರೆಗೂ ನಮ್ಮ ಅಪ್ಪ ಇಲ್ಲ ಅಂತ ಯಾರಿಗೂ ಗೊತ್ತೇ ಇಲ್ಲ. ಈವನ್ ನನ್ನ ಗಟ್ಟಿಮೇಳ ಸೆಟ್‌ಗೂ ಗೊತ್ತಿರಲಿಲ್ಲ. ಅಲ್ಲೂ ಗೊತ್ತಿಲ್ಲ. ಅಲ್ಲೂ ನಾನು ಎಂಥ ಕ್ಲೋಸ್ ಇದ್ರೂ ಅದನ್ನ ಹೇಳ್ಕೊಂಡೇ ಇರಲಿಲ್ಲ. ಏನೋ ಒಂದು ಸ್ವಲ್ಪ ನನ್ನನ್ನು ಬೇರೆ ಥರ ಅಪ್ಪ ನೋಡ್ಬಿಟ್ರು. ಊರಲ್ಲಿದ್ದಾರೆ ಅಂತ. ಊರಲ್ಲಿದ್ದಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವರು ಪೊಲೀಸು ಅವರು ಇವರು ಅಂತ ಅನ್ಕೊಂಡು ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹಂಗೆ ಇದ್ದೆ. ಸೊ ಹಂಗೆ ಯಾರು ನಮ್ಗೀಗ ಸೀರಿಯಲಲ್ಲಿ ಕೇಳ್ತಾರೆ, ಕಮಿಟ್ಮೆಂಟ್ ಕೇಳ್ತಾರೆ, ಆ ಥರ ನನ್ನ ಕನ್ನಡದಲ್ಲಿ ಯಾವುದೂ ಆ ಥರ ಅನುಭವ ಆಗಿಲ್ಲ. ಬಿಕಾಸ್ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಂತ ನನಗೂ ಅನಿಸುತ್ತೆ. ಸೊ ಏನು ಹೇಳ್ತೀನಿ ಅಂದರೆ, ಬಡತನ ಎರಡೂ ಕಳಿಸುತ್ತೆ. ಒಂದು ಒಳ್ಳೆ ದಾರಿನೂ ಕಲಿಸುತ್ತೆ, ಕೆಟ್ಟ ದಾರಿನೂ ಕಲಿಸುತ್ತೆ. ನಾವು ಯಾವ ಕಡೆ ಹೋಗ್ಬೇಕು ಅದನ್ನು ನಮ್ಗೊಂದು ಆಸೆ ಇರುತ್ತೆ. ಆ ಆಸೆ ಇಟ್ಕೊಂಡು ಒಳ್ಳೆ ದಾರಿಲಿ ಇಟ್ಕೊಂಡು ಹೋಗ್ಬೇಕೇ ಹೊರತು ನಮ್ಮ ಗುರಿ ಸಾಧನೆ ಮಾಡಬೇಕು ಅಂತ ನಮ್ಮ ಡೈರೆಕ್ಷನ್ನೇ ಚೇಂಜ್ ಮಾಡ್ಕೊಂಡು ಆ ಗುರಿಗೆ ಬೇರೆ ಥರ ಒಂದು ರೂಟ್ನ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ ಅದು ತಾತ್ಕಾಲಿಕವಾಗಿರುತ್ತೆ ಹೊರತು ಪರ್ಮನೆಂಟಾಗಿ ನಮ್ಮ ಲೈಫಲ್ಲಿ ಇರಲ್ಲ. ಸೊ ಹಾಗಾಗಿ ಆಮ್, ಈ ಥರ ಒಂದು ಸಿಚುವೇಶನ್ಗಳು ಬರುತ್ತೆ ಲೈಫಲ್ಲಿ. ನನಗೆ ಅದೇ ಹೇಳ್ಬೇಕಂದ್ರೆ ಈ ಇಂಡಸ್ಟ್ರಿಲಿ ಆ ಥರದ್ದು ಯಾವುದು ಕಮಿಟ್ಮೆಂಟ್ಸ್ ಹಂಗೆ ಹಂಗೆ ಅಂತ ಯಾರೂ ನನಗೆ ಇದುವರೆಗೂ ಕೇಳಿಲ್ಲ. ಕೇಳಿದವ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ, ಈ ಥರ ಕಮಿಟ್ಮೆಂಟ್ ಕೇಳ್ತಾರೆ, ಆ ಥರ ಕೇಳ್ತಾರೆ ಅನ್ನೋದು ನಾನು ನೋಡಿದ್ದೀನಿ. ಸೊ ಇರುತ್ತೆ ಕೆಲವರನ್ನ ನೋಡಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಕಷ್ಟನೂ ಹೇಳ್ಕೊಂಡ್ಬಿಡ್ತಾರೆ. ಯಾರೋ ಸೀರಿಯಲ್ಗಳಲ್ಲಿ ಅಥವಾ ಹಿಂಗೆ ಆ್ಯಕ್ಟ್ ಮಾಡೋವಾಗ ಪ್ರೊಡ್ಯೂಸರ್ ಹತ್ರನೋ ಅಥವಾ ಇನ್ಯಾರ ಹತ್ರನೋ ಎಲ್ಲ ಕಷ್ಟಗಳನ್ನ ಹೇಳ್ಕೊಳ್ಳೋದು. ಅವ್ರು ಒಳ್ಳೆಯವರಿದ್ದರೆ ಓಕೆ. ಸೊ ಅವರು ಈ ಥರ ಎಲ್ಲ ಕೇಳಿದಾಗ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲೂ ನೀವೊಂದು ಲೆವೆಲ್ಲಿಗೆ ಬರೋವರೆಗೂ ನಿಮ್ past ಎಲ್ಲೂ ಹೇಳ್ಬಿಡಿ. ಕಷ್ಟ ಹೇಳ್ಕೊಳ್ಬೇಡಿ. ತುಂಬ ಚೀಪಾಗಿ ಬಿಹೇವ್ ಮಾಡ್ತಾರೆ, ಚೀಪಾಗಿ ಥಿಂಕ್ ಮಾಡ್ತಾರೆ, ಚೀಪಾಗಿ ಬಿಹೇವ್ ಮಾಡ್ತಾರೆ. ಎಲ್ಲೂ ನಮಗೇನು ಇಲ್ಲ ಅಂದ್ರೂ ನಮ್ಗೆ ಇದೆ ಅಂತಲೇ ಇರಬೇಕು ಯಾವಾಗ್ಲೂ. ಸೊ ಅದನ್ನು ಹೇಳ್ತೀನಿ ಅಷ್ಟೇ. ಅಂಡ್ ನಿಮ್ಮ ಲೈಫಲ್ಲಿ ಒಬ್ರು ಜೆಂಟ್ಲ್ಮನ್ ಇದ್ರು, ಎಷ್ಟು ಒಂದು 15-16 ವರ್ಷದ ಹಿಂದೆ ಪರಿಚಯ ಆಗ್ತಾರೆ ಅಲ್ವಾ? ಹೌದು, ಹೌದು, ಅವಾಗಿನ ಬಾಯ್ ಫ್ರೆಂಡ್, ಇವಾಗಿನ ಗಂಡ. ಹೌದು, ಓಕೆ, ಹೇಳಿ ನಿಮ್ಮ ಲವ್ ಸ್ಟೋರಿ. ಹೌದು. ಲವ್ ಸ್ಟೋರಿ ನಾನು ಪ್ಯಾರಾಮೆಡಿಕಲ್ ತೊಗೊಂಡಿದ್ದೆ. ಸೊ ಅವರು ಸೀನಿಯರ್, ನಾನು ಜೂನಿಯರ್. ಅಪ್ಪ ಏನ್ ಚೆನ್ನಾಗಿ ಹೇಳ್ತಾರೆ ಅವಳು. ಲವ್ ಸ್ಟೋರಿ ನಾನು ಹೌದು. ಇಲ್ಲ, ಲವ್ ಸ್ಟೋರಿ ಅಂತಂದರೆ ಬಿಕಾಸ್ ನಮಗೆ ಲವ್ ಮಾಡಿದಾಗ ಯಾವತ್ತೂ ನಾವು ಮಾತಾಡ್ಕೊಂಡಿದ್ದೆ ಇಷ್ಟು. ಅವ್ರು ನಂಗೆ ಪ್ರಪೋಸ್ ಮಾಡಿದಾಗ ನಾನು ಹೇಳಿದ್ದೆ ಇಷ್ಟು, ನನಗೆ ಅಪ್ಪ ಇಲ್ಲ, ನಂಗೆ ಅಪ್ಪನ ಥರ ಇರಬೇಕು. ಇವತ್ತಿನವರೆಗೂ ಹಂಗೆ ಇದ್ದಾರೆ. ನಾನು ನನ್ನ ಗಂಡನ ಕರೆಯೋದೇ ಅಪ್ಪ ಅಂತ, ಪಪ್ಪ. ಹ್ಮ್. ಇವತ್ತು ನನ್ನ ಮೊಬೈಲಲ್ಲಿ ನೀವು ನೋಡ್ಬೋದು, ಸೇವ್ ಆಗಿರೋದು ಪಪ್ಪ ಅಂತಾನೆ. ಹೌದು, ಪಪ್ಪ ಅಂತಾನೆ. ಸೊ ಯಾಕೆ? ಯಾಕೆಂದ್ರೆ ಅಪ್ಪ ಇಲ್ಲ. ಅಪ್ಪನ ಥರ ಅವಾಗೆಲ್ಲ ಗಾಡ್ ಫಾದರ್ ಥರ ಎಲ್ಲ ನೋಡಿಕೊಂಡು ಅಂದರೆ ನಂಗೆ ಅಪ್ಪ ಇಲ್ದಿರೋ ಇದು ನನಗೆ ಬರಲೇಬಾರ್ದು. ಅಪ್ಪನ ಥರ ನೋಡ್ಕೊಳ್ಬೇಕು ಅಂತ ಅವ್ರು ಹಂಗೆ ಇದ್ದಾರೆ. ಅದಕ್ಕೆ ನಾನು ಪಪ್ಪ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗಲೂ ಪಪ್ಪ ಅಂತಾನೆ ಕರೆಯೋದು ನಾನು. ಸೊ ಆ ಥರ.
ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಅವರು ನನ್ನ ಸೀನಿಯರು. ಅಲ್ಲ, ಅವ್ರ ಸೀನಿಯರು, ನಾನು ಜೂನಿಯರು. ಹಾಗೆ ಲವ್ ಆಯಿತು. ನಾನು ಅವ್ರು ಲವ್ ಮಾಡ್ತಾರೆ ಅಂತ ಗೊತ್ತಾದಾಗಲೇ ಅಣ್ಣ ಅಣ್ಣ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಯಾರ ಅವ್ರನ್ನೇ. ಬಾಯ್ ಫ್ರೆಂಡ್ ಹೌದು. ಅಂದರೆ ಅಣ್ಣ ಅಂತ ರೇಗ್ಸೋಕೆ. ಅವರು ನಂಗೆ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಅವರು ಇನ್ನೊಬ್ಬರು ಥ್ರೂ ಏನು ಮಾಡೋರು, ಅವ್ರು ನಾನು ಇಷ್ಟಪಡ್ತಾರಾ ಏನು ಅಂತ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು. ಆದರೆ ನಾನು ಲವ್ ಮಾಡ್ತಾ ಇರಲಿಲ್ಲ. ನಂದೊಂದು ಸ್ಟ್ರಿಕ್ಟ್ ಪಾಲಿಸಿ, ಯಾರನ್ನಾರು ಲವ್ ಮಾಡೋರ್ಕೊಂಡ್ರೆ ಆಗ್ತಾ ಇರಲಿಲ್ಲ. ಏನು ಅಪ್ಪ ಅಮ್ಮ ನಿಮ್ಗೆ ಏನಂತ ಮಾಡಿದ್ರು ನಾವು ಈ ಥರ ಲೆಕ್ಚರ್ ಕೊಡೋದು. ನಿಮ್ಗೇನು ಕಳಿಸಿರೋದು, ಲವ್ ಮಾಡ್ತಾರೆ ಯಾರಾದರೂ ಫಸ್ಟು ಒಳ್ಳೆ ಹೆಸರು ಮಾಡಿ ಅಪ್ಪ ಅಮ್ಮಂಗೆ ಹೆಸರು ತಂದು ಕೊಡಿ ನೀವು ಅಂತ ಈ ಥರ ಇದ್ದವಳು. ಲವ್ ಅದೇ ಹೇಳ್ತಾರಲ್ಲ, ಪ್ರೀತಿ ಹೇಗಾಗುತ್ತೆ, ಹೇಗೆ ಹುಟ್ಟುತ್ತೆ, ಅದು ಖಂಡಿತ ಗೊತ್ತಾಗಲ್ಲ. ಅದಕ್ಕೆ ಅಣ್ಣ ಅನ್ಬಿಟ್ರ ಅಲ್ಲ, ಅವಾಗ ನನಗೆ ಇವ್ರು ನನ್ನ ಲವ್ ಮಾಡ್ತಿದ್ದಾರೆ, ಲವ್ ಮಾಡಬಾರ್ದು ನನ್ನನ್ನು ಅಂತ ಹೇಳ್ಬಿಟ್ಟು ಅಣ್ಣ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಣ್ಣ 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 ಹೇಳಿ ಅಣ್ಣ ಅಂತ. ದಯವಿಟ್ಟು ನೀವು ಅಣ್ಣ ಅಂತ ಕರಿಬೇಡಿ, ಅಣ್ಣ ಅಂತ ಕರಿಬೇಡಿ. ಆಮೇಲೆ ಗೊತ್ತಾಯ್ತು ಯಾಕೆ ಅಣ್ಣ ಅಂತ ಕರಿಬಾರ್ದು ಅಂತ. ಆಮೇಲೆ ಸ್ವಲ್ಪ ದಿನ ಹಿಂಗೆ ಹಿಂಗೆ ಸ್ಟಾರ್ಟ್ ಆಯಿತು. ಅಣ್ಣ 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 ಅಂತ ತುಂಬ ಜಾಸ್ತಿ ಅಂತ ಇರಲಿಲ್ಲ. ಒಂದೊಂದ್ಸರಿ ರೇಗ್ಸಕ್ಕೆ, ಇವರಿಂದ ವಿಷಯ ತಿಳ್ಕೊಬೇಕು ಅಂತ ಇದಕ್ಕೋಸ್ಕರ ಹಂಗಂತ ಇದ್ದೆ. ಆಮೇಲೆ ಒಂದಿನ ಪ್ರಪೋಸ್ ಮಾಡಿದ್ರು. ಪ್ರಪೋಸ್ ಮಾಡಿದಾಗ ನಾನು ಹೇಳಿದ್ದಿಷ್ಟೇ, ನಂಗೆ ಅಪ್ಪ ಇಲ್ಲ, ಸೊ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಬಂದ ತಕ್ಷಣ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ದೂರ ಮಾಡೋದು, ಆ ಥರದ್ದೆಲ್ಲ ಮಾಡಬಾರ್ದು. ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು. ಅವರು ಆಯಿತು, ನಮ್ಮ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಳ್ಬೇಕು, ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಗೋಲ್ ಇದು. ನಾವು ಅಂದ್ಕೊಳ್ತಾ ಇದ್ವಿ, ಲವ್ ಮಾಡಿದಾಗ ಎಲ್ಲರೂ ಏನೇನೋ ಹಂಗಿರು ಇಲ್ಲಿ ಸುತ್ತಾಡಬೇಕು ಅಂತ ಹೇಳ್ಕೊಳ್ತಾರಲ್ವಾ. ಪ್ರಪೋಸ್ ಮಾಡಿದಾಗ ಕೇಳಿದ್ದೇ ಇಷ್ಟು, ನಾವು ಏನಾದರೂ ತುಂಬ ಏನಾದರೂ ಲೈಫಲ್ಲಿ ನಾನು ಆರ್ಟಿಸ್ಟ್ ಆಗಬೇಕಂತ ಇದ್ದೀನಿ, ನಾನು ಆರ್ಟಿಸ್ಟ್ ಆಗಬೇಕಂತ ಇದ್ದೀನಿ ಅಂತ ಅವರು ಹೇಳ್ಕೊಂಡ್ರು. ಓ ಹೌದಾ, ಇಬ್ಬರು ಥಾಟ್ಸು ಚೆನ್ನಾಗಿದೆ ಅಲ್ವಾ ಅಂತ ನಾನು ಅಂದ್ಕೊಂಡು ಸರಿ. ಆಮೇಲೆ ಇನ್ನೊಂದೇನೆಂದರೆ, ನಾನು ತುಂಬ ದುಡ್ಡು ಮಾಡಿದಾಗ ಒಂದು ಸ್ವಲ್ಪ ನಾನು ಅನಾಥಾಶ್ರಮ, ಈ ಈ ವಯಸ್ಸಾದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ನಾಯಿಗಳಿಗೆಲ್ಲ ಫುಡ್ ಹಾಕ್ಬೇಕು, ಈ ಥರ ಎಲ್ಲ ಹೆಲ್ಪ್ ಮಾಡ್ತೀರಾ ಅಲ್ವಾ ಅದಕ್ಕೆಲ್ಲ ಅಂತ. ಸೊ ಅವರು ನನಗೂ ಅದೆಲ್ಲ ಇಷ್ಟ ಅಂತ. ಸೊ ಹಂಗೆ ಇದು ಮಾಡಿದ್ದು. ಅದಾದ್ಮೇಲೆ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಅವ್ರು ಓದ್ತಾ ಇದ್ರು, ನಾನು ಜಾಬಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಝೀರೋಯಿಂದ ನಮ್ಮ ಲೈಫ್ ಸ್ಟಾರ್ಟ್ ಆಗಿದ್ದೇನೋ. ಇವಾಗ ಹೇಳ್ತಾರಲ್ಲ, ನಾನೊಂದು ವಿಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ, ರೈತರ ಮಕ್ಕಳನ್ನ ಯಾರೂ ಮದುವೆ ಆಗಕ್ಕೆ ಬರ್ತಾ ಇಲ್ಲ ಅಂತ. ಅದರಲ್ಲಿ ಒಂದಿಷ್ಟು ಜನ ಕಮೆಂಟ್ ಆಗಿ, ನೀವು ರೈತರ ಮಗನ ಮದುವೆ ಆಗಬೇಕು, ನೀವ್ಯಾಕೆ ಆಗ್ತಾ ಇಲ್ಲ, ನೀವು ಆರಾಮಾಗಿ ದೊಡ್ಡ ಶ್ರೀಮಂತರನ್ನ ಮದುವೆ ಆಗಿ ಹಿಂಗೆ. ಹಂಗಲ್ವೇ ಅಲ್ಲ. ರೈತರು ಈಗ ನಾನು ನಾನು ಲವ್ ಮಾಡೋ ಸಿಚುವೇಶನಲ್ಲಿ ಅಲ್ಲಿ ರೈತ ಇದ್ದ, ಅವ್ರು ರೈತ ಆಗಿದ್ದಿದ್ರೆ ನಾನು ಅವ್ರನ್ನೇ ಮದುವೆ ಆಗ್ತಾ ಇದ್ದೆ, ಖುಷಿಯಾಗಿ ಆಗ್ತಾ ಇದ್ದೆ. ಆದರೆ ನನಗೆ ಲವ್ ಆಗಿದ್ದು ಇವ್ರ ಮೇಲೆ. ಆದರೆ ಇವರು ಅವಾಗ ಏನೂ ಇಲ್ಲ. ಈವನ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ನಾನು ಅರ್ನ್ ಮಾಡೋವಾಗ ಎಷ್ಟೋ ಸರಿ ನಮ್ಮ ಹುಡ್ಗಂಗೆ ಕೊಟ್ಟಿದ್ದೀನಿ ದುಡ್ಡು. ಅವರು ಅದು ಹಾಸ್ಟೆಲಲ್ಲಿ ಇರ್ತಾಯಿದ್ರು, ಅವ್ರಿಗೆ ಸರಿಯಾಗಿ ಏನೂ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೆ. ಸೊ ಈ ಥರ. ಸೊ ಇಬ್ಬರು ನಾವು ಅಂದ್ಕೊಂಡಿದ್ದೆ ಇಷ್ಟು, ನಾವು ನಮ್ಮ ಕಾಲ ಮೇಲೆ ನಿಂತ ಮೇಲೆ ಮದುವೆ ಆಗಬೇಕು, ಎಲ್ರೂ ಒಪ್ಸೇ ಮದುವೆ ಆಗಬೇಕು ಅಂತ. ಸೊ ಒಪ್ಸಿ ಮದುವೆ ಆಗೋಣ, ಆಮೇಲೆ ನಮ್ಮ ದುಡ್ಡಲ್ಲೇ ಮದುವೆ ಆಗಬೇಕು ಅಂತ. ಹಂಗೆ ಮದುವೆ ನೀವು ನಂಬಲ್ಲ. ಮದುವೆ ಹೆಂಗಾಯ್ತು ಅಂತಂದರೆ, ಮನೆ ಮುಂದೆ, ನನ್ನ ಹಸ್ಬೆಂಡ್ ಮನೆ ಮುಂದೆ ಮದುವೆ ಆಗಿದ್ದು ನಾವು, ಊರಲ್ಲಿ. ಸೊ ಊರಲ್ಲಿ ಮದುವೆ ಆಗಿದ್ದು ದಾವಣಗೆರೆಯಲ್ಲಿ, ಜಗಳೂರು ಅಂತ. ಅವ್ರ ಮನೆ ಎದುರುಗಡೆನೆ ಚಪ್ರ ಹಾಕಿ ಅಲ್ಲೇ ಹೆಣ್ಮಕ್ಳಿಗೆ ಎಷ್ಟು ಡ್ರೀಮ್ ಇರುತ್ತೆ ಮದುವೆ ಅಂದರೆ. ಅರಿಶಿನ ಶಾಸ್ತ್ರ ಮಾಡ್ಕೊಳ್ಬೇಕು, ಆಮೇಲೆ ಮೆಹಂದಿ ಶಾಸ್ತ್ರ ಮಾಡ್ಕೋಬೇಕು, ಸಂಗೀತ ಇರಬೇಕು. ಈವನ್ ಒಂದು ಹುಡುಗಿಯಾಗಿ ನನಗೂ ಆ ಆಸೆ ಇತ್ತು. ಬಟ್ ನಾವು ಯೋಚನೆ ಮಾಡಿದ್ದು ಹೆಂಗೆ ಅಂದರೆ, ಫ್ಯೂಚರ್. ಇವಾಗ ನೀವು ಒಂದು 10 ವರ್ಷ ದುಡ್ದಿರ್ತೀರ, ಆ ದುಡ್ಡನ್ನು ಒಂದೇ ಸತಿ ಹೆಂಗೆ ಖರ್ಚು ಮಾಡ್ತೀರಾ ಅಲ್ವಾ? ಯಾರನ್ನೋ ಮೆಚ್ಸೋಕ್ಕೋಸ್ಕರ ಅದ್ದೂರಿಯಾಗಿ ಅದ್ಭುತವಾಗಿ ಮದುವೆ ಆಗಿ, ಯಾರನ್ನೋ ಮೆಚ್ಸೋಕ್ಕೆ, ಯಾರೋ ಒಂದು ಹೊಗಳಿಕೆಗೋಸ್ಕರ ನಾವು ಯಾಕೆ ಅಷ್ಟು ಗ್ರ್ಯಾಂಡಾಗಿ ಮದುವೆ ಆಗಬೇಕು? ಬೇಡ. ಆಮೇಲೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ, ನಾವು ಸಾಲ ಮಾಡಬೇಕಾಗಿತ್ತು. ಈವನ್ ನಾನು ಅವಾಗ ಗಟ್ಟಿಮೇಳ ಮಾಡ್ತಾ ಇದ್ದೆ. ನಾನು ಕರೆದಿದ್ರೆ ಇಡೀ ನಮ್ಮ ಟೀಮ್ ಅವರೆಲ್ಲ ಬಂದಿರೋರು. ಸೊ ಒಂದು ಚೆನ್ನಾಗೇ ಆಗ್ತಾ ಇತ್ತು. ಯಾರನ್ನು ಕರೀಲಿಲ್ಲ, ಬಿಕಾಸ್ ಮನೆಯಲ್ಲಿ ಮದುವೆ ಆಗ್ತಾ ಇರೋದ್ರಿಂದ ಚಿಕ್ಕದಾಗಿ ಬಜೆಟ್ ಫ್ರೆಂಡ್. ಒಂದು 3-4 ಲಕ್ಷದಲ್ಲಿ ನಮ್ಮ ಮದುವೆ ಮುಗ್ದೋಗ್ಬಿಟ್ಟಿತ್ತು. ಸೊ ಅದೂ ಜಾಸ್ತಿನೇ. ಆದರೆ
ಇರೋದ್ರಲ್ಲಿ ನಾವು ದುಡ್ದಿದ್ದ ದುಡ್ಡಲ್ಲಿ ಮದ್ವೆ ಆದ್ವಿ. ನಾನ್ ಯಾವಾಗ್ಲೂ ಹೇಳೋದು, ಹೆಂಗ್ ಮದ್ವೆ ಆಗ್ತೀವಿ ಅನ್ನೋದಕ್ಕಿಂತ ಹೆಂಗ್ ಬದುಕ್ತೀವಿ ಅನ್ನೋದನ್ನ ನೋಡೋಣ. ಇವಾಗ ನೋಡಿ ಅಷ್ಟು ಗ್ರ್ಯಾಂಡ್ ಆಗಿ ಏನೇನೋ ಮದ್ವೆ ಆಗಿ ನೆಕ್ಸ್ಟ್ ಅವ್ರ ಲೈಫ್ ಬರೀ ಆ ಕಮಿಟ್ಮೆಂಟ್ ತೀರ್ಸೋದ್ರಲ್ಲೇ ಇರುತ್ತೆ. ಏನು ಎಂಜಾಯ್ ಮಾಡಕ್ಕಾಗಲ್ಲ, ಎಲ್ಲೂ ಹೋಗಕ್ಕಾಗಲ್ಲ. ದೇವ್ರ ಅವಕಾಶ ಕೊಡ್ತಾನೆ. ನೀವು ಖುಷಿಯಾಗಿರೋ ಅಂತಹ ದಿನಗಳು ನಿಮಗೆ ಬರುತ್ತೆ. ಒಂದಿನದ ಖುಷಿಗೋಸ್ಕರ ಇಡೀ ವರ್ಷದ ಖುಷಿನ ಹಾಳು ಮಾಡ್ಕೊಳ್ಬೇಡಿ. ಅಲ್ಲ, ಜೊತೆಗಿದ್ರೆ ಸಂತೋಷ ಹೌದು ಆಯ್ತಾ. ಇವಾಗೆಲ್ಲ ಪಾಪ ಹೌದು ಹೌದು ಮದ್ವೆಗಳಾಗಿ ವರ್ಷ ಮದ್ವೆಗಳಾಗಿ ಕೂಡ ಕಳ್ದಿರಲ್ಲ. ಡಿವೋರ್ಸ್ ಹೌದು. ಆಗುತ್ತೆ. ಯಾಕಾಗುತ್ತೆ? ಬರೀ ಆಡಂಬರ ಬೇಡ ನಮ್ಮ ಲೈಫಲ್ಲಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಯಾವಾಗಲೂ. ಸೊ ನಾವು ಹೆಂಗೆ, ನಮ್ಮ ಪ್ಲಾನ್ಸ್ ಏನು, ನಮ್ಮ ಗುರಿ ಏನು, ನಾವು ಹೆಂಗ್ ಬದುಕಬೇಕು ಮುಂದೆ, ಆ ದುಡ್ಡನ್ನ ಏನಕ್ಕೆ ಯುಟಿಲೈಸ್ ಮಾಡ್ಕೊಳ್ಬೇಕು. ಇವಾಗ ನಾನು ನೋಡಿ ಅದೇ ಅನ್ನೋದು ಟೈಮ್ ಬರುತ್ತೆ ಅನ್ನೋದಕ್ಕೆ ನಾನು ಯಾವ ಪ್ರೀ ವೆಡ್ಡಿಂಗ್ ಶೂಟು ಮಾಡಿಸ್ಲಿಲ್ಲ. ಈವನ್ ನಮ್ದು ಹೇಳ್ಬೇಕಂತಂದ್ರೆ ಮದುವೆ ಆಲ್ಬಮೇ ಇಲ್ಲ. ಹೌದಾ? ಹೌದು, ಬರೀ ಫೋಟೋ ಅಷ್ಟೇ. ಅವ್ರಿಗೆ ದುಡ್ಡೇ ಕೊಡೋಕ್ಕಾಗಲಿಲ್ಲ ನಾವು, ಅವ್ರು ನಮಗೆ ಆಲ್ಬಮ್ ಕೊಡಲೇ ಇಲ್ಲ. ಸೊ ಈ ಥರ ನಂಗೆ ಆ ಮೆಮೊರಿ, ನಮ್ಗೊಂದು ಆ ಮೆಮೊರಿ ಅವೆಲ್ಲ ಇರೋದು ಸಹಜ. ಒಂದೆರಡು ಫೋಟೋ ಕೊಟ್ಟರು ಅಷ್ಟೇ, ಆದಮೇಲೆ ಇಲ್ಲ. ಬಟ್ ದುಡ್ಡಿದ್ಯಾ ಆಗಿ ಗ್ರ್ಯಾಂಡಾಗಿ ಅದ್ಭುತ ಅದ್ದೂರಿಯಾಗಿ. ನಾನೇನಾದ್ರು ನೀವೇನೋ ದುಡ್ಡಿದ್ದು ಖರ್ಚು ಮಾಡಬೇಡಿ ಅಂತ ಹೇಳಲ್ಲ. ದುಡ್ಡಿದ್ರೆ ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲಿಗೆ ಮದುವೆ ಆಗಿ. ಅಲ್ಲ, ಎಷ್ಟು ಹಾನೆಸ್ಟ್ ಆಗಿ ಹೇಳಿದ್ರಿ ಅಶ್ವಿನಿ. ಹೌದು ಆಲ್ಬಮ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಹೌದು. ಸೊ ಅದಕ್ಕೆ ನೋಡಿ ನಮ್ಗೆ ಹೆಂಗ್ ಟೈಮ್ ಬಂತು ಅಂದ್ರೆ ನಾನು ಯಾವುದು ಪ್ರೀ ವೆಡ್ಡಿಂಗ್ ಶೂಟು ಏನು ಮಾಡ್ಸೋಕ್ಕಾಗಲಿಲ್ಲ. ಆಮೇಲೆ ರೀಸೆಂಟಾಗಿ ನಾವು ಇದಕ್ಕೆ ಹೋದ್ವಿ, ಕಾಶ್ಮೀರ್ಗೆ ಹೋದ್ವಿ. ಹ್ಮ್. ಕಾಶ್ಮೀರಲ್ಲಿ ನಾನು ಸುಮ್ಮನೆ ಒಂದೆರಡು ಸೂಟ್ಸ್ಗಳನ್ನ, ಒಂದು ಸ್ಯಾರಿಗಳನ್ನ ತೊಗೊಂಡೋಗಿದ್ದೆ. ಅಲ್ಲೇ ಒಂದು ಶೂಟ್ ಮಾಡಿ ಅದು ಎಲ್ಲರೂ ಒಂದು ರೀಲ್ ಹಾಕಿದ ತಕ್ಷಣ ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟಾ ಅಂತ ಅಂದರು. ಹಂಗೆ ನಮ್ಮ ಮೆಮೊರಿ ಕಂಟಿನ್ಯೂ ಆಗುತ್ತೆ. ಆ ಮದುವೆ Nice. ಒಂದರಲ್ಲೇ ನಮ್ಮ ಬೌಂಡ್ರಿ ಇರಲ್ಲ, ಅದೊಂದರಲ್ಲೇ ಸೀಮಿತ ಆಗಿರಲ್ಲ ಅಲ್ವಾ. ಸೊ ನಮ್ಮ ಲೈಫ್ ನಮಗೆ ಕಂಟಿನ್ಯೂ ಆಗಿ ಒಂದೊಂದು ಒಳ್ಳೆ ನೆನಪುಗಳನ್ನ, ಒಳ್ಳೊಳ್ಳೆ ಮೆಮೊರಿಗಳನ್ನ ತಂದು ಕೊಡುತ್ತೆ. ಅದಕ್ಕೆ ನಾವು ವೆಯ್ಟ್ ಮಾಡಬೇಕು. ಸೊ ಮದುವೆ ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ದುಡ್ಡನ್ನ ಹಾಳು ಮಾಡಿಕೊಂಡು, ಗ್ರ್ಯಾಂಡಾಗಿ ಮದುವೆ ಮಾಡಿಕೊಂಡು, ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡಿಕೊಂಡು ಆ ಸ್ಟ್ರೆಸ್ ಲೈಫ್ನ ಲೀಡ್ ಮಾಡಬೇಡಿ ಅಂತ ಹೇಳ್ತೀನಿ. ತುಂಬ ಸ್ಟ್ರೆಸ್ ಅದು. ಒಂದು ಸಾಲ ಇತ್ತು ಅಂತಂದ್ರೆ ಅದು ಮುಗಿಯೋ ತನಕ ಅದು ಮುಗಿಯೋ ತನಕ ಆಮೇಲೆ ಹೆಂಡ್ತಿಗೆಲ್ಲೂ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇರಲ್ಲ. ಆ ಹೆಂಡ್ತಿ ಯೋಚನೆ ಮಾಡ್ತಾ ಇರೋದು, ನನ್ನ ಗಂಡ ಯಾಕೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೆಮ್ಮದಿ ಬೇಕಲ್ವಾ. ಆಮೇಲೆ ಆ ಸ್ಟ್ರೆಸ್ ಎತ್ಕೊಂಬಂದು ಮನೇಲಿ ಹಾಕೋದು. ಮನೇಲಿ ಹಾಕೋದು ಯಾಕೆ ಬೇಕದೆಲ್ಲ. ಅದಕ್ಕೆ ಹೇಳೋದು, ಯಾವತ್ತೂ ನೆಕ್ಸ್ಟ್ ಏನೇ ಯೋಚನೆ ಮಾಡಬೇಕಾದ್ರೂ ಯಾರನ್ನ ನೋಡಿ, ಹೌದು ಆಸೆ ಅದಕ್ಕೆ ಸಹಜ. ಇನ್ನೊಬ್ರನ್ನ ನೋಡಿ ನನಗೂ ಅನಿಸಿತ್ತು, ಅಯ್ಯೋ ನಾನೆಲ್ಲ ನನ್ನ ಸೆಟ್ಟಲ್ಲಿರೋರನ್ನೆಲ್ಲ ಕರೆದು ಎಲ್ಲ ಚೆನ್ನಾಗಿ ನಾನು ಗ್ರ್ಯಾಂಡಾಗಿ ಆಗಬೇಕು ಅಂತ. ಇಲ್ಲ ಇಲ್ಲ ಇಲ್ಲ, ತುಂಬ ತಪ್ಪು ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಟ್ರೆ ಅಂತೇಳಿ ಈ ಥರ ಡಿಸೈಡ್ ಮಾಡಿ ಮದುವೆ ಆಗಿದ್ದು. ಚೆನ್ನಾಗಿದ್ದೀವಿ. ಹಂಗಂತ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡ ತಕ್ಷಣ ವಾವ್ ಯುವರ್ ಲೈಫ್ ಎಷ್ಟು ಚೆನ್ನಾಗಿದೆ, ಗಂಡ ಹೆಂಡ್ತಿ ಅಂದರೆ ಎಷ್ಟು ಚೆನ್ನಾಗಿದ್ದಾರೆ. ಇವತ್ತಿಗೂ ಜಗಳ ಆಡ್ತೀವಿ. ಅದಿದ್ದೇ ಇರುತ್ತೆ. ಇವತ್ತೇ ಕೊನೆ ಅನ್ನೋ ಥರ ಜಗಳ ಇರುತ್ತೆ, ಆದರೆ ಕೊನೆ ಇರಲ್ಲ. ಅದಕ್ಕೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನಾನು ಮದುವೆ ಈ ಲವ್ ಅಂದರೆ ಅಡ್ಜಸ್ಟ್ಮೆಂಟ್ ಅಷ್ಟೇ. ಹಿಂಗೆ ನನ್ನ ಥರ ಅವ್ರಿರಬೇಕು, ಅವ್ರ ಥರ ನಾನಿರಬೇಕು ಅಂದರೆ ಆಗೋದೇ ಇಲ್ಲ. ಲವ್ ಮಾಡಿಬಿಟ್ಟಿರ್ತೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೇನೋ ಇಷ್ಟ ಇರಲ್ಲ, ಅಯ್ಯೋ ಹೋಗ್ಲಿ ಬಿಡು, ಅವ್ರಿಗೆ ಅದಿಷ್ಟ ಇಲ್ಲ, ಬೇಡ. ಅವರು ಅಷ್ಟೇ ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ಬರೀ ಹುಡುಗಿನೇ ಅರ್ಥ ಮಾಡ್ಕೊಳ್ಳೋದಲ್ಲ, ಹುಡುಗನೂ ಅರ್ಥ ಮಾಡ್ಕೊಳ್ಬೇಕು. ಇಬ್ಬರು ಅರ್ಥ ಮಾಡ್ಕೊಂಡು ಹೋಗೋದೆ, ಅಡ್ಜಸ್ಟ್ ಮಾಡಿಕೊಂಡು ಆಯ್ತು ಬಿಡಮ್ಮ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಆಯ್ತು ಬಿಡಪ್ಪ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೆ ಮದುವೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲದು ಯಾವುದು ಚೆನ್ನಾಗಿರಲ್ಲ, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ನಾವು. ಈಗ ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ನಿಮ್ಮಲ್ಲಿರ್ತಕ್ಕಂಥ ಒಂದು ಛಲ, ಧೈರ್ಯ, ಯಶಸ್ಸು, ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಏನೇನು ಮಾತಾಡೋದು, ಸಿಂಪಲ್ ಆಗಿ ಅದೇ ಸಂಕಲ್ಪಗಳು. ಇದೆಲ್ಲದಕ್ಕೂ ಒಂದು ಶಕ್ತಿ ಅಂದ್ರೆ ನನಗೆ ಗೊತ್ತಿದ್ದಂಗೆ ನೀವು ತುಂಬಾ ಸ್ಪಿರಿಚುವಲ್ ಕೂಡ. ಹೌದು ಭಗವದ್ಗೀತೆ ನಿಮ್ಮ ಜೀವನ ಬದಲಾಯಿಸ್ತು ಅಂತ ಅಂದ್ರೆ ಹೌದು. ಭಗವದ್ಗೀತೆ ಹೇಳ್ಬೇಕಂದ್ರೆ ಅದಕ್ಕೊಂದು ಮಂತ್ರ ಹೇಳ್ಬಿಡ್ತೀನಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ನನಗೆ ಈ ವರ್ಡ್ ಹೇಳೋವಾಗ್ಲೂ, ಈ ಒಂದು ಸ್ತೋತ್ರ ಹೇಳೋವಾಗ್ಲೂ ನನಗೆ ಸ್ವಲ್ಪ ಏನಂತಾರೆ ಎಮೋಷನಲ್ ಆಗ್ಬಿಡ್ತೀನಿ. ಇವಾಗ ಮೊದಲಿಗೆ ಹೇಳ್ಬಿಡ್ತೀನಿ, ಪೂಜೆ ಪುನಸ್ಕಾರ ಇವೆಲ್ಲ ನಾನಿವಾಗ ನನಗೆ ಎಷ್ಟೊಂದು ಜನ ಕಮೆಂಟ್ ಹಾಕ್ತಾರೆ, ನೀವು ಬೆಳಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ, ಅದಕ್ಕೆ ದೇವ್ರು ನಿಮಗೆ ಒಲ್ದಿದ್ದಾನೆ, ನಿಮ್ಗೆ ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾನೆ ಅಂತ. ನನಗೆ ಪೂಜೆ ಅಂತಂದ್ರೆ ಮೊದಲಿಗೆ ನಾವು ಯಾಕೆ ಪೂಜೆ ಮಾಡ್ತೀವಿ, ಭಗವಂತ ಅಂದ್ರೆ ಏನು ಅದನ್ನ ತಿಳ್ಕೊಬೇಕು. ಇವಾಗ ಎಲ್ಲರೂ ಏನಂತಾರೆ, ರಾಯರಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಅಮ್ಮ ಇದ್ದಾರೆ, ಇದ್ದಾರೆ. ಆ ಅಮ್ಮ ಇದ್ದಾರೆ, ಭಗವಂತ ಇದ್ದಾನೆ. ಇದ್ದಾನೆ. ಹೆಂಗಿದ್ದ ಭಗವಂತ ಪ್ರತಿಯೊಂದು ಯುಗದಲ್ಲೂ ಎಷ್ಟೊಂದು ಜನ್ಮಗಳನ್ನ ತಾಳಿದಾನೆ. ಒಂದೊಂದು ಯುಗದಲ್ಲೂ ಒಂದೊಂದು ಜನ್ಮ, ಹೌದಾ? ಒಂದೊಂದೊಂದು ಅವತಾರ, ಒಂದೊಂದು ಅವತಾರಗಳನ್ನ ತಾಳಿದಾನೆ. ಸೊ ಅವತಾರ ಎತ್ತಿರುವಾಗ ಒಂದೊಂದು ಯುಗದಲ್ಲೂ ಒಂದೊಂದು ಅವತಾರ ಎತ್ತಿದೆ. ಯಾಕೆ ಆ ಅವತಾರಗಳು ಏನನ್ನ ಸೂಚನೆ ಮಾಡುತ್ತೆ ನಮ್ಗೆ? ಸೊ ಅದೆಲ್ಲದನ್ನು ತಿಳ್ಕೊಬೇಕು. ಈಗ ಬೆಳಗ್ಗೆ ಎದ್ದು ನಾವೊಂದು ಫೋಟೋ ಅಥವಾ ಐಡಲ್ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ, ನಮಸ್ಕಾರ ದೇವ್ರೆ, ನಂಗೆ ಒಳ್ಳೇದ್ ಮಾಡು. ಆ ಒಳ್ಳೇದ್ ಮಾಡು ಅಂತ ನಾವು ಕೇಳ್ಕೊಳ್ತಿದೀವಿ ಅಂತಂದ್ರೆ ಭಗವಂತ ಏನಾಗಿದ್ದ, ಯಾರು ಭಗವಂತ? ಭಗವಂತ ಯಾರು, ಅದನ್ನ ಫಸ್ಟ್ ತಿಳ್ಕೊಬೇಕು ನಾವು. ಇವಾಗ ನಾನು ಅವಾಗ್ಲೇ ಹೇಳ್ದೆ, ರಾಯರಿದ್ದಾರೆ. ರಾಯರು ಎಷ್ಟು ಕಷ್ಟಪಟ್ಟಿದ್ರು ಲೈಫಲ್ಲಿ. ವೆಂಕಟನಾಥನಾಗಿದ್ದವರು ರಾಘವೇಂದ್ರ ಸ್ವಾಮಿ ಹೆಂಗಾದ್ರು ಅದನ್ನ ತಿಳ್ಕೊಬೇಕು. ಈಗ ಯಾರೋ ದೇವಸ್ಥಾನಕ್ಕೆ ಹೋಗಿ, ಅಯ್ಯೋ ನಮ್ ಕಷ್ಟ ಎಲ್ಲ ಬಗೆಹರಿತು, ನಾವು ಹೋದ್ವಿ. ಭಗವಂತ ಬರೀ ಕಷ್ಟನ ಬಗೆಹರ್ಸಕ್ ಮಾತ್ರ ಇದಾನ, ಬೇರೆ ಇನ್ನೇನಕ್ಕೂ ಇಲ್ವಾ? ಸೊ ಇದನ್ನ ತಿಳ್ಕೊಬೇಕು ನಾವು ಮೊದ್ಲು. ಯಾವುದೇ ಒಂದು ಐಡಲ್ಲು, ಒಂದು ವಿಗ್ರಹ ಪೂಜೆ ಮಾಡ್ತೀವಿ ಅಂದ್ರೆ ಹಿನ್ನೆಲೆ, ಭಗವಂತನ ಹಿನ್ನೆಲೆ ತಿಳ್ಕೊಂಡು ಪೂಜೆ ಮಾಡಿದಾಗ ಅವನ ಪ್ರತಿಯೊಂದು ಹಿನ್ನೆಲೆ, ನಮ್ಮ ಇತಿಹಾಸ ಅದೇನಿದೆ ನಮ್ಮ ಕಣ್ಮುಂದೆ ಬರುತ್ತೆ. ಬಂದಾಗ ಅದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ನಾನು ಹೇಳ್ದೆ, ಪ್ರತಿಯೊಂದು ಯುಗದಲ್ಲೂ ರಾಮ ಆಗಿ, ಕೃಷ್ಣ ಆಗಿ, ಬುದ್ಧ ಆಗಿ, ಈ ಎಲ್ಲದರಿಂದನೂ ಏನ್ ತಿಳ್ಕೊಬೇಕು ಅಂತಂದ್ರೆ, ಈಗ ರಾಮಾಯಣದಲ್ಲಿ ಸೀತಾಮಾತೆ, ನಾವ್ ಹೆಣ್ಮಕ್ಳು ಅಷ್ಟು ತಾಳ್ಮೆ ಎಲ್ಲಿಂದ ಬರಕ್ ಸಾಧ್ಯ? ಆ ತಾಳ್ಮೆನ ನಾವು ಅಳವಡಿಸ್ಕೊಳ್ಬೇಕು ಲೈಫಲ್ಲಿ. ಸೀತಾಮಾತೆಯ ತಾಳ್ಮೆ ಆಗಲ್ಲ, ನಾವು ಮನುಷ್ಯರು. ಆದ್ರೆ ಪ್ರತಿನಿತ್ಯ ಪೂಜೆ ಮಾಡ್ತೀವಲ್ವಾ, ಯಾಕೆ ಪೂಜೆ ಮಾಡೋದು? ನಿಷ್ಠೆ ನಿಯಮಗಳಿಂದ ನಾವಿರ್ಬೇಕು. ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಾವು. ಸೊ ಇವನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಭಗವಂತ ಏನು ಅಂತ ತಿಳ್ಕೊಂಡಿದ್ರೆ ಅರ್ಥ ಆಗುತ್ತೆ. ರಾಯರಿಗೆ, ಸೊ ಎಲ್ರು ನಾವು ರಾಯರಿದೀವಿ ಅಂತ ಹೇಳ್ತೀವಿ. ರಾಯರು ಇದ್ರು, ಅವ್ರು ಎಷ್ಟು ಕಷ್ಟಪಟ್ಟಿದ್ರು, ಅವ್ರೊಂದು ಸಾಲಿಗ್ರಾಮದ ನೀರನ್ನ ಕುಡ್ಕೊಂಡು ಬದುಕಿದ್ರು, ಊಟಕ್ಕಿಲ್ದೆ. ಅದನ್ನ ಅರ್ಥ ಮಾಡ್ಕೊಳಲ್ಲ ನಾವು. ಹೆಂಡ್ತಿ ನಮ್ ಮಕ್ಕಳು. ಕಷ್ಟನೇ ದೊಡ್ಡದು, ನಮ್ ಕಷ್ಟನೇ ಅಯ್ಯೋ ನಮ್ಗೆ ಇದಿರ್ಲಿಲ್ಲ, ನಮ್ ಕಷ್ಟನೇ ದೊಡ್ಡದು. ಇಲ್ಲ, ಪ್ರತಿಯೊಂದು ಇದ್ರಲ್ಲೂ ಯುಗದಲ್ಲೂ ನೋಡಿ ಭಗವಂತ ಒಬ್ಬ ಮಾನವನಾಗಿ ಅವನೆಷ್ಟು ಕಷ್ಟ ಅಲ್ಲ, ಈಗ ಇದ್ ಮಾಡಿದಾನೆ ಅಂತ. ಶ್ರೀರಾಮಚಂದ್ರ ಪ್ರಭು, ಈಗ ಹೌದು, ಸೀತಾಮಾತೆ, ಲಕ್ಷ್ಮಣ ಹೌದು, ಬರೀ ಕಾಲಲ್ಲಿ ಹೌದು, ಕಾಡ್ ಸುತ್ತಿದ್ರು, ಕಲ್ಲು ಹೌದು, ವನವಾಸ ಮಾಡಿ. ವನವಾಸ ಮಾಡಿದ್ರು. ಸೊ ಅದನ್ನ ನಾವು ತಿಳ್ಕೊಬೇಕು ಅಂತ ನಾನು ಹೇಳ್ತೀನಿ. ಆಗ ತಿಳ್ಕೊಂಡಾಗ ನಮ್ ಲೈಫಲ್ಲಿ ಹೌದಪ್ಪ, ಭಗವಂತನೇ ಇಷ್ಟು ಕಷ್ಟಪಟ್ಟಿದ್ದಾನೆ ಲೈಫಲ್ಲಿ, ನಮ್ ಕಷ್ಟ ಏನೂ ಇಲ್ಲ. ಅಷ್ಟು ಕಷ್ಟಪಟ್ಟು ಭಗವಂತ ನಮ್ಗೆ ಮಾರ್ಗದರ್ಶನ ನೀಡಿದಾನೆ. ಸೊ ನನ್ ಕಷ್ಟ ಏನೂ ಇಲ್ಲ. ಭಗವಂತ ಈ ಕಷ್ಟನೆಲ್ಲ ಯಾವತ್ತು ಕಷ್ಟ ಕೊಡಬೇಡ ಅಂತ ಬೇಡ್ಕೋಬೇಡಿ. ಕಷ್ಟನ ಭರಿಸ್ಕೊಂಡು ಹೋಗೋವಂತ, ಆ ಕಷ್ಟನ ಸಹಿಸ್ಕೊಂಡು ಹೋಗುವಂತಹ, ಆ ಕಷ್ಟಕ್ಕೊಂದು ಪರಿಹಾರ ಹುಡುಕೊಂಡು ಹೋಗುವಂತಹ ಒಂದು ಶಕ್ತಿ ಕೊಡಪ್ಪ ಅಂತ ಬೇಡ್ಕೋಬೇಕು. ಅದನ್ನೇ ನಾನು ಯಾವಾಗ್ಲೂ ಹೇಳೋದು. ನಾನು ಇವತ್ತಿನವರೆಗೂ ಅದನ್ನೇ ಬೇಡ್ಕೊಳ್ಳೋದು. ದೇವ್ರೆ ಕಷ್ಟ ಕೊಡಬೇಡ ಅಂತ ನಾನು ಬೇಡ್ಕೊಳ್ಳಲ್ಲ. ಇಷ್ಟನ್ನ ಕೊಡು ಅಷ್ಟೇ. ಅದು ಯಾವುದನ್ನೇ ಆಗ್ಲಿ ನಂಗೆ ಸಹಿಸ್ಕೊಂಡು ಹೋಗೋವಂಥ ಶಕ್ತಿನ ಕೊಡು. ಅಂದ್ರೆ ಪ್ರತಿ ಹಂತದಲ್ಲೂ ಏನ್ ಗೊತ್ತಾ, ಭಗವಂತ ಅಂದ ಮಾತ್ರಕ್ಕೆ ನೀವು ದೇವ್ರ ಮುಂದೆ ಹೋಗ್ಬಿಟ್ಟು ಹಾ, ಬರೀ ನಿಮ್ ಕಷ್ಟಗಳು ಹೇಳ್ಕೊಳ್ಳೋದಲ್ಲ. ಹೇಳ್ಕೊಳ್ಳಿ, ತಪ್ಪಿಲ್ಲ. ಆದ್ರೆ ಅದೇ ಕಷ್ಟನ ಬಗೆಹರಿಸಿದ್ಮೇಲೆ ಮತ್ತೆ ಅದೇ ಭಗವಂತನ ಹತ್ರ ಹೋಗಿ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು, ಎಷ್ಟ್ ಜನ ಹೇಳ್ತಾರೆ. ಗ್ರಾಟಿಟ್ಯೂಡ್. ಬರೀ ಕಷ್ಟ ಬಂದಾಗ ದೇವ್ರ ಮುಂದೆ ಹೋಗಿ ದೇವ್ರನ್ ಬೈಕೋ, ಅಲ್ಲಿ ಕೇಳ್ಕೊಂಬ, ಕೆಲ್ಸ ಆಗ್ಲಿಲ್ಲ ಅಂದ್ರೆ ಮತ್ತೆ ದೇವ್ರನ್ ಬೈಕೋ, ಅಷ್ಟು ಹೌದು, ಮುಗೀತು. ಹೌದು, ಹಂಗಲ್ಲ, ಭಗವಂತ ಅಂದ್ರೆ ನಿಮ್ಗೆ ಅದೊಂದು ಕನೆಕ್ಷನ್. ಅದು ಹೌದು. ಈಗ ನಿಮ್ಮ ಬೆಸ್ಟ್ ಫ್ರೆಂಡ್ನ ನೀವು ಹೇಗೆ ಹ್ಮ್, ಯಾವ ರೂಪದಲ್ಲಾದ್ರೂ ಸರಿ. ಈಗ ಹೌದು, ರಾಯರ ಉದಾಹರಣೆಗೆ, ಈಗ ರಾಯರ್ನ ಕೆಲವರು ತಂದೆ ಅಂತಾರೆ, ಹೌದು, ಕೆಲವರು ತಾತ ಅನ್ಕೋತಾರೆ, ಇನ್ ಕೆಲವರು ಸ್ನೇಹಿತಂತರ ಟ್ರೀಟ್ ಮಾಡ್ತಾರೆ, ಹೌದು, ಕೆಲವರು ಹತ್ತಿರದ ಬಂಧು ತರ. ಹೌದು, ಭಗವಂತ ನೀವ್ ಹೆಂಗ್ ನೋಡ್ತೀರ ಹಂಗ್ ನಿಮ್ಗೆ ಹತ್ರ ಆಗ್ತಾರೆ ಅಷ್ಟೇ. ಹೌದು.
ಹೆಂಗ್ ನೋಡ್ತೀವೋ ಹಂಗ ಹತ್ರ ಆಗ್ತೀವಿ. ನೀವು ಹೇಳ್ದಾಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೋಗ್ಬಾರ್ದು. ಸಂಕಟ ಹಾ, ಬಂದಾಗ ಹೌದು. ವೆಂಕಟರಮಣ. ಹೌದು. ಸೊ ಹಂಗ್ ಹೋಗ್ಬಾರ್ದು. ಯಾವಾಗ್ಲೂ ಯಾವತ್ತಿದ್ರೂ ಭಗವಂತನಿಗೆ ಗ್ರಾಟಿಟ್ಯೂಡ್ ಆಗಿರ್ಬೇಕು. ಅದು ಕನಕದಾಸರ ಅವ್ರದ್ದು ಒಂದು ಕೃತಿ ಇದೆ, ಸಾಹಿತ್ಯ ಇದೆ. ನೀವು ಕೇಳಿರ್ಬೋದು. ಏಸು ಕಾಲಂಗಾಡ ಕಳೆದು ಅಂತ ಒಂದು ಇದೆ. 84 ವರ್ಷ, ಅದು 84 ಲಕ್ಷ ಜೀವರಾಶಿಯನ್ನು ಕಳೆದು ಬಂದ ಈ ದೇಹ ಅಂತ ಇದೆ. ತಾನಲ್ಲ ತನದಲ್ಲ, ಆಸೆ ತರವಲ್ಲ ಅಂತ ಇದೆ. ನನಗೆ ಆಡಕ್ ಬರಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಒಂದೊಂದು ಲೈನು. ತಾನಲ್ಲ ತನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹೋದಲ್ಲ, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶ ನೀಗು ಅಂತ ಎಲ್ಲ ಒಳ್ಳೊಳ್ಳೆ ಗೀತೆಗಳಿದೆ. ಗೀತೆಗಳಿದೆ. ಪುರಂದರದಾಸರದು ಹ್ಮ್. ಆಗ್ಬೋದು, ಹೌದು. ಕನಕದಾಸರದು ಆಗ್ಬೋದು. ದಾಸನಾಗು ವಿಶೇಷನಾಗು. ಫಸ್ಟ್ ನೀನ್ ಭಗವಂತನಿಗೆ ದಾಸ ಆಗ್ಬೇಕು. ಹೆಂಗೆ? ಕಾಮ ಕ್ರೋಧ ಮದ ಮತ್ಸರ ಅಂತ ಹೇಳ್ದೆ. ವ್ಯಾಮೋಹ ನಾನ್ ಭಗವದ್ಗೀತೆಯಿಂದ ಮುಖ್ಯವಾಗಿ ತಿಳ್ಕೊಂಡಿರೋದಿದೆ. ವ್ಯಾಮೋಹ. ಈಗ ತಂದೆ ತಾಯಿ ಪ್ರೀತಿ ಓಕೆ, ಅತಿಯಾಗಿ ಇದ್ ಮಾಡ್ಕೊಳ್ಳೋದು ವ್ಯಾಮೋಹ, ವ್ಯಾಮೋಹ. ಅಟ್ಯಾಚ್ಮೆಂಟ್. ಇಲ್ಲ ಅಂದ್ರೆ ಇರೋಕೆ ಆಗಲ್ಲ. ಪ್ರತಿಯೊಂದು ಜನ್ಮಕ್ಕೂ ಇವರೇ ತಂದೆ ತಾಯಿ ಆಗಿರಲ್ಲ, ಇವರೇ ನನ್ ಗಂಡ ಆಗಿರಲ್ಲ, ಇವರೇ ಎಲ್ಲ ಆಗಿರಲ್ಲ. ಪ್ರತಿಯೊಂದು ಜನ್ಮಕ್ಕೂ ಒಂದೇ ಯಾರಿರ್ತಾನೆ, ಭಗವಂತ ಒಬ್ನೇ. ಅಂಡ್ ಎಷ್ಟೋ ಸಂದರ್ಭಗಳಲ್ಲಿ ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ ಜನಗಳು ಬಹುತೇಕ ಮಂದಿ, ಈಗ ನೀವಿರಕ್ಕೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಮನೆ, ಒಂದು ಸೈಟು, ಒಂದು ಮನೆ ಕಟ್ಟೋದು, ಮನೆ ತುಂಬ ಫರ್ನಿಚರ್ಸು ಬೇಕಾ, ಒಂದು ಕಾರು, ಸಂತೋಷ ಆಯಿತು. ನಿಮ್ಮ ಮಕ್ಕಳು, ಅವ್ರ ಮೊಮ್ಮಕ್ಕಳು, ನಿಮ್ಮ ವಂಶಕ್ಕೆಲ್ಲ ನೀವು ಇಷ್ಟುದ್ದ ಮಾಡೋದು, ಹೌದು ಚಿನ್ನ ಬಂಗಾರ ನೋಡಿದ್ದೆಲ್ಲ ನಿಮಗೆ ಬೇಕು. ಹೌದು ನೀವು ಏನಾದ್ರೂ ಮಾಡ್ಕೊಬೋದು, ನಿಮಗೆ ನೀವು ಏನು ತಗೊಂಡೋಗಲ್ಲ, ಹೌದು. ಏನು ತಗೊಂಡೋಗಲ್ಲ. ಏನು ತಗೊಂಡೋಗಲ್ಲ. ಇವತ್ತು ಅಶ್ವಿನಿ, ನಾನು ನಿಮ್ಮ ಒಟ್ಟಿಗೆ ಇದು ಮಾತಾಡ್ತಿದ್ರಲ್ಲ, ನೀವು ನನ್ನ ಜೊತೆ ಏನು ಮಾತಾಡ್ತಿದ್ರ, ಈ ಕ್ಷಣ ಸತ್ಯ ಅಷ್ಟೇ. ಈ ಕ್ಷಣ ನೆಕ್ಸ್ಟ್ ಗಳಿಗೆಯಲ್ಲಿ ಯಾರು ಏನಾಗ್ತಾರೋ ಗೊತ್ತಿಲ್ಲ. ಏನಾಗ್ತಾರೆ ಗೊತ್ತಿಲ್ಲ. ಇವತ್ತು ಕೋಟೆಗೆ ಈಗ ಅಣ್ಣವ್ರ ಸಕ್ಕತ್ತಾಗಿದೆ ಹಾಡು, ಯಾವುದು ಬಹುದೂರ್ ಗಂಡು ಸಿನಿಮಾಲಿ, ಕೋಟೆ ಕಟ್ಟಿ ನಿಂತೋರೆಲ್ಲ ಏನಾದರೂ, ಮೀಸೆ ತಿರುಗಿ ನಿಂತೋರೆಲ್ಲ ಮಣ್ಣಾದರು. ಹೌದು ಅಷ್ಟೇ ಅಲ್ವಾ ಸತ್ಯ. ಹೌದೌದು. ಇವತ್ತು ನೀವು ಯಾರೇ ತಗೊಳ್ಳಿ, ಹೌದು. ಆದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡಿ ಹೋಗಿ. ಸಮಾಜಕ್ಕೆ ಒಳ್ಳೇದ್ ಮಾಡು. ಈಗ ಉದಾಹರಣೆಗೆ ನಾನು ಯಾವ್ದಾದ್ರು ಕಾಲೇಜ್, ನಾನು ಎಲ್ಲರೂ ಹೋದಾಗ ನನ್ನ ಸ್ಪೀಚಲ್ಲಿ ಇದನ್ನು ತುಂಬ ಸರಿ ನಾನು ಹೇಳ್ತಿರ್ತೇನೆ. ಇವಾಗ ನಿಮ್ಮ ತಾತ ಹೆಸರು ಹೇಳಿ. ನಮ್ ತಾತನ ಹೆಸರು ನಂಜುಂಡಯ್ಯ. ಓಕೆ ಓಕೆ, ನಿಮ್ಮ ತಂದೆ ಹೆಸರು ಮಂಜುನಾಥ್. ಅವ್ರ ಅವ್ರ ತಂದೆ ಹೆಸರು ಅವ್ರ ತಂದೆ ಹೆಸರು ಗೊತ್ತಿರಲ್ಲ. ಅಲ್ವಾ. ಈಗ ಹೌದು. ನಿಮ್ಮ ತಂದೆ ಹೆಸರು ಮಂಜುನಾಥ್, ಹೌದು. ಅವ್ರ ತಂದೆ ಹೆಸರು, ನಿಮ್ಮ ತಾತನ ಹೆಸರು. ನಂಜುಂಡಯ್ಯ. ಓಕೆ, ನಂಜುಂಡಯ್ಯನವ್ರ ತಂದೆ ಹೆಸರು ಸಿದ್ದ ಸಿದ್ದಪ್ಪ ಅಂತ ಇದೆ. ಓಕೆ, ಸಿದ್ದಪ್ಪನ ಅಪ್ಪನ ಹೆಸರು. ಅವ್ರ ಹೆಸರು ಗೊತ್ತಿಲ್ಲ. ಓಕೆ, ನಿಮಗೆ 3 ಜನರೇಷನ್ನೇ ಆಗೋಯ್ತು. ಹೌದು. ಅಂದ್ರೆ ಈಗ ನಿಮ್ಮ ತಾತ, ನಿಮ್ಮ ನಿಮ್ಮ ತಾತನ ಅಪ್ಪ ಅಂದ್ರೆ ಹ್ಮ್. ಪ್ರಾಬ್ಲಿ ಅಂದ್ರೆ ಎಷ್ಟು, ಒಂದು 80 ವರ್ಷದ ಒಳಗಡೆನೆ ಅಲ್ವಾ. ಈಗ ನಿಮಗೆ ಕೆಂಪೇಗೌಡರು ಗೊತ್ತಾ, ಹೆಸರು ಗೊತ್ತಾ, ಹೌದು. ಶಿವಾಜಿ ಮಹಾರಾಜರು ಹೌದು, ಗೊತ್ತಾ, ಹೌದು. ನಮ್ಮ ಕೃಷ್ಣ ದೇವರಾಯರ ಹೆಸರು ಗೊತ್ತಾ, ಹೌದು. ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರು ಗೊತ್ತಾ, ಹೌದು. ಮದರ್ ತೆರೇಸಾ ಅವರು ಗೊತ್ತಾ, ಮಹಾತ್ಮ ಗಾಂಧೀಜಿ ಆಗ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬೋದು, ಅಥವಾ ಈ ಬಸವಣ್ಣನವರು, ಇವರೆಲ್ಲ ಯಾರೆಲ್ಲ ಇದಾರಲ್ಲ, ಸ್ವಾಮಿ ವಿವೇಕಾನಂದ್ರ, ಇವರುಗಳ ಅಣ್ಣವ್ರನ್ನೆಲ್ಲ ಬಿಟ್ಟು ಪ್ರಾಬ್ಲಿ ಈ ಹಳಬ್ರೆ ಹಳೆ ಹೆಸರುಗಳೆಲ್ಲ ಯಾರು ಹೇಳ್ದೆ, ಅವರನ್ನ ನಾವು ಯಾರು ಕಣ್ಣಾರಿ ನೋಡಿಲ್ಲ. ಅವ್ರು ನಮ್ಮ ಹತ್ರದ ಸಂಬಂಧಿಕರು ಅಲ್ಲ. ನಮ್ಮ ಹಿಂದಿನ 2-3 ಜನರೇಷನ್ ಕೂಡ ನೋಡಿರಲ್ಲ ಅವ್ರನ್ನ. ಆದ್ರೆ ಇವತ್ತಿಗೂ ನಾವು ಅವ್ರನ್ನ ನೆನ್ಸ್ಕೋತೀವಿ. ಹೌದು. ಯಾಕೆಂದ್ರೆ ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ. ಕೊಡುಗೆ. ಹೌದು. ಅವ್ರಿಗೋಸ್ಕರ ಅವ್ರು ಬದುಕಲಿಲ್ಲ, ಸಮಾಜಕ್ಕೋಸ್ಕರ ಬದುಕಿದ್ರು. ಹೌದು. ಯಾವತ್ತು ನಾವು ಸಮಾಜಕ್ಕೋಸ್ಕರ ನಾವು ಬದುಕ್ತೀವಿ. ಇವತ್ತು ಕೆಂಪೇಗೌಡರಂತ ಪುಣ್ಯಾತ್ಮ ಬೆಂಗಳೂರಿಗೆ 4 ದ್ವಾರಗಳನ್ನ ಮಾಡಿ ಇಷ್ಟು ಕೆರೆಗಳು ನಡೆದೇ ಹೋಗಿದ್ರೆ, ಹೌದು. ಮಾಡದೆ ಹೋಗಿದ್ರೆ, ಇವತ್ತು ನೀರು ಎಲ್ಲಿ ಸಿಗ್ತಿದೆ? ಇವತ್ತು ಬೆಂಗಳೂರು ಜನ ಹೆಂಗ್ ಬದುಕ್ತಿದ್ವಿ? ಹೌದು. ಯಾವಾಗ ನೀವು ಬೇರೆಯವ್ರಿಗೆ ಬದುಕ್ತೀರಾ? ಈಗ ಸರ್ ಎಂ ವಿಶ್ವೇಶ್ವರಯ್ಯ ಇವತ್ತಿಗೂ ಯಾಕೆ ಮಂಡ್ಯ, ಮೈಸೂರು ಅಥವಾ ಶಿವಮೊಗ್ಗ, ಭದ್ರಾವತಿಲೆಲ್ಲ ಪ್ರತಿ ಮನೆಗೆ ಅವ್ರದ್ದೊಂದೊಂದು ಫೋಟೋ ಇರುತ್ತೆ. ಆ ಪುಣ್ಯಾತ್ಮರಿಂದನೇ ಇವತ್ತು ಆ ಮನೆಯೆಲ್ಲ ಅನ್ನ ತಿಂತಾರೆ. ಯಾವಾಗ ನೀವು ಸಮಾಜಕ್ಕೆ ಬದುಕ್ತಿರಲ್ಲ, ಆಗ ನೀವು ನಿಜವಾಗ್ಲೂ ಚಿರಂಜೀವಿಗಳಾಗ್ತೀರ. ಚಿರಂಜೀವಿ ಆಗಿರ್ತೀವಿ. ಸೊ ಅದಕ್ಕೆ ಈ ತರ ಒಂದು ಭಗವದ್ಗೀತೆ ಓದೋದಾಗಿರ್ಬೋದು, ಮತ್ತೆ ಇನ್ನೊಂದು ಎಲ್ಲರೂ ಹೇಳೋದು ಯಾವುದು, ಗರುಡ ಪುರಾಣ.
ಗರುಡ ಪುರಾಣ ಓದಬಾರ್ದು, ಅದಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ. ಅಯ್ಯೋ ನೀವು ಯಾರ್ದೋ ಮಾತು ಕೇಳಬೇಡಿ, ಗರುಡ ಪುರಾಣ ಬುಕ್ ತಗೊಳ್ಳಿ, ಆ ಬುಕ್ ಮೇಲೆ ಕೊಟ್ಟಿದ್ದಾರೆ ಇದು ಓದೋದ್ರಿಂದ ಏನೂ ಆಗಲ್ಲ, ಇದೊಂದು ಪವಿತ್ರ ಗ್ರಂಥ ಅಂತ. ಇದು ತಿಳ್ಕೊಂಡಲೆ ಬೇರೆ ಯಾರೋ ಹೇಳಿದ್ರು, ಇದು ನಾವು ಮಾಡಬಾರ್ದು, ಓದಬಾರ್ದು, ಇದು ಓದಬಾರ್ದು, ಅಯ್ಯೋ ಇದನ್ನ ನಾವು ಮನೇಲಿ ಇಟ್ಕೊಳ್ಳೇಬಾರ್ದು, ಆ ಥರದ್ದು ಮಾಡಬೇಡಿ. ಓದಿದ್ರೆ ಯಾರು ಏನು ಸಾಯಲ್ಲ. ಆಮೇಲೆ ಯಾವುದೇ ಒಂದು ಗ್ರಂಥದಲ್ಲಾಗಿರಲಿ ಏನಾದರೂ ಆಗ್ಬಿಡುತ್ತೆ, ಅಥವಾ ಯಾರನ್ನಾರು ಕೊಲೆ ಮಾಡೋದಾಗಿರ್ಲಿ, ಇನ್ನೊಂದು ಏನೋ ಮಾಡೋದಾಗಿರ್ಲಿ, ಏನು ಮೆನ್ಷನ್ ಮಾಡಿರಲ್ಲ. ನಾವು ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಹೌದು ಪ್ರತಿಯೊಂದು ಕ್ವಶನ್ ಮಾಡಿ. ಹೌದು ಈಗ ಏನೋ ಒಂದು ಪೂಜೆ ಮಾಡ್ಬೇಕು, ಪೂಜೆ ಏನಕ್ಕೆ ಮಾಡ್ಬೇಕು, ಪೂಜೆ ಏನಕ್ಕೆ ಮಾಡ್ಬೇಕು ತಿಳ್ಕೊಳ್ಳಿ. ಅದೇ ಧ್ಯಾನ ಏನಕ್ಕೆ ಮಾಡ್ಬೇಕು ಹೌದು ತಿಳ್ಕೊಳ್ಳಿ. ದೇವಸ್ಥಾನಕ್ಕೆ ಯಾಕೆ ಹೋಗಿ ದೇವರನ್ನ ಯಾಕೆ ಪೂಜೆ ಹೋಗ್ಬೇಕು, ಮಾಡ್ಬೇಕು ಹೌದು ತಿಳ್ಕೊಳ್ಳಿ. ದಾನ ಮಾಡಿದ್ರೆ ಏನಾಗತ್ತೆ ಹೌದು ತಿಳ್ಕೊಳ್ಳಿ. ಹ್ಮ್. ನೀವು ಸೈಂಟಿಫಿಕ್ ಆಗು ಅರ್ಥ ತಿಳ್ಕೊತೀರ, ಸ್ಪಿರಿಚುವಲ್ ಆಗು ನಿಮಗೆ ಗೊತ್ತಿಲ್ಲದೆ ಹೌದು ನಿಮ್ಮ ಆತ್ಮ, ನಿಮ್ಮ ಸೋಲ್ ಅವೇಕ್ನಿಂಗ್ ಆಗತ್ತೆ. ಹೌದು. ಇನ್ನೊಂದು ಏನೇ ಮಾಡಿದ್ರು ನೀವು ದಾನ ಧರ್ಮ ಏನೇ ಮಾಡಿದ್ರು ಮನಸ್ಸಿಂದ ಮಾಡಿ. ಯಾರೋ ಹೇಳಿದ್ರು, ಇವಾಗ ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ನಾಯಿಗೆ ಊಟ ಹಾಕು ನಿಂಗೆ ಗುರುಬಲ ಬರುತ್ತೆ, ಗುರು ನಿನ್ನ ಕೇತು ಸ್ಟ್ರಾಂಗ್ ಆಗತ್ತೆ. ಗುರು ಕಾಪಾಡ್ತಾನೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ನಿಮ್ ಸ್ವಾರ್ಥ. ಅಲ್ಲಿ ನಾಯಿಗೆ ಊಟ ಹಾಕ್ಬೇಕು ಅಂತ ನಿಮ್ ಮನ್ಸಲ್ಲಿ ಅಲ್ಲ, ನಾನು ಊಟ ನಿಮಗೆ ಏನೋ ಹಾಕಿದ್ರೆ ಸಿಗತ್ತೆ, ನಿಮ್ ದೋಷ ಹೋಗತ್ತೆ. ನನಗೇನೋ ಸಿಗುತ್ತೆ, ಅದಕ್ಕೆ ನಾನು ಇದಕ್ಕೆ ಊಟ ಹಾಕ್ತೀನಿ. ಇದನ್ನ ಫಸ್ಟ್ ಬಿಡಬೇಕು. ಕೊಡು ತಗೋ, ಭಗವಂತಂಗೆ ಆಗಲಿ, ನಾನು ಇಷ್ಟ ನಾವು ಅರ್ಕೆ ಹೊರ್ಬೇಕಾಗಿರೋದೆ, ನಾನು ಇಷ್ಟದಿಂದ ಇರ್ತೀನಿ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಒಳ್ಳೆ ರೀತಿ ಬದುಕ್ತೀನಿ, ಒಳ್ಳೆ ರೀತಿಲಿ ಇರ್ತೀನಿ. ಇದೇ ನಾವ್ ಯಾರಿಗೂ ಕೆಟ್ಟದ್ದು ಮಾಡ್ದಲೆ ಒಳ್ಳೆ ರೀತಿಯಿಂದ ಬದುಕೋದೇ ಒಂದು ದೊಡ್ಡ ಪೂಜೆ. ಅದೇನ್ ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ಒಂದು ಸತ್ಯ. ನೀವು ಭಗವಂತನ ಮುಂದೆ ನೀವು ಕೊಟ್ಟಂಗೆ ಕೊಡೋ ತರ ನೀವು ಹೌದು ನಾಟಕ ಮಾಡಿದ್ರೆ, ಹ್ಮ್. ಭಗವಂತನು ನಿಮಗೆ ಹೌದು ಕೊಟ್ಟಂಗೆ ಕೊಡೋ ಕೊಡ ತರ ಅವನು ನಾಟಕ ಅವನು ಮಾಡ್ತಾನೆ. ನಾಡ್ಕೊಂಡ್ ಮಾಡ್ತಾನೆ. ಯಾವಾಗ ಮನಸ್ಪೂರ್ವಕವಾಗಿ, ಹೌದು ಈಗ ಫಾರ್ ಎಕ್ಸಾಂಪಲ್ ಒಂದು ಬೀದಿ ನಾಯಿಗೆ ಹೌದು ಈ ರಾಹು ಕೇತು ಗ್ರಹ ಇದೆಲ್ಲ ಬಿಟ್ಬಿಡಿ. ಹೌದು ನಿಮ್ಮ ಮನೆ, ಈಗ ನೀವು ಡೊನೇಷನ್, ನೀವು ದಾನ ಏನ್ ಮಾಡಿದ್ರಲ್ಲ, ಹ್ಮ್. ನಿಮ್ ಮನೆಯಿಂದಾನೇ ಶುರು ಮಾಡಿ. ಪಾಪ ಹೌದು ಬೀದಿ ನಾಯಿಗಳು, ಹ್ಮ್. ಅವ್ರು ಯಾರು ಪಾಪ ಹತ್ರ ಅದ್ ಎಲ್ಲಿ ಅಂತ ಹೋಗುತ್ತೆ, ಹೌದು ಎಲ್ಲೂ ಮನೆಗಳು. ಪಾಪ ಮನೆ ಇನ್ಸ್ಟಾಗ್ರಾಮ್ ಒಂದು ರೀಲ್ ನೋಡಿದೆ, ಬೇಜಾರಾಗೋಯ್ತು ನಂಗೆ. ಆ ಹ್ಮ್. ಪೀಣ್ಯ ಬ್ರಿಡ್ಜ್ ಇದಲ್ಲ, ಹ್ಮ್. ಬ್ರಿಡ್ಜ್ ಮೇಲ್ಗಡೆ ಯಾರೋ ಒಂದು ನಾಯಿ ಮರಿನ ತಂದು ಬಿಟ್ಬಿಟ್ಟು ಹೋಗ್ಬಿಟ್ಟಾರು. ಅಯ್ಯೋ ಪಾಪ ಒಂದು ಹೆಣ್ಮಗಳು 2 ವೀಲರ್ ಹೋಗ್ತಾ ಅಳ್ತಿದ್ದಾಳೆ, ಆ ನಾಯಿ ಮರಿ ನಾವು ನಿಲ್ಲಿಸ್ಬಿಟ್ಟು ಹ್ಮ್. ಪಾಪ ಅಳ್ತಿದ್ದಾಳೆ. ಯಾರೇ ಬಿಟ್ಟು ಏನೋ ಒಂದ್ ಸ್ವಲ್ಪ ಆ ಹೆಣ್ಮಗಳು ನಿಜವಾಗ್ಲೂ ಯಾರೋ ಏನೋ ಗೊತ್ತಿಲ್ಲ, ಒಳ್ಳೇದಾಗ್ಲಿ ಅವಳಿಗೆ. ನಾಯಿ ಮರಿ ನಿನ್ನ ಪಿಕಪ್ ಮಾಡ್ತಿದ್ರೆ, ಅಯ್ಯೋ ಹ್ಮ್. ಈಗ ಈ ಸಮ್ಮರಲ್ಲಿ ಹಾಕೋದು ಪ್ರಾಣಿ ಪಕ್ಷಿಗಳು ಎಲ್ಲಿ ಯಾರನ್ನ ಕೇಳುತ್ತೆ. ಹೌದು ಮನೆ ಈಗ ಮೇಲ್ಗಡೆ ಒಂದು ಬೌಲಲ್ಲಿ ನೀರಿಡಿ, ಹೌದು ಅಕ್ಕಿ ಕಾಳುಗಳಿಡಿ. ಹೌದು ಬೀದಿ ನಾಯಿಗಳ್ರಿ ಪಾಪ, ಹ್ಮ್. ಯಾವ ವಾಚ್ಮನ್ನು ಬೇಕಾಗಲ್ಲ, ನಿಮ್ಮನ್ನು ಹೌದು ಪ್ರೊಟೆಕ್ಟ್ ಮಾಡತ್ತೆ ಅದು ನಿಮಗೆ. ಹೌದು ನೀವು ಅದೇನೋ ಅಂತಾರಲ್ಲ, ಚಾರಿಟಿ ಅನ್ನೋದು ನಿಮ್ಮ ಮನೆ ಹತ್ತಿರದಿಂದಾನೇ ಶುರು ಆಗ್ಬೇಕು. ಹೌದು ಹೌದು. ನೀವೀಗ ಇದೆಲ್ಲ ಹೇಳಿ ಏನಂತಾರೆ, ನಮ್ಮ ಮಕ್ಳಿಗೆ ಕಚ್ಬಿಟ್ರೆ ನೀವು ಬರ್ತೀರಾ, ರೇಬಿಸ್ ಬಂದ್ರೆ ನೀವು ಬರ್ತೀರಾ, ಯಾಕೆ ಮನುಷ್ಯರಲ್ಲಿ ಯಾರು ಕೆಟ್ಟೋರಿಲ್ವಾ? ಹಂಗಾರೆ ಮನುಷ್ಯರನ್ನೆಲ್ಲ ನೀವು ಏನಾದ್ರೂ ಮಾಡಕ್ಕಾಗತ್ತಾ? ತಗೊಂಡೋಗಿ ಏನೋ ಇಂಜೆಕ್ಷನ್ ಮಾಡಿ ಸಾಯ್ಸಕ್ಕಾಗತ್ತಾ? ಆಗಲ್ಲ. ಎಲ್ಲ ರೀತಿಯಿಂದನೂ ಇರುತ್ತೆ. ಪ್ರಾಣಿಗಳಲ್ಲೂ ಈ ಥರ ಇರುತ್ತೆ, ಮನುಷ್ಯರಲ್ಲೂ ಇರುತ್ತೆ. ಹಂಗಂತ ನೀವು ಯಾರಿಗೂ ಏನು ಸಹಾಯ ಮಾಡ್ದಲೇ ಇರಕ್ಕಾಗದೇ ಇಲ್ಲ. ಮಾಡ್ಬೇಕು ಅದು ನಿಮ್ಮ ನಾನು. ಮನೆ ಬೀದಿ ನಾಯಿಗಳಿಗೆ ಆ ಹ್ಮ್ ಥರದೊಂದು ಕಾಯಿಲೆ ಇದ್ರು, ಹ್ಮ್ ಅಥವಾ ಬರೀ ಅದು ಮರಿಗಳ ಹಾಕ್ತಿದ್ರು, ಹ್ಮ್. ನಿಮ್ಮ ಕೈಯಿಂದ ಏನು ಖರ್ಚು ಮಾಡ್ಬೇಕಾಗಿಲ್ಲ. ಹೌದು BBMPಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಹೌದು ಹೌದು ಅವರೇ ಬರ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಕೊಡ್ತಾರೆ. ಹೌದು ಪಾಪ ಪ್ರಾಣಿ ಪಕ್ಷಿಗಳು ನಾವ್ ಹೆಂಗ್ ಬದುಕ್ತೀವಿ ಅವಕ್ಕೂ ಕೂಡ ಬದುಕೋ ಹೌದು. ಹಕ್ಕಿದೆ. ಸೊ ಇದು ಭಗವದ್ಗೀತೆ ಅಷ್ಟೇ. ನೀವು ಅದರಿಂದ ನಾವು ತಿಳ್ಕೊಬೇಕಾಗಿರೋದು, ಸೊ ನಾವು ಹೆಂಗ್ ಬದುಕಬೇಕು, ನಮ್ಮ ಕರ್ತವ್ಯ ಏನು. ಅರ್ಜುನನಿಗೆ ಕೃಷ್ಣ ಹೇಳಿದ್ದದೇ, ನಿನ್ನ ಕರ್ತವ್ಯ ಏನು, ನೀನು ಏನಕ್ಕೆ ಯುದ್ಧ ಮಾಡಬೇಕು, ನಿನ್ನ ಸಂಬಂಧಿಕರೇ ನಿನ್ನ ಎದುರುಗಡೆ ನಿಂತಿದ್ರು ಅವ್ರ ವಿರುದ್ಧ ಯಾಕೆ ಯುದ್ಧ ಮಾಡಬೇಕು, ಧರ್ಮ ಅಂದರೆ ಏನು. ಸೊ ಅದೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಅರ್ಜುನ ಯುದ್ಧನ ಮಾಡ್ದ. ಸೊ ಹಾಗೆ ನಾವು ನಮ್ಮ ಜೀವನದ ಯುದ್ಧ ಹಂಗೆ ಮಾಡಬೇಕು. ಸೊ ಹಂಗೆ ಬದುಕಬೇಕು, ಯಾವುದಕ್ಕೂ ಅತಿಯಾದ ವ್ಯಾಮೋಹ, ಅವರು ಇವರು ಅಂತ ಇಲ್ಲದೆ. ಭಗವಂತ ಒಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಪ್ರತಿಯೊಂದು ಯುಗದಲ್ಲೂ ಅವನೇ, ಪ್ರತಿಯೊಂದು ಅವತಾರ ಎತ್ತೋದು ಅವನೇ. ಅವನೇ ಎಲ್ಲ ಅನ್ಕೊಂಡು ಒಂದು ಒಳ್ಳೆ ದಾರಿಲಿ ನೀವು ಯಾವುದೇ ಮಾಡೋ ಕೆಲಸದಲ್ಲೂ ಭಗವಂತ ಇದ್ದಾನೆ, ಅವ್ನು ನಮ್ಮನ್ನು ಕಾಪಾಡ್ತಾನೆ. ನನ್ನ ಪ್ರಯತ್ನ ಇರಬೇಕಷ್ಟೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನ ಪ್ರಯತ್ನ. ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ, ನೀವು ಬಡವರು ಬಿಡಿ, ಅವರು ನಮ್ಮ ಲೈಫ್ ಇಷ್ಟೇ ಅಂತ ಅನ್ಕೊಂಡಿರ್ತಾರೆ.
ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲೇ ನಾವು ಜಾಸ್ತಿ ಏನು ಮಾಡೋದು, ಆಸೆಗಳು, ಕನಸುಗಳು ಎಲ್ಲನೂ ತುಂಬ್ಕೊಂಡಿರ್ತೀವಿ. ಸೊ ಅದನ್ನ ಮಾಡೋಕ್ಕೆ ಆಗ್ತಿರಲ್ಲ. ಏನೂ ಒಂದು ಬಿಸ್ನೆಸ್ ಮಾಡಿ ಅದ್ರಲ್ಲಿ ಕೈ ಸುಟ್ಕೊಳ್ಳೋದು, ಇನ್ನೊಂದೇನೋ ಮಾಡಿ ಆಗ್ತಾ ಇರಲ್ಲ. ಯಾವುದು ಆಗ್ತಾ ಇರಲ್ಲ, ಹೆಂಗೆ ಕುಗ್ಗೋಗ್ಬಿಟ್ಟಿರ್ತಾರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಬರೀ ಅವತ್ತಿನ ದುಡ್ಕೊಂಡು ತಿನ್ನೋದಷ್ಟೇ ನಮ್ಮ ಜೀವನ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಸೊ ಆಗಲೂ ಕೂಡ ನೀವು ಕುಗ್ಗೋಗ್ಬೇಡಿ. ನೀವು ಯೋಚನೆ ಮಾಡಿ, ಇದನ್ನೇ ಹೇಳೋದು, ಭಗವಂತನ ಎಕ್ಸಾಂಪಲ್ ತಗೊಳ್ಳಿ, ಬೇರೆ ಯಾರು ಬೇಡ ನಿಮ್ಮ ಕಣ್ಮುಂದೆ. ಸೊ ಹೇಳಿದ್ನಲ್ಲ, ಅಂತ ದೊಡ್ಡ ಸಾಮ್ರಾಜ್ಯನೇ ಬಿಟ್ಟು ವನವಾಸಕ್ಕೆ ರಾಮ ಹೋದ್ರು. ನೀವೆಲ್ಲಿಗೆ ಹೋಗಿದ್ದೀರಾ? ಈಗ ಒಂದು ಸಿಂಪಲ್ ಹ್ಮ್. ವಿಚಾರ ಹೇಳ್ತೀನಿ. ಈಗ ಕೆಲವೊಂದು ಸಾರಿ ಡಿವೋರ್ಸ್ಗಳ ವಿಚಾರಕ್ಕೆ ಬಂದಾಗ ಗಂಡ ಹೆಣ್ಣು, ಈಗ ಒಂದು ಗಂಡು ಒಂದು ಹೆಣ್ಣಿಗೆ ಡಿವೋರ್ಸ್ ಕೊಟ್ಟ ಅಂತ ಇಟ್ಟು ಡಿವೋರ್ಸ್ ಕೊಡೋದು, ಅಥವಾ ಈ ಗಂಡ ಹೆಂಡತಿ ಜಗಳ ಹಾಕಾಗ ಗಂಡಂದ್ರು ತುಂಬಾ ಸರಿ ಕಂಪ್ಲೇಂಟ್ ಮಾಡ್ತಾರೆ. ಹೌದು, ಏ ಇಲ್ಲಪ್ಪ, ಈ ಹೆಣ್ಮಕ್ಳು ಮೂಡ್ ಸ್ವಿಂಗ್ಸು, ಹೌದು. ಇವಳು ಹೆಂಗಂದ್ರೆ ಹೆಂಗೆ ಆಡ್ತಿರ್ತಾಳೆ, ಬೆಳಗ್ಗೆ ಹಿಂಗಿರ್ತಾಳೆ, ರಾತ್ರಿ ಹಂಗೆ ಆಡ್ತಾಳೆ, ಅಥವಾ ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ವಿಪರೀತವಾದಂಥ ಮೂಡ್ ಸ್ವಿಂಗ್ಸು, ಅದು ಇದು ಅಂತೆಲ್ಲ. ಎರಡು ವಿಚಾರ ಒಂದು ಅರ್ಥ ಮಾಡ್ಕೊಬೇಕು. ಒಂದು, ಹೆಣ್ಮಕ್ಳಿಗೆ ಅವ್ರದೇ ಆದಂಥ ಇಂಟರ್ನಲ್ ಸಮಸ್ಯೆಗಳಿರುತ್ತೆ, ಹೌದು, ಇರುತ್ತೆ, ಅಲ್ಲ, ಡೆಫಿನೆಟ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ, ಪೀರಿಯಡ್ಸ್ ಇಂದಾಗಿ ಹೆಣ್ಮಕ್ಳ ಪಾಪ ಇದೆಲ್ಲ ಹೋಗ್ತಿರೋ ಒಂದು. ಎರಡನೇದು, ನೀವು ಹೇಳ್ದಂಗೆ ಭಗವಂತನಿಂದ ನಾವು ಏನು ಕಲಿಬೇಕು ಅಂತಂದ್ರೆ, ಅದ್ಭುತವಾದಂಥ ಉದಾಹರಣೆ ಈ ಸನ್ನಿವೇಶಕ್ಕೆ. ಗಂಡು ಹೆಣ್ಣು ಮೂಡ್ ಸ್ವಿಂಗ್ಸ್ ಹೆಂಗಿದ್ರು ಯಾಕೆ ಬೇರ್ ಮಾಡಬೇಕು ಅಂದ್ರೆ, ಸಾಕ್ಷಾತ್ ಶಿವಪರಮಾತ್ಮ ಪಾರ್ವತಿ ಕಾಳಿ ಆಗ್ತಾಳೆ, ಹೌದು, ಭದ್ರಕಾಳಿ ಆಗ್ತಾಳೆ. ಹೌದು, ಆದರೂ ಕೂಡ ಆ ತಂದೆ ಶಿವಪರಮಾತ್ಮ ಆ ತಾಯಿನ ಸಮಾಧಾನ ಸಮಾಧಾನ ಮಾಡ್ತಾನೆ. ಅವಳು ಭದ್ರಕಾಳಿಯಾಗಿ ನಾಶ ಮಾಡಕ್ ಬಂದಾಗ ಅವರೇ. ತಾನೇ ಮಲಕ್ಕೊಂತಾನೆ, ಹೌದು, ಹೌದು, ನಿನ್ನ ಮೊದಲನೇ ಹೆಜ್ಜೆ ನನ್ನ ಮೇಲೆ ಇಡು ಅಂತ. ಹೌದು, ಅಂತ ಶಿವಪರಮಾತ್ಮನೇ ಹೌದು. ಪಾರ್ವತಿ ಕಾಳಿ ಅವತಾರ ತಾಳ್ದಾಗ ಹೌದು, ಆದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಬರೆಸ್ಕೊಂಡು ಹೋದ ಜೀವನದಲ್ಲಿ, ಹೌದು, ಅವ್ರು ಆದರ್ಶವಾಗಿ ಕೊಡಿದ್ರು. ಹೌದು. ಇಷ್ಟ ನಮ್ಮ ಜೀವನದಲ್ಲೂ. ಇಷ್ಟ ನಮ್ಮ ಜೀವನದಲ್ಲಿ. ಬಟ್ ಅದನ್ನೇ ಹೇಳ್ತಾರೆ, ಇದೆಲ್ಲ ಹೇಳೋದಕ್ಕೆ ಸುಲಭ, ನಾವು ಮಾಡೋದಕ್ಕೆ ಕಷ್ಟ. ಯಾಕೆ ಮಾಡೋದಕ್ಕಾಗಲ್ಲ? ನಾವು ಅದನ್ನ ಟ್ರೈಯೇ ಮಾಡಿರಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಎಲ್ಲರ ಲೈಫು ನಾನು ಹೇಳೋದಷ್ಟೇ, ಏನಂತಾರೆ, ಬಡವನಿಂದ ಅಂಬಾನಿವರೆಗೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆಮೇಲೆ ನಾನು ಲೈಫ್ ಅನ್ನೋದು ಒಂದು ಹೇಳ್ಬಿಡ್ತೀನಿ. ಎಲ್ಲರೂ ನಾವೇನು ಅನ್ಕೊಳ್ತೀವಿ ಅಂದರೆ, ಇವಾಗ ಯಾರೋ ಅನ್ಕೊಳ್ಳಿ, ಒಂದು ಫ್ಯಾಮಿಲಿ ಅನ್ಕೊಳ್ಳಿ, ಅಪ್ಪ ಅಮ್ಮನಿಗೆ ನನ್ನ ಮಗನ ಮದುವೆ ಮಾಡಬೇಕಪ್ಪ, ನನ್ನ ಮಗಳು ಮದುವೆ ಮಾಡಬೇಕಪ್ಪ, ನಾನು ನೆಮ್ಮದಿಯಾಗಿರ್ತೀನಿ. ಮಾಡಿದ್ರು ನೆಮ್ಮದಿಯಾಗಿದ್ದಾರಾ? ಇರಲ್ಲ. ಇನ್ನೊಬ್ರು ಯಾರೋ ನಾನು ಜಾಬ್ ತೊಗೋಬೇಕಪ್ಪ, ಒಂದು ಜಾಬ್ ತೊಗೋಬೇಕು, ನಾನು ನೆಮ್ಮದಿಯಾಗಿರ್ತೀನಿ. ನೆಮ್ಮದಿಯಾಗಿದ್ದಾರಾ? ನೀವು ಏನೇ ಜಾಬ್ ಮಾಡಿ, ಏನೇ ಒಂದು ಮದುವೆ ಮಾಡಿ, ಏನೇ ಮಾಡಿ, ಎಲ್ಲದರಲ್ಲೂ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಆಮೇಲೆ ಈಗ ಒಂದು ವಾರ ಅನ್ಕೊಳ್ಳಿ, 7 ದಿನ. ಈ 7 ದಿನದಲ್ಲಿ ನೀವು 7 ದಿನನೂ ವಾವ್ ನಾನು ಹ್ಯಾಪಿಯಾಗಿದ್ದೀನಿ, ನಾನು ಆರಾಮಾಗಿದ್ದೆ, ನನಗೊಂಚೂರು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಇವತ್ತೇನೋ ಹೋಗಿರ್ತಾರೆ ಕೆಲಸಕ್ಕೆ, ಅಲ್ಲೇನೋ ಎಡವು ಬಿದ್ದಿರ್ತಾರೆ, ಇನ್ನೊಂದೇನೋ ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲಿ ಇನ್ನೊಂದೇನೋ ಬಾಸ್ ಬೈದಿರ್ತಾರೆ, ಇನ್ನೊಂದೇನೋ ಆಗಿರುತ್ತೆ, ಇನ್ನೊಂದು ದಿನ ಅದೇ ಬಾಸ್ ಅಪ್ರಿಷಿಯೇಟ್ ಮಾಡಿರ್ತಾರೆ. ಸೊ ಇನ್ನೊಂದು ದಿನ ಅದೇ ಹೋಗೋ ಜಾಗದಲ್ಲಿ ಇನ್ನೊಂದೇನೋ ಒಂದು ಒಳ್ಳೆ ಇನ್ಸಿಡೆನ್ಸ್ ಆಗಿರುತ್ತೆ. ಸೊ ಹಾಗೆ ಪ್ರತಿಯೊಂದು ದಿನನೂ ಹಿಂಗಿರುವಾಗ ನೀವು ಲೈಫ್ ಲಾಂಗ್ ಯಾಕೆ ನಾವು ಖುಷಿಯಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ ಅನ್ಕೊಳ್ತೀರಾ? ಅನ್ಕೊಳ್ಬಾರ್ದು. ಅದು ನಮ್ಮ ಲೈಫ್, ನಾವು ಸಾಯೋವರೆಗೂ, ನಾವು ಬದುಕಿರೋವರೆಗೂ ನೋವು, ನಲಿವು, ಕಷ್ಟ, ಸುಖ ಅನ್ನೋದು ನಮ್ಮ ಬೆನ್ನ ಹಿಂದೆ ಇದ್ದೇ ಇರುತ್ತೆ. ಒಂದು ಹಿಂದೆ ಆಗ್ಬೋದು, ಒಂದು ಮುಂದೆ ಆಗ್ಬೋದು. ಅದನ್ನ ನಾವು ಲೈಫಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆವಾಗ ನೋಡಿ ನಮ್ಮ ಲೈಫ್ನ ಎಷ್ಟೇ ಕಷ್ಟ ಬರಲಿ, ಆ ಬೆಟ್ಟ ಬಂದು ಬಿದ್ದೋಗಿ ನಾವು ಸತ್ರೂ ಇಷ್ಟೇ ಅಪ್ಪ ಲೈಫು ಅಂತ ಅನ್ಕೊಳ್ತೀವಿ. ಇನ್ನೂ ಒಂದೇನೋ ಕಷ್ಟ ಬಂತಾ, ಸೊ ಎಷ್ಟೇ ಕಷ್ಟ ಬರಲಿ, ನಾನು ಹೆಂಗೋ ಬದುಕ್ತೀನಿ, ನನ್ನ ಕೈಲಿ ಆದಷ್ಟು ಮಾಡಿ ಬದುಕ್ತೀನಿ. ಸೊ ಹಂಗಿರ್ಬೇಕೇ ಹೊರತು, ಅಯ್ಯೋ ನಂದು ಇಷ್ಟಾದ್ಮೇಲೆ ನನ್ನ ಜೀವನ ಮುಗಿಸ್ಬಿಡ್ಬೇಕಪ್ಪ, ಇಷ್ಟಾದ್ಮೇಲೆ ನನ್ನ ಜೀವನದಲ್ಲಿ ಇಷ್ಟು ನೆಮ್ಮದಿ ಸಿಗುತ್ತೆ ಅಂತರ ಅನ್ಕೊಳ್ಳೋದೇ ದೊಡ್ಡ ತಪ್ಪು. ನಾನಂತೂ ಹಂಗೆ ಅನ್ಕೊಂಡಿದ್ದೀನಿ. ಲೈಫ್ ಲಾಂಗ್ ಇದೆಲ್ಲ ಇದ್ದೇ ಇರುತ್ತೆ. ಸೊ ಏನೇ ಬಂದರೂ ಅಪ್ ಆ್ಯಂಡ್ ಡೌನ್ಸ್, ಕಷ್ಟ ಸುಖ ಖುಷಿ ಎಲ್ಲನೂ ಮಿಕ್ಸ್ಚರ್ ಆಫ್ ದ ಲೈಫ್. ಇದನ್ನೆಲ್ಲನೂ ಅನುಭವಿಸ್ಕೊಂಡು ಹೋಗಲೇಬೇಕು ನಾವು. ಅಂಡೇನು ಗೊತ್ತಾ, ಜೀವನದಲ್ಲಿ ಏನೂ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ನಿಮಗೆ 1 ಕೋಟಿ ರೂಪಾಯಿ ಸಾಲ ಇದೆ ಅಂತ ಇಟ್ಕೊಳ್ಳಿ, ನಾಳೆ ನೀವು ಕೊಡೋಕ್ಕಾಗಲಿಲ್ಲ ಸಾಲ, ಮ್ಯಾಕ್ಸ್ ಅಂದ್ರೆ ಏನಾಗತ್ತೆ, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆಗತ್ತೆ, ನೀವು ಜೈಲಿಗೆ ಕಳಿಸ್ತಾರೆ ನಿಮ್ಗೆ, ಅಷ್ಟೇ ತಾನೆ. ಅಲ್ಲಿದ್ದು ಬರ್ಬೋದು, ಅಷ್ಟೇ ತಾನೆ. ಎಷ್ಟು ದಿನ ಇರ್ತಾರೆ, ಇದ್ದು ವಾಪಸ್ ಬರ್ಬೋದು ತಾನೆ.
ಹ್ಮ್. ಈಗ ನಾಳೆ ನೀವು ಯಾರೋ ಒಬ್ಬರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ರೆ ಹ್ಮ್. ಆ ವ್ಯಕ್ತಿ ಸಡನ್ ಆಗಿ ಬದಲಾಗ್ಬಿಟ್ರು. ಹೌದು. ಏನಾಗ್ಬೋದಪ್ಪಪ್ಪ ಅಂದ್ರೆ ಒಂದ್ 2 ದಿನ ಆ ನೋವಲ್ಲಿ ಇರ್ತೀರ. ಹ್ಮ್. ವಾಪಸ್ ನಿಮ್ ಜೀವನ ಶುರು ಮಾಡ್ತೀರಾ. ಆ ವ್ಯಕ್ತಿ ಪರಿಚಯ ಆಗಕ್ಕೆ ಹಿಂದೆ ನೀವೇ ಸಂತೋಷವಾಗಿದ್ರಿ. ಹೌದು. ತುಂಬಾ ಜನ ಏನಾಗತ್ತೆ ಅಂದ್ರೆ ಯಾರಾದ್ರೂ ಹಚ್ಕೊಂಡಂತ ವ್ಯಕ್ತಿ ಬಿಟ್ಟು ಹೋಗ್ಬಿಟ್ರೆ, ಹ್ಮ್. ಮೋಸ ಮಾಡ್ಬಿಟ್ರೆ, ಹೌದು. ಲವಲ್ ಫೇಲ್ಯೂರ್ ಆಗ್ಬಿಟ್ರೆ, ಹ್ಮ್. ಡಿವೋರ್ಸ್ ಆಗ್ಬಿಟ್ರೆ, ಗಂಡ ಹೆಂಡತಿ ಮೋಸ ಮಾಡ್ಬಿಟ್ರೆ, ಅಥವಾ ಫಿನಾನ್ಷಿಯಲಿ ತುಂಬಾ ಸಮಸ್ಯೆಗಳಾಗ್ಬಿಟ್ರೆ, ಆಗ್ಬಿಟ್ರ. ನಿಜವಾಗ್ಲೂ ಇಷ್ಟು ಟೆನ್ಷನ್ ನೀವು ತಗೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಹಿಂಗೆ ಯಾವಾಗಾದ್ರು ಲೈಫಲ್ಲಿ ತುಂಬಾ ರಿಸ್ಕ್, ಆಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಜಾಸ್ತಿ ಆದಾಗ ದಯವಿಟ್ಟು ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ICU ಸೆಕ್ಷನ್ ಎಲ್ಲಾದ್ರೂ ಇದ್ರೆ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಯಾವುದೇ ಹಾಸ್ಪಿಟಲ್ಗಾಗಲಿ ಒಂದು ICU ವಾರ್ಡ್ ಹತ್ರ ಹೋಗಿ ಸುಮ್ಮನೆ ನಿಂತ್ಕೊಂಡು ಅಬ್ಸರ್ವ್ ಮಾಡಿ. ಹೌದು. ಹಾಸ್ಪಿಟಲ್ಸ್ ಅಲ್ಲಿ ICU ಹೊರಗಡೆ, ವಾರ್ಡ್ ಹೊರಗಡೆ ಹೌದು. ಸಾಲಾಗಿ ಫ್ಯಾಮಿಲಿ ಮೆಂಬರ್ಸ್ ಕೂತಿರ್ತಾರೆ. ಕೂತ್ಕೊಂಡು ಒಳಗಿರೋರು ಬದುಕ್ ಬರ್ಲಿ ಅಥವಾ ಬೇಗ ಗುಣಮುಖರಾಗ್ಲಿ ಅಂತ ಪ್ರೇಯರ್ ಮಾಡ್ತಾ ಇದ್ದಾರೆ. ಹೌದು. ಅದಕ್ಕಿಂತ ದೊಡ್ಡ ಸಮಸ್ಯೆಗಳ ಹೌದು. ಅಲ್ವಾ? ಹೌದು. ಲೈಫಲ್ಲಿ ಏನ್ ಬಂದ್ರು ಈಸಿಯಾಗಿ ತಗೊಬೇಕು. ಈಸಿಯಾಗಿ ಅದನ್ನು ನಾನು ಹೇಳ್ತೀನಿ. ಈಸಿಯಾಗಿ ನಾವು ಹೇಳ್ತೀವಿ, ಈಗ ನಾವು ವ್ಯೂವರ್ಸೇ ಆಗಿರಲಿ ನೋಡ್ತಿರ್ತಾರೆ, ಅವ್ರು ಅನ್ಕೊಳ್ಬೋದು ಏನಂದರೆ ಏನು ಎಲ್ಲ ಈಸಿಯಾಗಿ ತೊಗೊಳಕ್ಕಾಗ್ಬಿಡುತ್ತೆ, ಹಂಗೆ ಮಾಡೋಕ್ಕಾಗ್ಬಿಡುತ್ತೆ, ಹಿಂಗೆ ಮಾಡೋಕ್ಕಾಗ ಈಸಿಯಾಗಿ ತೊಗೊಳಕ್ಕಾಗಲ್ಲ. ಹೋಗಿ ನಿಮ್ಮ ಅಳೋದು ಏನು ತಪ್ಪಿಲ್ಲ. ಅಳೋದು ತಪ್ಪಿ ಗಂಡತ್ರು ತಪ್ಪಿಲ್ಲ, ಹೌದು. ಹೆಣ್ಣತ್ರು. ಈಗ ಹೆಣ್ಮಕ್ಳು ಹತ್ಬಿಟ್ರೆ 7 ದಿನ ಇದೇ ಕತೆ ಅಂತಾರೆ. ಹೌದು. ಇಲ್ಲ, ಅಳು ಅನ್ನೋದು ಅವಳು ಶಸ್ತ್ರನೇ. ಅದು ಹೌದು. ಅಳು ಮುಖಾಂತರ ಪಾಪ ಅವಳು ನೋವು ಹೊರಗೆ ಹಾಕೋದು. ಈಗ ಗಂಡು ಅದೊಂದು ಸಮಾಜದಲ್ಲಿ ಗಂಡು ಅಳಬಾರ್ದು. ಹೌದು. ಅದು ಯಾರು ತಲೆಕೆಟ್ ನನ್ನ ಮಕ್ಕಳಿಗೆ ಹೇಳ್ತಾರೋ ಗೊತ್ತಿಲ್ಲ. ಯಾಕೆ ಅವ್ನ ಮನುಷ್ಯ ಅಲ್ವಾ? ಅವ್ನಿಗೇನು ಫೀಲಿಂಗ್ಸ್ ಇಲ್ವಾ? ಹೌದು. ಎಮೋಷನ್ಸ್ ಅನ್ನೋದು ಯಾವಾಗ ನಿಮ್ಗೆ ಸ್ಟ್ರೆಂತ್ ಆಗಬೇಕು, ವೀಕ್ನೆಸ್ ವೀಕ್ನೆಸ್ ಆಗಬಾರ್ದು. ಆಗಬಾರ್ದು. ಹೌದು. ಇವಾಗ ನವರಸಗಳಲ್ಲಿ ಹ್ಮ್. ಕರುಣೆ ಅನ್ನೋದು ಕೂಡ ಒಂದು ರಸ. ಹೌದು. ನೀವು ಅಳೋದು ಕೂಡ ಒಂದು ಎಕ್ಸ್ಪ್ರೆಷನ್. ಹೌದು. ಹೌದು. ಸೊ ಹಾಗೆ ಹತ್ತು ಸಮಾಧಾನ ಮಾಡಿಕೊಂಡು ಆ ವಿಷಯನ ಇದನ್ನ ಹೆಂಗೆ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋ ಥರ ಮುಂದೆ ಹೋಗ್ಬೇಕೇ ಹೊರತು ಇಷ್ಟೇ ನಮ್ಮ ಲೈಫು, ಏನೋ ಒಂದು ಸೂಸೈಡ್ ಮಾಡ್ಕೊಳೋದು, ಏನೋ ಒಂದು ಮಾಡ್ಕೊಳ್ಳೋದು ದಯವಿಟ್ಟು ಮಾಡ್ಕೊಳ್ಬೇಡಿ. ಈಗ ಏನೇನು ನಾವೇ ಹೇಳ್ತಾ ಇರ್ಬೋದು, ಇವಾಗ ನಾ ಇಷ್ಟೆಲ್ಲ ಹೇಳ್ತಾ ಇರ್ಬೋದು, ಇಷ್ಟೆಲ್ಲ ಹೇಳಿದ್ರು ಹಾಂ ಇವ್ರ ಲೈಫಲ್ಲಿ ಏನೂ ಇಲ್ಲ, ಹಿಂಗೆಲ್ಲ ಇಷ್ಟೆಲ್ಲ ತಿಳ್ಕೊಂಡಿದಾರ, ಇಷ್ಟೆಲ್ಲ ಅಲ್ಲ. ನಾನು ಇನ್ನೂ ಹೆಂಗೆ ಬದುಕಬೇಕು, ಹೆಂಗಿರ್ಬೇಕು ಕಲಿತಾ ಇದ್ದೀವಿ. ಇದನ್ನೆಲ್ಲ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಪಡಬೇಕು. ಸೊ ಅಷ್ಟೇ. ಇದೆಲ್ಲದಕ್ಕೂ ಮುಖ್ಯವಾಗಿ ಒಂದು ಲೈಫಲ್ಲಿ ಭಗವಂತ ಏನು, ಯಾಕೆ ಭಗವಂತ ಹೆಂಗೆ ನಮಗೆ ಇದನ್ನ ನೀಡಿದ್ದಾನೆ, ಮಾರ್ಗದರ್ಶನ ನೀಡಿದ್ದಾನೆ, ಅದನ್ನ ಯಾವಾಗಲೂ ರೀಕಾಲ್ ಮಾಡ್ಕೊತ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋನೇ ನೋಡೋದು ನಾವು. ಅದನ್ನ ನೋಡಿದ ತಕ್ಷಣ ನಮ್ಗೆ ನೆನಪಾಗ್ಬಿಡ್ಬೇಕು, ಓ ಇದು ಲೈಫ್, ನಮ್ಮ ಲೈಫು. ಇವತ್ತೇನೇ ಬರಲಿಯಪ್ಪ ನಾನು ಸ್ಟ್ರಾಂಗಾಗಿ ಎದುರಿಸ್ತೀನಿ. ಸ್ಟ್ರಾಂಗಾಗಿ ಎದುರಿಸೋದೇ ಜೀವನ ಅಷ್ಟೇ ಅಂತ ಅನ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದ್ದು ಅಶ್ವಿನಿ ಯಾವಾಗ ಅಂದ್ರೆ ಲಾಂಗ್ ಬ್ಯಾಕ್ ಯೂಟ್ಯೂಬಲ್ಲಿ, ಆಯ್ತಾ? ನನಗೆ ಅದು ಎಷ್ಟು ಖುಷಿ ಆಯ್ತು ಅಂದ್ರೆ ಆ ವಿಡಿಯೋ ನೋಡಿ. ನೀವು ಬೆಳಗ್ಗೆನೆ 5 ಗಂಟೆಗೆ ಎದ್ದೇಳ್ತೀರ, ಮನೆಯೆಲ್ಲ 4 ಗಂಟೆ ಎದ್ದೇಳ್ತೀರ, ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತೀರ, ಆಮೇಲೆ ಒಂದು ಕುಕ್ಕರಲ್ಲಿ ಅನ್ನಕ್ಕೆ ಏನೇನೋ ಒಂದಷ್ಟು ಮಿಕ್ಸ್ ಮಾಡ್ಕೊಂಡು ಬೀದಿ ನಾಯಿಗಳಿಗೆಲ್ಲ ಹೋಗಿ ಊಟ ಹಾಕ್ತೀರ. ನನಗೆ ಅದೆಷ್ಟು ಸಂತೋಷ ಆಯ್ತು ಅಂತಂದ್ರೆ. ಸೊ ಹೇಳಿ, ಫಸ್ಟ್ ಆ ವಿಡಿಯೋ ಬಗ್ಗೆ ಹೇಳ್ಬಿಡಿ. ಆ ವಿಡಿಯೋ ಅಂತಂದ್ರೆ ಬಿಕಾಸ್ ಹಸ್ದವ್ರಿಗೇನೆ ಆ ಹಸಿವಿನ ಬೆಲೆ ಗೊತ್ತಿರುತ್ತೆ. ಸೊ ನನಗೇನಂದ್ರೆ ನಂಗೆ ಚಿಕ್ಕ ವಯಸ್ಸಿನಿಂದನೂ ಸ್ವಲ್ಪ ಆ ಥರ ಹಸ್ಕೊಂಡು ಇಟ್ಕೊಂಡು ನಂಗೆ ಯಾವುದೇ ಒಂದು ಪ್ರಾಣಿ, ವಯಸ್ಸಾದವ್ರು ನೋಡಿದ್ರೆ, ಬರೀ ಪ್ರಾಣಿ ಅಷ್ಟೆಲ್ಲ, ವಯಸ್ಸಾದವ್ರು ನೋಡಿದ್ರು ನನಗೆ ಏನಾದ್ರು ಕೊಡಬೇಕು ಅಂತ ಅನಿಸುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಣಿಗಳು. ಮನುಷ್ಯ ಆದರೆ ಏನು ಮಾಡ್ತಾನೆ, ಬೇಡ್ಕೊಂಡು ಏನೋ ಒಂದು ಬಾಯಿ ಬರಲಿಲ್ಲ ಅಂದರೂ ಕೈಯಿಂದನಾದ್ರು ಬೇಡ್ಕೊಂಡು ತಿಂತಾನೆ. ಆದರೆ ಪ್ರಾಣಿಗಳು ಏನು ಹೇಳುತ್ತೆ ಅಲ್ವಾ, ಏನೂ ಹೇಳೋಕ್ಕಾಗಲ್ಲ. ಅದೊಂದು ಮೂಕ ಪ್ರಾಣಿ, ಅದು ಕಣ್ಣಿಂದನೇ ನಾವೆಲ್ಲನೂ ತಿಳ್ಕೊಬೇಕು ಅಷ್ಟೆ. ಸೊ ನನಗೆ ನಾವು ಇವಾಗ ಬೆಳಗ್ಗೆ ಕಾಫಿ, ಟೀ ಮತ್ತು ತಿಂಡಿ, ಅದಾದಮೇಲೆ ಅದು ಇದು ಸ್ನ್ಯಾಕ್ಸು, ಊಟ ಎಷ್ಟೆಲ್ಲ ತಿಂತಾ ಇರ್ತೀವಿ, ಆದರೂ ನಮ್ಮ ಹಸಿವು ನೀಗೋದೇ ಇಲ್ಲ. ಆದರೆ ಪ್ರಾಣಿಗಳು ಒಂದು ಹೊತ್ತಾದರೂ ಹೊಟ್ಟೆ ತುಂಬ ಊಟ ಮಾಡಿರುತ್ತಾ? ಸೊ ಅದೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡೋದು. ನೀವು ನಂಬಲ್ಲ, ಈಗಲೂ ನನಗೆ ಹಂಗೆಲ್ಲ ಅಡುಗೆ ಮಾಡಿ ತೊಗೊಂಡೋಗೋಕೆ ಇವಾಗ ಟೈಮ್ ಇಲ್ಲ. ಆದರೂ ಆ ಟೈಮ್ ಇಲ್ಲ ಅಂದರೂ ನಮ್ಮ ಮನೇಲಿ ಏನಿಲ್ಲ ಅಂದರೂ ಒಂದು 50 kg ಬ್ಯಾಕ್ ಪೆಡಿಗ್ರಿ ಇದ್ದೇ ಇರುತ್ತೆ. ಹೊರಗಡೆ ಸ್ಟ್ರೀಟ್ ಡಾಗ್ ಅಂತೂ ಬರ್ತಾನೆ ಇರ್ತವೆ, ಅವಕ್ಕೆಲ್ಲ ಹಾಕ್ತೀನಿ. ಮತ್ತು ಈ ಥರ ಆ ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋ ಆವಾಗ ಸ್ವಲ್ಪ ಫ್ರೀ ಇದೆ, ಎಲ್ಲನೂ ಹೋಗೋಗಿ ಊಟ ಹಾಕ್ತಾಯಿದ್ದೆ.
ಈಗ ಏನು ಮಾಡ್ತೀನಿ ಅಂದರೆ ನಾನು ವಾಕಿಂಗ್ ಹೋಗುವಾಗ ಮತ್ತು ನಮ್ಮ ಮನೆ ಏರಿಯಾದಲ್ಲಿರೋ ನಾಯಿಗಳಿಗೆ ಪೆಡಿಗ್ರಿ ಇದ್ದೇ ಇರೋದು. ಬರೀ ನಾಯಿಗಳಿಗೆ ಅಷ್ಟೇ ಅಲ್ಲ, ಬೆಕ್ಕಿಗೂ ಇರುತ್ತೆ. ಕ್ಯಾಟ್ ಫುಡ್ಡು ಕೂಡ ಇಟ್ಕೊಂಡಿರ್ತೀನಿ. ಸೊ ಹಿಂಗೆ. ಪ್ರಪಂಚ ಬಿಟ್ಟು ಹೋದಾಗ ತಾಯಿ, ತಮ್ಮಂದರು, ಅಜ್ಜಿ ಎಲ್ಲ ಜೊತೆಗಿದ್ದಾಗ ಪಾಪ ಚಿಕ್ಕ ವಯಸ್ಸಲ್ಲೇ ಏನೇನೋ ನೋಡಿದ್ರು, ಅನುಭವಿಸಿದ್ರು, ಬಟ್ ಯಾವತ್ತೂ ಕೂಗ್ಲಿಲ್ಲ, ಭಯ ಪಡಲಿಲ್ಲ. ಅದೇ ಬಹುಶಃ ಇವತ್ತು ನಿಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಬೋಗಿದೆ. ಆ್ಯಂಡ್ ಏನಂತಾರೆ, ತುಂಬ ಹಾನೆಸ್ಟ್ ಪರ್ಸನ್ ನೀವು. ಥ್ಯಾಂಕ್ ಯು ಸೋ ನೀವು ಮಚ್. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ. ನಿಮ್ಮ ಏನೇ ನಿಮ್ಮ ಬಿಸ್ನೆಸ್ಗಳಿದೆ ಎಲ್ಲನೂ ಅದಕ್ಕೂ ಕೂಡ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಗಂಡ ಹೆಂಡತಿ 100 ವರ್ಷ ಚೆನ್ನಾಗಿರಿ. ಇನ್ನೂ ಒಳ್ಳೊಳ್ಳೆ ಸೀರಿಯಲ್ಸು, ಸಿನಿಮಾ, ನಿಮ್ಮ ಕನಸು ಏನಿದೆ ಎಲ್ಲ ನೆನ್ಸಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಬಗ್ಗೆ ಹೇಳಬೇಕು, ತುಂಬ ಖುಷಿ ಆಗುತ್ತೆ. ನಾನು ಮೊದಲಿಗೆ ಹೇಳ್ಬಿಟ್ಟೆ ಸ್ಟಾರ್ಟಿಂಗಲ್ಲೇ, ನಿಮ್ಮ ಒಂದು ಪಾಡ್ಕಾಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ವಿಷಯನೂ ಇಲ್ಲಿ ತಿಳ್ಕೊಳ್ಬೋದು. ಯಾರಾದರೂ ಏನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಆಗ್ತಿಲ್ಲ, ಅಯ್ಯೋ ನಾನು ಯಾಕೆ ಹಿಂಗೆ ಅಂದರೆ, ಇವ್ರ ಪಾಡ್ಕಾಸ್ಟ್ಗಳು ನೀವು ಒಂದಿಷ್ಟು ನೋಡ್ಬಿಡ್ಬೋದು, ಅಲ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರೂ ಎಷ್ಟು ಕಷ್ಟಪಟ್ಟಿದ್ದಾರೆ, ಮದುವೆ ಆದಮೇಲೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಎಲ್ಲರದು, ಸುಧಾರಾಣಿ ಅಮ್ಮ ಅವ್ರದ್ದು ನೀವು ತೋರಿಸಿದ್ದೀರಾ. ಸೊ ಎಲ್ಲರದು ಒಂದೊಂದು ಲೈಫ್ ನಾವು ಪಾಠ ಕಲಿಬೇಕು. ಹೆಂಗೆ ಸ್ಟ್ರಗಲ್ ಮಾಡ್ಕೊಂಡು ಬಂದರು ಲೈಫಲ್ಲಿ. ಈ ಆರ್ಟಿಸ್ಟ್ಗಳೇ ಆಗಿರ್ಬೋದು, ಯಾವ ಥರ ಆಗಿದ್ರು, ಇವಾಗ ಏನಾಗಿದ್ದಾರೆ. ಸೊ ಎಲ್ಲದೂ ನಿಮ್ಮ ಪಾಡ್ಕಾಸ್ಟಲ್ಲಿ ನೋಡ್ಬೋದು. ಸೊ ಒಂದ್ಸರಿ ಪಾಡ್ಕಾಸ್ಟ್ ನೋಡಿದ ತಕ್ಷಣ ನಮಗೆ ಅನಿಸುತ್ತೆ, ಹೌದಪ್ಪ ನಾವು ನಮ್ಮ ಲೈಫಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೋದು ಅಂತ. ಹಾಗೆ ನೀವು ಅಷ್ಟು ಅದ್ಭುತವಾಗಿ ಏನು ಅನ್ಸೋದೇ ಇಲ್ಲ. ನಿಮ್ಮ ಪಾಡ್ಕಾಸ್ಟ್ ಬಂದಾಗ ನಾನು ಎಲ್ಲೋ ಒಂದು ಕಡೆ ಕುತ್ಕೊಂಡೇನೋ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ ಅನ್ಸೋದೇ ಇಲ್ಲ. ಒಂದು ಫ್ಯಾಮಿಲಿ ಥರ ಅಂತ ಅನ್ನಿಸ್ತೀರಾ. ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆದಿದ್ದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು.